ಶಾಲಾ ಪ್ರವೇಶ ದ್ವಾರದ ಬಳಿ ಆಗಮಿಸಿದ್ದಾರೆ. ಅವರೆಲ್ಲರನ್ನ ನಾವು ಚೆಂಡೆ ಮೇಳದ ಮೂಲಕ ಹಾಗೂ ನಾವೆಲ್ಲರೂ ಸೇರಿ ಮೆರವಣಿಗೆಯ ಮೂಲಕ ಶಾಲಾ ನೂತನ ಕಟ್ಟಡದ ಬಳಿ ಕರೆದುಕೊಂಡು ಬರಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಿದ್ದೇವೆ. ದಯವಿಟ್ಟು ಸೇರಿದಂತ ಎಲ್ಲ ಸಭಿಕರು, ಮಾತೆಯರು ಶಾಲೆಯ ಪ್ರವೇಶ ದ್ವಾರದ ಬಳಿ ಸೇರಬೇಕಾಗಿ ವಿನಂತಿಸುತ್ತಿದ್ದೇವೆ.
ಘನತೆವೆತ್ತ जाके
ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವರು ಉದ್ಘಾಟಿಸಿದ್ದಾರೆ. ನೆರೆದಂತಹ ಗಣ್ಯರ ಜೊತೆ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮುಂದಕ್ಕೆ ರೋಟರಿ ಕ್ಲಬ್ ಬೆಳ್ತಂಗಡಿ ಇವರ ಸಹಕಾರದಲ್ಲಿ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಶಾಲಾ ಮಕ್ಕಳ ನೂತನ ಶೌಚಾಲಯ ಕೊಠಡಿ ಹಸ್ತಾಂತರ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಹಸ್ತಾಂತರ ಕಾರ್ಯಕ್ರಮವನ್ನು ಕೆಂಟ್ರೆಂಡ್ ಇಂಡಿಯಾ ಬೆಂಗಳೂರು ಇದರ ಉಪಾಧ್ಯಕ್ಷರು ಹಾಗೂ ಪ್ರಧಾನ ವ್ಯವಸ್ಥಾಪಕರಾದಂತಹ ಸನ್ಮಾನ್ಯ ಶ್ರೀ ರಾಜೇಶ್ ಪಟ್ಟಿ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿದ್ದೇವೆ. ರೋಟರಿ ಕ್ಲಬ್ ಬೆಳ್ತಂಗಡಿ ಇದರ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಪ್ರಕಾಶ್ ಪ್ರಭು ಇವರ ಉಪಸ್ಥಿತಿಯಲ್ಲಿ ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೆ ನಮ್ಮ ಕ್ಷೇತ್ರದ ಗೌರವಾನ್ವಿತ ಸಂಸದರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಎಲ್ಲ ಸಭಾಸದರು ದಯವಿಟ್ಟು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಕೆಂಟ್ರೆಂಡ್ ಇಂಡಿಯಾ ಇದರ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅಡಿಯಲ್ಲಿ ರೋಟರಿ ಕ್ಲಬ್ ಮುಖಾಂತರ ಬಂದಂತಹ ಸುಮಾರು 10 ಲಕ್ಷ ರೂಪಾಯಿಯ ಅನುದಾನದಿಂದ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ಶಾಲಾ ಮಕ್ಕಳ ಶೌಚಾಲಯ ಕಟ್ಟಡವನ್ನು ಕೆಂಟ್ರೆಂಡ್ ಇಂಡಿಯಾದ ಉಪಾಧ್ಯಕ್ಷರು ಹಾಗೆಯೇ ಮುಖ್ಯ ವ್ಯವಸ್ಥಾಪಕರು ಆದಂತಹ ಶ್ರೀ ರಾಜೇಶ್ ಪಡ್ಕೆ ಇವರು ಹಸ್ತಾಂತರಗೊಳಿಸಲಿದ್ದಾರೆ. ಘನ ಕೇಂದ್ರ ಸರ್ಕಾರದ ಮಾನ್ಯ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಹಾಗೂ ಸನ್ಮಾನ್ಯ ಸಂಸದರು ಹಾಗೂ ಶಾಸಕರ ಘನ ಉಪಸ್ಥಿತಿಯಲ್ಲಿ ಈ ಕಟ್ಟಡವನ್ನು ಹಸ್ತಾಂತರಗೊಳಿಸಲಿದ್ದಾರೆ. ತಾವೆಲ್ಲರೂ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಅಂದಗಾಣಿಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇವೆ.
ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಇದರ ಹಳೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾಭಿಮಾನಿಗಳು ಕಟ್ಟಿಸಿದಂತಹ ಸರ್ಕಾರಿ ಶಾಲೆಯ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ. ಈಗಾಗಲೇ ಕೇಂದ್ರ ಸರ್ಕಾರದ ಸನ್ಮಾನ್ಯ ಸಚಿವರಾದಂತಹ ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವರು ಈ ಕಟ್ಟಡವನ್ನು ಉದ್ಘಾಟಿಸಿದ್ದಾರೆ. ಈಗ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಹೆಮ್ಮೆಯ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಸನ್ಮಾನ್ಯ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ದೀಪ ಬೆಳಗಿಸಿ ಉದ್ಘಾಟಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಸಭೆಯ ಸಮಸ್ತ ಗಣ್ಯರ ಸಹಯೋಗದೊಂದಿಗೆ ದೀಪ ಬೆಳಗಿಸಿ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ. ಎಲ್ಲ ಕಟ್ಟಡ ಸಮಿತಿಯ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇವೆ. ದೊಡ್ಡ ಕೈಚಪ್ಪಾಳೆಯೊಂದಿಗೆ ಗೌರವಿಸಬೇಕಾಗಿ ಸಭಾಸದರಲ್ಲಿ ವಿನಂತಿ. ಕತ್ತಲಿನಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಮೃತ್ಯುವಿನಿಂದ ಅಮರತ್ವದೆಡೆಗೆ ಎಂದರೆ ಕಷ್ಟದಿಂದ ಸುಖದೆಡೆಗೆ ಬೆಳಗಿದಂಥ ಬೆಳಕು ನಮ್ಮೆಲ್ಲರಿಗೂ ದಾರಿಯನ್ನು ತೋರಲಿ ಎನ್ನುವಂಥ ಹಾರೈಕೆಯೊಂದಿಗೆ ಈ ದೀಪವನ್ನು ಬೆಳಗಿದಂತಹ ಸನ್ಮಾನ್ಯ ಸಚಿವರಿಗೆ ಹಾಗೂ ವೇದಿಕೆಯ ಎಲ್ಲ ಗಣ್ಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಶಾಲಾ ಶಿಕ್ಷಕವೃಂದ, ನಡೆದಂತ ಎಲ್ಲ ಸಭಾಸದರು ದೊಡ್ಡ ಕೈಚಪ್ಪಾಳೆಯೊಂದಿಗೆ ಈ ದೀಪ ಪ್ರಜ್ವಲನೆಯ ಕಾರ್ಯಕ್ರಮವನ್ನು ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಹೆಮ್ಮೆಯ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ಅದಕ್ಕಿಂತಲೂ ಮೊದಲು ಮಾನ್ಯ ಸಂಸದರಿಗೆ ತಂಡದಿಂದ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಅತ್ಯಂತ ಸಂತೋಷದ ದಿನ. ಶಿಶಿಲಕ್ಕೆ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಕಟ್ಟಡ ಉದ್ಘಾಟನೆಯ ಸಮಾರಂಭ. ಸಂತೋಷ ಯಾಕಂದರೆ ಯಾವ ರೀತಿಯಲ್ಲಿ ಒಂದು ಊರಲ್ಲಿ ಕಾರ್ಯಕ್ರಮ ಆಗಬೇಕಾ ಆ ರೀತಿಯಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಮತ್ತು ಅದಕ್ಕೆ ಒಂದು ಯೋಗ್ಯವಾದ ವ್ಯಕ್ತಿಯೇ ಬಂದು ಅದನ್ನು ಉದ್ಘಾಟನೆ ಮಾಡುವಂಥ ಸೌಭಾಗ್ಯವು ನಮಗೆ ಸಿಕ್ಕಿದೆ. ಈ ಕಾರ್ಯಕ್ರಮವನ್ನು, ಈ ಶಾಲೆಯನ್ನು ಇವತ್ತು ಲೋಕಾರ್ಪಣೆಗೊಳಿಸಿದಂಥ ನಮ್ಮ ನಾಯಕರು ಮತ್ತು ಕೇಂದ್ರದ ಅತಿ ಸಣ್ಣ ಮಧ್ಯಮ ಕೈಗಾರಿಕೆ ಮತ್ತು ಉದ್ಯೋಗ ಖಾತೆಗಳ ಸಚಿವರಾಗಿರುವಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರೇ, ವೇದಿಕೆಯಲ್ಲಿರುವಂಥ ಈ ಭಾಗದ ಅತ್ಯಂತ ಜನಪ್ರಿಯ ಶಾಸಕರು ಆತ್ಮೀಯರಾಗಿರುವಂಥ ಹರೀಶ್ ಪೂಂಜಾ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು ಹಿರಿಯ ನಾಯಕರಾಗಿರುವಂಥ ಪ್ರತಾಪ್ ಸಿಂಗ್ ನಾಯ್ಕ ಅವರೇ, ವಿಶೇಷವಾಗಿ ಇವತ್ತು ಈ ಕಟ್ಟಡ ನಿರ್ಮಾಣದಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿರುವಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಪ್ರಭು ಅವರೇ, ಸನ್ಮಾನ್ಯ ಶ್ರೀ ರಾಜೇಶ್ ಪಡ್ಕೆ ಅವರೇ, ಶಿಶಿಲದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಶ್ರೀ ಸುದೀನ್ ಅವರೇ, BEO ಅವರೇ,
ವೇದಿಕೆಯಲ್ಲಿರುವಂಥ ಅರಸಿನಮಕ್ಕಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರೇ, ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಅಧ್ಯಾಪಕರೇ, ವಿಶೇಷವಾಗಿ ಸೇರಿರುವಂಥ ಈ ಶಾಲೆಯ ವಿದ್ಯಾರ್ಥಿಗಳೇ, ತುಂಬ ಸಂತೋಷ ಆಗ್ತಾಯಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಒಂದು ಹಳೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾಭಿಮಾನಿಗಳು ಸೇರಿ ಕಟ್ಟಿಸಿದಂಥ ಒಂದು ಕಟ್ಟಡ. ಪ್ರಾಯಶಃ ಇದೊಂದು ಇಡೀ ಜಿಲ್ಲೆಗೆ ಒಂದು ರೀತಿಯ ಮಾದರಿಯಾದಂಥ ಒಂದು ಚಟುವಟಿಕೆ. ಇವತ್ತು ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಅನ್ನುವಂಥ ಒಂದು ಅಭಿಯಾನಗಳು ಎಲ್ಲ ಕಡೆ ನಡೀತಾ ಇದೆ. ಅದನ್ನು ಕಾರ್ಯಗತ ಮಾಡಲಿಕ್ಕೆ ಒಂದು ಮಾದರಿಯನ್ನು ಸೃಷ್ಟಿಸಿದ್ದು ಇವತ್ತು ಶಿಶಿಲದ ಗ್ರಾಮಸ್ಥರು ಮತ್ತು ಈ ಶಾಲೆಯಲ್ಲಿ ಕಳೆದಂಥ ಹಳೆ ವಿದ್ಯಾರ್ಥಿಗಳು ಮತ್ತು ಈ ಊರಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಉಳಿಸಿ ಬೆಳೆಸಬೇಕು ಅನ್ನುವಂಥ ಪ್ರಾಮಾಣಿಕ ಕಾಳಜಿ ಉಳ್ಳಂಥ ವಿದ್ಯಾಭಿಮಾನಿಗಳು ಅಂತ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಂಬ ಸಲ ಏನಾಗ್ತದೆ ಅಂದರೆ, ಊರಲ್ಲಿ ಕಲ್ತಿರ್ತಾರೆ, ಶಾಲೆಯಲ್ಲಿ ಕಲ್ತಿರ್ತಾರೆ, ಎಷ್ಟೋ ಸಂದರ್ಭದಲ್ಲಿ ನಮ್ಮ ದೈನಂದಿನ ಚಟುವಟಿಕೆಗಳ ಮಧ್ಯೆ, ವ್ಯವಹಾರದ ಮಧ್ಯೆ, ಒತ್ತಡಗಳ ಮಧ್ಯೆ ನಮ್ಮೂರನ್ನೇ ಮರೆತು ಬಿಡ್ತೀವಿ ನಾವು. ಆದರೆ ಇವತ್ತು ಅಲ್ಯೂಮಿನಿ ಅಸೋಸಿಯೇಷನ್ಸ್ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳು, IITಗಳು, NITಗಳು, ದೊಡ್ಡ ಸಂಸ್ಥೆಗಳಲ್ಲಿ ಅಲ್ಯೂಮಿನಿ ಅಸೋಸಿಯೇಷನ್ಗಳಿದೆ, ಹಳೆ ವಿದ್ಯಾರ್ಥಿಗಳ ಸಂಘಗಳಿದೆ. ಆದರೆ ಹಳೆ ವಿದ್ಯಾರ್ಥಿಗಳ ಸಂಘಗಳು ಮಾಡಬೇಕಾದ ನಿಜವಾದ ಕೆಲಸ ಏನಂದರೆ, ಇದು ನಮ್ಮ ಗ್ರಾಮದಲ್ಲಿರುವಂಥ ಶಿಕ್ಷಣ ಸಂಸ್ಥೆಗಳನ್ನು, ನಮ್ಮ ಗ್ರಾಮದಲ್ಲಿರುವಂಥ ವಿದ್ಯಾರ್ಥಿಗಳನ್ನು, ನಮ್ಮ ಗ್ರಾಮದಲ್ಲಿರುವಂಥ ಯುವಕರನ್ನು ಪೋಷಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಹೇಳಬೇಕು, ನಾನು ಸಂಸದನಾದ ಮೇಲೆ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಅಭಿಯಾನವನ್ನು ಮಾಡಿದ್ದೇನೆ. ಬ್ಯಾಕ್ ಟು ಊರಿನ ಒಂದು ಮಾಡೆಲ್ ಇವತ್ತು ಶಿಶಿಲದಲ್ಲಿ ನೀವು ಮಾಡಿದ್ದೀರಿ. ತುಂಬ ಸಂತೋಷ ಕೊಡುವಂಥ ಸಂಗತಿ. ಇದೇ ಆಗಬೇಕಾಗಿರುವಂಥದ್ದು. ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಇವತ್ತು ದೊಡ್ಡ ಮಟ್ಟದ ಕೊಡುಗೆಯನ್ನು ನಮ್ಮೂರಿನ ಉದ್ಯಮಿಗಳು, ನಮ್ಮೂರಿನಲ್ಲಿ ಯಶಸ್ವಿಯಾದಂಥವರು ಬೇರೆ ಬೇರೆ ಕಡೆ ಹೋದರೂ ಕೂಡ ನಮ್ಮೂರಿನ ನಾಗಬನಕ್ಕೆ, ದೈವಸ್ಥಾನಕ್ಕೆ ಅದರ ಜೀರ್ಣೋದ್ಧಾರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ದೊಡ್ಡ ರೀತಿಯಲ್ಲಿ ಕಳೆದ 10-20 ವರ್ಷದಲ್ಲಿ ನಮ್ಮೂರಿನ ಎಲ್ಲ ಧಾರ್ಮಿಕ ಕ್ಷೇತ್ರಗಳು ಬೆಳಗ್ತಾ ಇದೆಯೇ ಕೂಡ. ಆದರೆ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿದ್ಯಾಕ್ಷೇತ್ರಕ್ಕೆ, ಆರೋಗ್ಯ ಕ್ಷೇತ್ರಕ್ಕೆ, ನಮ್ಮೂರಿನಲ್ಲಿ ಉದ್ಯಮ ಸ್ಥಾಪನೆ ಮಾಡಬೇಕು ಅನ್ನುವಂಥ ಕನಸು ಹೊತ್ತವರಿಗೆ ನಾವು ಪೋಷಿಸಿ ಬೆಳೆಸುವಂಥ ಅವಶ್ಯಕತೆ ಇದೆ. ಆ ರೀತಿಯಾದಂಥ ಒಂದು ಅಪರೂಪವಾದ ಕೆಲಸವನ್ನು ಮಾಡಿರುವಂಥ ಎಲ್ರಿಗೂ, ವಿಶೇಷವಾಗಿ ಪ್ರಕಾಶ್ ಪ್ರಭುಗಳಿಗೆ, ರಾಜೇಶ್ ಪಡ್ಕೆ ಅವರಿಗೆ ಮತ್ತು ಇದರಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಈ ರೀತಿಯ ಮಾದರಿಗಳ ಅವಶ್ಯಕತೆ ಎಲ್ಲ ಕಡೆಗಳಲ್ಲೂ ಇದೆ. ಕರಾವಳಿ ಕರ್ನಾಟಕ, ನಾನು ಇತ್ತೀಚೆಗೆ ಕೇಂದ್ರದಲ್ಲಿ ಒಬ್ಬ ಅಧಿಕಾರಿ ಹತ್ರ ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದಂಥ ಅರವಿಂದ್ ಶ್ರೀವಾಸ್ತವ್ ಅವರು PMOದಲ್ಲಿದ್ದರು, ಈಗ ರೆವೆನ್ಯೂ ಸೆಕ್ರೆಟರಿ ಆಗಿ ಹೋಗಿದ್ದಾರೆ. ಅವ್ರ ಹತ್ರ ಇತ್ತೀಚೆಗೆ ಮಾತನಾಡ್ತಾ ಇದ್ದೆ. ಆಗ ಅವರು ಹೇಳ್ತಾ ಇದ್ರು, ನಿಮ್ಮ ಕರಾವಳಿಯ USP ಏನಂದರೆ, ಒಂದು ವಿಶೇಷತೆ ಏನಂದರೆ ಈ ರೀತಿ ಜೋಡಿಸಿಕೊಳ್ಳುವಿಕೆ, ಒಂದು ಪಾರ್ಟಿಸಿಪೇಟಿವ್ ನೇಚರ್ ಅನ್ನುವಂಥದ್ದನ್ನು ಅವ್ರು ಹೇಳಿದರು. ಒಂದು ಒಳ್ಳೆಯ ಕೆಲಸ ಇದ್ದರೆ ಅದಕ್ಕೆ ಎಲ್ಲರೂ ಜೋಡಿಸಿಕೊಳ್ಳುವಂಥ ರೀತಿ. ಇವತ್ತು ಶಿಶಿಲದ ಈ ಮಾದರಿ ನಾನು ಆಶಿಸ್ತೇನೆ. ಶಿಶಿಲೇಶ್ವರನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಶಿಶಿಲದ ಈ ಮಾದರಿಯನ್ನು ಜಿಲ್ಲೆ ಎಲ್ಲ ಕಡೆ ಅಳವಡಿಸಿಕೊಂಡು ಆಯಾಯ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆಯೋ ಅದಕ್ಕೆ ಆ ಊರಿನವರು ಯಾರು ಹೊರಗೆ ಹೋಗಿ ಉದ್ಯಮದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ, ಅವರಲ್ಲಿ ಭಗವಂತ ಅವರಿಗೆ ಹೆಚ್ಚು ಆಶೀರ್ವಾದವನ್ನು ಮಾಡಿದ್ದಾರೆ, ಅವರೆಲ್ಲರೂ ಒಮ್ಮನಸ್ಸಿನಿಂದ ಜೋಡಿಸಿಕೊಂಡು ಊರನ್ನು ಅಭಿವೃದ್ಧಿ ಮಾಡಿಸುವ ದೃಷ್ಟಿಯಿಂದ ಅದು ಶಾಲೆ, ವಿದ್ಯಾಸಂಸ್ಥೆ ಅಥವಾ ಊರಲ್ಲಿರುವಂಥ ಯಾರು ಅಶಕ್ತರಿದ್ದಾರೆ ಅವರನ್ನು ಗುರುತಿಸಿ ಅವರನ್ನು ಸದೃಢಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಸರ್ಕಾರಿ ಯೋಜನೆಗಳನ್ನು ತಲುಪಿಸುವ ಮುಖಾಂತರ ಇರ್ಬೋದು, ತಮ್ಮ ಕೈಲಾದ ನೆರವನ್ನು ಜೋಡಿಸಿಕೊಳ್ಳುವ ರೀತಿಯಲ್ಲಿರ್ಬೋದು. ಆ ರೀತಿಯಾದಂಥ ಒಂದು ಮಹಾ ಅಭಿಯಾನ, ಜನ ಜೋಡಿಸುವಂಥ ಒಂದು ಅಭಿಯಾನವನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕಾದ ಅವಶ್ಯಕತೆ ಇದೆ. ಆ ಮುಖಾಂತರ ಎಲ್ಲರನ್ನು ಒಟ್ಟಾಗಿ ಕೊಂಡೋಗುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತದ 2047 ಒಂದು ಸಂಕಲ್ಪವನ್ನು ಇಟ್ಕೊಂಡು ಅವರೇನು ಕೆಲಸವನ್ನು ಮಾಡ್ತಾ ಇದ್ದಾರೆ, ಆ ಸಂಕಲ್ಪಕ್ಕೆ ನಾವು ನಮ್ಮಿಂದಾದಂಥ ಕೊಡುಗೆಗಳನ್ನು ಕೊಡ್ತಾ ಹೋಗೋಣ ಅನ್ನುವಂಥದ್ದನ್ನು ಆಶಿಸ್ತಾ, ಆ ರೀತಿಯಾದಂಥ ಒಂದು ವಿಶೇಷವಾದ ಕೆಲಸವನ್ನು ಮಾಡಿರುವಂಥ ಈ ಊರಿನ ಎಲ್ಲ ಬಂಧುಗಳಿಗೆ ನಾನು ಕೈ ಮುಗಿದು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸೇರಿರುವ ಎಲ್ಲ ಆತ್ಮೀಯ ಬಂಧುಗಳಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕೈ ಮುಗಿದು ಶುಭ ಹಾರೈಕೆಗಳನ್ನು ಕೂಡ ಸಲ್ಲಿಸ್ತಾ, ಈ ಶಿಶಿಲದ ಈ ಕಾರ್ಯ ಭಗವಂತ ಮೆಚ್ಚುವ ಕಾರ್ಯ, ದೇವರು ಮೆಚ್ಚುವಂಥ ಕಾರ್ಯ, ರಾಷ್ಟ್ರ ನಿರ್ಮಾಣದ ಕಾರ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರದ ಸಚಿವರಾದಂಥ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಬಂದಿದ್ದಾರೆ. ಒಂದು ಸಣ್ಣ ಊರಿನ ಸಣ್ಣ ಕಾರ್ಯಕ್ರಮ ಆದರೂ ದೊಡ್ಡ ಮನಸ್ಸಿಟ್ಕೊಂಡು ಒಂದು ಒಳ್ಳೆಯ ಕೆಲಸಕ್ಕೆ ನಾನು ಜೊತೆ ನಿಲ್ಲಬೇಕು ಅನ್ನುವ ಕಾರಣಕ್ಕೆ ತುಂಬ ಒತ್ತಡಗಳಿದ್ದರೂ ಕೂಡ
ಅವರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ತಮ್ಮ ಪ್ರೀತಿಯನ್ನು ವಿಶ್ವಾಸವನ್ನು ಈ ಮಣ್ಣಿನ ಮಗಳಾಗಿ ತೋರಿಸುವಂಥದ್ದಕ್ಕೆ ನಾನು ಅವರಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಊರವರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಜಿಲ್ಲೆಯಲ್ಲಿ ಕರಾವಳಿ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ನಿಮ್ಮೂರು, ನೀವು ಈ ಮಣ್ಣಿನ ಮಗಳು ಇಲ್ಲಿ ನಡೆಯುವಂಥ ಎಲ್ಲ ಕೆಲಸಗಳಿಗೂ ಕೂಡ ನಿಮ್ಮ ಸಹಕಾರ ನಮಗೆ ಸದಾ ಇರಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು, ಸ್ವಾಗತವನ್ನು, ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಮಾನ್ಯ ಸಂಸದರಿಗೆ. 2003ರಿಂದ 10ರವರೆಗೆ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಕಳೆದ 7 ವರ್ಷಗಳಿಂದ ಬ್ಯಾಕ್ ಟು ಊರ್ನ ಅಡಿಯಲ್ಲಿ ಕಂಬಳವನ್ನು ನಡೆಸಿಕೊಡುತ್ತಿರುವಂಥ ಮಾನ್ಯ ಸಂಸದರಿಗೆ ಜೋರಾದ ಕರತಾಡನದ ಮೂಲಕ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸಿದ್ದೇವೆ. ಮುಂದಕ್ಕೆ ಇಂದಿನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಕೇಂದ್ರ ಸಚಿವರು ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷರು, ಈ ಕ್ಷೇತ್ರದ ಶಾಸಕರೂ ಆಗಿರುವಂಥ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಹರೀಶ್ ಪೂಂಜಾ ಅವರೇ, ಬ್ರಿಜೇಶ್ ಚೌಟಾ ಅವರೇ, MP ಅವರು, ವೇದಿಕೆಯಲ್ಲಿರುವಂಥ ಈ ಒಂದು ಶಾಲೆಗೆ ಸಹಕಾರವನ್ನು ಮಾಡಿರುವಂಥ ಪ್ರಕಾಶ್ ಪ್ರಭು ಅವರೇ, ರಾಜೇಶ್ ಫಡ್ಕೆ ಅವರೇ, ಪ್ರತಾಪ್ ಸಿಂಹ ನಾಯಕ್ ಅವರೇ, ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿ ಬಂಧುಗಳೇ, ಊರಿನ ಎಲ್ಲ ಹಿರಿಯರೇ, ತಾಯಂದಿರೇ, ಮಕ್ಕಳೇ, ಪೋಷಕರೇ, ಮಾಧ್ಯಮದ ಸ್ನೇಹಿತರೆ, ಬಹಳ ಸುಂದರವಾದಂಥ ಒಂದು ಕಟ್ಟಡವನ್ನು, ನೂತನ ಕಟ್ಟಡವನ್ನು ನೀವೆಲ್ಲರೂ ಸೇರಿ ನಿರ್ಮಾಣ ಮಾಡಿದ್ದೀರಿ. ರೋಟರಿ ಕ್ಲಬ್ ಅವರು ಸಹಕಾರ ಮಾಡಿದ್ದಾರೆ, ಕೆಮ್ಟ್ರೆಂಡ್ ಇಂಡಿಯಾದವರು ಸಹಕಾರ ಮಾಡಿದ್ದಾರೆ. ಊರಿನ ಎಲ್ಲ ಹಳೆ ವಿದ್ಯಾರ್ಥಿಗಳು ನಮ್ಮೂರಿನ ಶಾಲೆಯನ್ನು ಕಟ್ಟಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ನೀವೆಲ್ಲರೂ ಮಾಡಿ ಕಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾವು ಕಲ್ತಿರುವಂಥ ಪ್ರಭು ಅವರು ಹೇಳ್ತಾ ಇದ್ರು, ನನ್ನ ಅಮ್ಮ ಇಲ್ಲಿ ಕಲ್ತಿದ್ರು ಅಂಥೇಳಿ. 80 ವರ್ಷ ಆಕೆಗೆ, ಫಡ್ಕೆ ಅವರು ಅವರ ಅಮ್ಮ ಇಲ್ಲಿ ಕಲ್ತಿದ್ರು. ಅಂದರೆ ಆ ಭಾವನೆಯನ್ನು, ಆ ಗೌರವವನ್ನು, ಆ ನೆನಪನ್ನು ನಾವು ಇನ್ನೂ ಇಟ್ಕೊಂಡಿದ್ದೀವಿ ಮತ್ತು ನಮ್ಮೂರನ್ನು ಬೆಳೆಸಬೇಕನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಸರ್ಕಾರಿ ಶಾಲೆ ಮುಚ್ಚಿ ಹೋಗ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಈ ಶಾಲೆಯಲ್ಲಿ 100 ಮಕ್ಕಳು ಇದ್ದಾರೆ ಅನ್ನುವಂಥದ್ದೇ ನಮಗೆ ಹೆಮ್ಮೆ ತರುವಂಥ ಮತ್ತು ಖುಷಿ ಕೊಡುವಂಥ ಸಂಗತಿ. ಅದಕ್ಕೆ ಎಲ್ಲ ಪೋಷಕರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಸರ್ಕಾರಿ ಶಾಲೆಯನ್ನು ಉಳಿಸಬೇಕು, ಸರ್ಕಾರಿ ಶಾಲೆಯನ್ನು ಬೆಳೆಸಬೇಕು, ಸರ್ಕಾರಿ ಶಾಲೆಯ ಮಕ್ಕಳನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು, ಇದು ಸರ್ಕಾರದ ಆಶಯ. ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸ್ವಂತ ಭಾಷೆಗೆ, ಮಾತೃಭಾಷೆಗೆ ಆದ್ಯತೆಯನ್ನು ಕೊಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿ, ನಿನ್ನೆ ಯಾರ್ಯಾರು ನೀವು ಮನ್ ಕಿ ಬಾತನ್ನು ನೋಡಿದ್ದೀರಾ, ಅದರಲ್ಲಿ ಕನ್ನಡದ ಪ್ರಸ್ತಾಪ ಆಗಿದೆ. ಯಾರು ಕನ್ನಡ ಭಾಷೆಯನ್ನು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ರಾಜ್ಯದಿಂದ ಹೋದಂಥ ಹೊರದೇಶದಲ್ಲಿ ಮಾತಾಡ್ತಾರೆ, ಅವರಿಗೆ ಅಭಿನಂದನೆಯನ್ನು ಮೋದಿಯವರು ನಿನ್ನೆ ಕನ್ನಡ ಭಾಷೆಯ ಸಲುವಾಗಿ ಸಲ್ಲಿಸಿದ್ದಾರೆ. ಅಂದರೆ ಪಾರ್ಲಿಮೆಂಟಲ್ಲಿ ಇವತ್ತು ನಮ್ಮ ಸ್ಪೀಕರಿಗೆ ಹೇಳಿದ್ದಾರೆ, ಯಾರ್ಯಾರು ಆಯಾಯ ರಾಜ್ಯಗಳ ಮಾತೃಭಾಷೆಯಲ್ಲಿ ಮಾತಾಡ್ತಾರೆ ಇದಕ್ಕೆ ಆದ್ಯತೆಯನ್ನು ಕೊಡಬೇಕು, ಅದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು, ಅವರು ಆ ಭಾಷೆಯಲ್ಲಿ ಮಾತಾಡೋಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು, ಭಾಷೆ ಗೊತ್ತಾಗದವರಿಗೆ ಟ್ರಾನ್ಸ್ಲೇಷನನ್ನು ಮಾಡಬೇಕು. ಇದು ಅಪೇಕ್ಷೆ ಇರುವಂಥದ್ದು. ಯಾಕೆಂದರೆ ನಮ್ಮ ಭಾಷೆಯಲ್ಲಿ ನಾವು ಮಾತಾಡಿದರೆ ನಾವು ಯೋಚನೆ ಮಾಡೋದು ನಮ್ಮ ಭಾಷೆಯಲ್ಲಿ, ಆದರೆ ಮಾತಾಡೋದು ಇಂಗ್ಲೀಷು ಅಥವಾ ಹಿಂದಿನೋ ಅಥವಾ ಬೇರೆ ಭಾಷೆನೋ ಆದರೆ ಮಕ್ಕಳ ಯೋಚನೆಯ ಬೆಳವಣಿಗೆ ಕುಂಠಿತ ಆಗುತ್ತೆ ಅನ್ನುವಂಥದ್ದು ವಿಜ್ಞಾನಿಗಳು ಹೇಳ್ತಾರೆ. ಅವರವರ ಭಾಷೆಯಲ್ಲಿ ಯೋಚನೆ ಮಾಡಬೇಕು, ಅವರವರ ಭಾಷೆಯಲ್ಲಿ ಯೋಚನೆ ಮಾಡಿದ್ದನ್ನು ಕಾರ್ಯಗತ ಮಾಡಬೇಕು. ಇದು ಇವತ್ತು ಅಪೇಕ್ಷೆ ಇರುವಂಥದ್ದು. ಪ್ರಪಂಚದ ಎಲ್ಲ ದೇಶಗಳು ಕೂಡ ಅವರವರ ಭಾಷೆಗೆ ಗೌರವ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲದಲ್ಲಿ 100 ಮಕ್ಕಳು ಓದ್ತಾ ಇದ್ದಾರೆ. ಆ 100 ಮಕ್ಕಳನ್ನು ನಮ್ಮ ಮಕ್ಕಳ ಥರ ಯೋಚನೆ ಮಾಡಿ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಕಟ್ಟಡ ನಿರ್ಮಾಣ ಮಾಡಿದ್ದೀರಿ. ಅದಕ್ಕೆ ನಿಜವಾಗ್ಲೂ ಖುಷಿ ಕೊಡುವಂಥ ಸಂಗತಿ, ಮತ್ತು ಬೇರೆ ಊರುಗಳಿಗೆ ಕೂಡ ಇದೊಂದು ಪ್ರೇರಣೆ ಕೊಡುವಂಥ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿರುವಂಥ ಪೋಷಕರಿಗೆ ನಂದು ಒಂದೇ ವಿನಂತಿ, ನಾವು ಯಾರು ಕೂಡ ಇವತ್ತು ನಾನು MP ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ, ನರೇಂದ್ರ ಮೋದಿ ಅಂಥವರು ಪ್ರಧಾನಮಂತ್ರಿ ಆಗಿದ್ದಾರೆ.
ಅಬ್ದುಲ್ ಕಲಾಂ ಅಂತವರು ವಿಜ್ಞಾನಿ ಆದರು, ದೇಶದ ರಾಷ್ಟ್ರಪತಿಗಳಾದರು. ಇಂಥ ಯಾರ್ಯಾರು ಇವತ್ತು ಅಬ್ದುಲ್ ಕಲಾಂ ಅಂತವರ ಜಾಗಕ್ಕೆ ಏರಿದ್ದಾರೆ ಅವರೆಲ್ಲರೂ ಕೂಡ ಏಕೋಪಾಧ್ಯಾಯ ಶಾಲೆ ಇಲ್ಲ ಅವರವರ ಮಾತೃಭಾಷೆಯ ಶಾಲೆಯಲ್ಲಿ ಓದಿದಂಥವರು ಅನ್ನುವಂಥದ್ದನ್ನು ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಅದಕ್ಕೆ ಇಲ್ಲಿ ಓದ್ತಾ ಇರುವಂಥವರು ಯಾರಿಗೂ ಕಡಿಮೆ ಇಲ್ಲ. ನಮ್ಮ ಭಾಷೆಯಲ್ಲಿ ಓದುವಂಥದ್ದು ಗೌರವ ಇರುವಂಥದ್ದು. ಬೇರೆ ಬೇರೆ ಕಾರಣಕ್ಕೆ ಖಾಸಗಿ ಶಾಲೆ ಆಗಿದೆ, ಖಾಸಗಿ ಶಾಲೆಗೆ ನಾವು ಕಳಿಸ್ತೀವಿ, ಇಂಗ್ಲೀಷ್ ಮೀಡಿಯಂ ಕಳಿಸ್ತೀವಿ, ನಾವೇನು ತಪ್ಪಂತ ಹೇಳಲ್ಲ. ಆದರೆ ನಮ್ಮ ಶಾಲೆಯಲ್ಲಿ, ನಮ್ಮ ಕನ್ನಡದಲ್ಲಿ ಸರ್ಕಾರಿ ಶಾಲೆ ಓದುವವರಿಗೆ ಅತ್ಯಂತ ಹೆಚ್ಚಿನ ಗೌರವ ಇದೆ. ನನಗೆ ಅನಿಸುತ್ತೆ ಮುಂದಿನ ದಿನದಲ್ಲಿ ಅದಕ್ಕೆ ಆದ್ಯತೆಯ ಮೇಲೆ ಉದ್ಯೋಗ ನೇಮಕಾತಿ ಮಾಡುವಂಥದ್ದು ಕೂಡ ಅಗತ್ಯ ಇದೆ ಅಂತ ತುಂಬ ಸರಿ ನಮಗೆ ಅನಿಸುತ್ತೆ. ನಾವು KPSC ಎಕ್ಸಾಮ್ ಬರೆಯುವಾಗ, ಟೀಚರ್ಸ್ ಎಕ್ಸಾಮ್ ಬರೆಯುವಾಗ ಕನ್ನಡ ಶಾಲೆಯಲ್ಲಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ಯಾರು ಓದಿದ್ದಾರೆ ಅವರಿಗೆ ರಿಸರ್ವೇಷನ್ ಕೊಟ್ಟು ಅವರನ್ನು ಸರ್ಕಾರಿ ನೌಕರಿಗೆ ಏರಿಸಿದರೆ ನಿಜವಾದ ಹಳ್ಳಿಯ ಸಮಸ್ಯೆಗಳು ನಮಗೆ ಗೊತ್ತಿರ್ತವೆ. ನಮ್ಮೂರಿನ ಸಮಸ್ಯೆ ಏನು ಅಂತ ನಮಗೆ ಗೊತ್ತಿರೋದು. ನಮ್ಮೂರಲ್ಲಿ ರಸ್ತೆ ಇಲ್ವೋ, ನಮ್ಮೂರಲ್ಲಿ ನೀರಿಲ್ವೋ, ನಮ್ಮ ಶಾಲೆಯಲ್ಲಿ ಶೌಚಾಲಯ ಇರಲಿಲ್ವೋ, ನಮ್ಮ ಶಾಲೆಯಲ್ಲಿ ಮೇಷ್ಟ್ರು ಇರಲಿಲ್ವೋ, ಈ ಸಮಸ್ಯೆ ಯಾರಿಗೂ ಗೊತ್ತಿದೆ. ನಮ್ಮ ಇಂಥ ಶಾಲೆಗಳಲ್ಲಿ ಓದಿದಂಥ ಮಕ್ಕಳಿಗೆ ಅವರು ಮುಂದೆ ಆಫೀಸರ್ ಆದರೆ ಅವರಿಗೆ ಗೊತ್ತಿರುತ್ತೆ. ಅದಕ್ಕೆ ಈ ದೃಷ್ಟಿಯಿಂದ ಇವತ್ತು ಬೆಳೆಸುವಂಥ ಅಗತ್ಯ ಇದೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಭಾಳ ಪ್ರೀತಿಯಿಂದ ಈ ಶಾಲೆಯನ್ನು ಕಟ್ಟಿದ್ದೀರಿ, ಈ ಶಾಲೆಯನ್ನು ಹಾಗೆ ಬೆಳೆಸ್ಕೋಬೇಕು. ಟೀಚರ್ಸು ಬರಬೇಕು, ಸರ್ಕಾರ ಕೊಡಬೇಕು. ಕೊಟ್ಟಿಲ್ಲ ಅಂದ್ರೆ ಕೂಡ ಊರಿನ ಯಾವ ಯುವಕರು ಇವತ್ತು ವಿದ್ಯೆಯನ್ನು ಕಲ್ತಿದ್ದೀರಿ, ಇಲ್ಲಿ ಬಂದು ಮಕ್ಕಳಿಗೆ ಅವ್ರಿಗೇನು ನಿಮಗೇನು ವಿದ್ಯೆ ಗೊತ್ತಿದೆ ಅದನ್ನು 1 ಗಂಟೆನ 2 ಗಂಟೆನ ನೀವು ಮಕ್ಕಳಿಗೆ ಹೇಳಿಕೊಟ್ರೆ ಈ ಮಕ್ಕಳು ನಮ್ಮೆಲ್ಲರಿಗಿಂತ ಎತ್ತರ ಏರೋಕ್ಕೆ ಸಾಧ್ಯ. ಆ ಒಂದು ಕಷ್ಟವನ್ನು ಎದುರಿಸುವಂಥ ಶಕ್ತಿ ಇರೋದು ಸರ್ಕಾರಿ ಶಾಲೆ ಮಕ್ಕಳು ಅಂತೇಳಿ ಸಾಬೀತಾಗಿದೆ. ವಿಜ್ಞಾನಿಗಳು ಸಾಬೀತು ಮಾಡಿದ್ದಾರೆ, ಮನೋತಂತ್ರಜ್ಞರು ಸಾಬೀತು ಮಾಡಿದ್ದಾರೆ. ಯಾರು ಸ್ವಂತ ಭಾಷೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಎದ್ದು ಬಿದ್ದು ಕುಡಿದು ಕುಪ್ಪಳಿಸಿ ಓದಿರ್ತಾರೆ ಅವರಿಗೆ ಹೆಚ್ಚು ಶಕ್ತಿ ಇದೆ ಅನ್ನುವಂಥದ್ದನ್ನು ಇವತ್ತು ಮನೋವಿಜ್ಞಾನಿಗಳು ಕೂಡ ಸಾಬೀತು ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಹೆಚ್ಚಿನ ಗೌರವ ಮತ್ತು ಹೆಚ್ಚಿನ ಪ್ರೇರಣೆಯನ್ನು ನಾವೆಲ್ಲರೂ ಸೇರಿ ಕೊಡೋಣ ಅನ್ನುವಂಥದ್ದನ್ನು ಹೇಳಿ ನಿಂತಿರುವಂಥ ಮಕ್ಕಳು ಕೂಡ ಭಾಳ ಖುಷಿಯಿಂದ ಓದಿ, ನೀವು ಯಾರಿಗೂ ಕಡಿಮೆ ಇಲ್ಲ ಮಕ್ಕಳೇ, ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದಂಥವ್ರು. ನಾನಂತೂ ಏಕೋಪಾಧ್ಯಾಯ ಶಾಲೆಯಲ್ಲಿ ಓದಿದಂಥವಳು, ಎಲ್ಲ ಸಬ್ಜೆಕ್ಟಿಗೆ ಮಾಸ್ಟ್ರುಗಳೂ ಇರಲಿಲ್ಲ. ಅಂಥ ಶಾಲೆಯಲ್ಲಿ ನಾವು ಓದಿದಂಥವರು ಎಲ್ಲರೂ ಕೂಡ ಆ ಎತ್ತರಕ್ಕೆ ಬೆಳಿಬೋದು ಅನ್ನುವಂಥ ಆಶಯವನ್ನು ವ್ಯಕ್ತ ಮಾಡಿ, ಇದಕ್ಕೆ ನಮ್ಮ ಶಾಸಕರು, ನಮ್ಮ ಸಂಸದರು, ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಾಲೆಗಳನ್ನು ಮತ್ತು ನಮ್ಮ ಸರ್ಕಾರಿ ವ್ಯವಸ್ಥೆಗಳನ್ನು ಇನ್ನಷ್ಟು ಚೆನ್ನಾಗಿ ಬೆಳೆಸಬೇಕನ್ನುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಅನ್ನುವಂಥದ್ದನ್ನು ಕೇಳಿಕೊಂಡು ನಿಮ್ಮೆಲ್ಲರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಿ, ನನ್ನ ತಾಯಿಯಂದರು ಬಹಳ ಹೊತ್ತಿಂದ ಕಾದಿದ್ದೀರಿ. ಮಧ್ಯದಲ್ಲಿ ಒಂದು ಜನೌಷಧಿ ಕೇಂದ್ರದ ಉದ್ಘಾಟನೆ ಇತ್ತು, ಅದಕ್ಕೆ ಸ್ವಲ್ಪ ತಡವಾಗಿ ಬಂದಿದ್ದೀವಿ. ನಾನು ಮುಂದಿನ ಕಾರ್ಯಕ್ರಮಕ್ಕೆ ಕೂಡ ಹೋಗಬೇಕಾಗಿದೆ, 2:45ಗೆ ಫ್ಲೈಟ್ ಇದೆ. ಅದಕ್ಕೆ ಮುಂಚಿತ ಮಾತಾಡಿ ನಮ್ಮ ನಂತರ ಶಾಸಕರು ಮಾತಾಡ್ತಾರೆ. ಅವರ ಮಾತುಗಳನ್ನು ಕೇಳಿಕೊಂಡು ನಿಮ್ಮ ಸಲುವಾಗಿ ಅಡುಗೆನೂ ಆಗ್ತಾಯಿದೆ, ನಾವು ಊಟ ಮಾಡಿ ಹೋಗ್ತಾ ಇದ್ವಿ, ಆದರೆ ಟೈಮ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಬೇಗ ಹೋಗಬೇಕಾಗಿದೆ. ಎಲ್ಲರೂ ಕೂಡ ಇದ್ದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿ ಹೋಗಬೇಕನ್ನುವಂಥ ಪ್ರಾರ್ಥನೆಯನ್ನು ನಿಮ್ಮೆಲ್ಲರಿಗೆ ಮಾಡಿ, ಮತ್ತೊಂದು ಸರಿ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ, ಊರಿನ ಗಣ್ಯರಿಗೆ, ಊರಿನ ದಾನಿಗಳಿಗೆ, ಪರ ಊರಿನ ದಾನಿಗಳಿಗೆ, ಎಲ್ಲ ಸಂಘ ಸಂಸ್ಥೆಯವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಶಿಶಿಲದಂತಹದ್ದೇ ಪುಟ್ಟಹಳ್ಳಿಯಲ್ಲಿ ಹುಟ್ಟಿದರೂ ದಿಟ್ಟ ಹೆಜ್ಜೆಯನ್ನಿಟ್ಟು ಕೇಂದ್ರ ಸಚಿವರಾಗಿ ದೇಶಕ್ಕೆ ತನ್ನನ್ನೇ ತಾನು ಸಮರ್ಪಿಸಿಕೊಂಡಿರುವಂತಹ ಕೇಂದ್ರ ಸಚಿವರಿಗೆ ಹಾಗೂ ಸಂಸದರಿಗೆ ಈ ವೇದಿಕೆಯಲ್ಲಿ ಗೌರವಾರ್ಪಣೆ ಕಾರ್ಯಕ್ರಮ, ಕಟ್ಟಡ ಸಮಿತಿಯ ಸದಸ್ಯರು ಹಾಗೂ ಸರ್ವ ಪದಾಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆ ನೆರೆದಂಥ ಎಲ್ಲ ಸಭಾಸದರು ದಯವಿಟ್ಟು ಎದ್ದು ನಿಂತು ಚಪ್ಪಾಳೆ ಮೂಲಕ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆಯೇ
ಸ್ಮರಣ ಸಂಚಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಗಣ್ಯರಿಗೆ ನೀಡಬೇಕಾಗಿ ಶ್ರೀ ಮನೋಹರ್ ಎಂ ಗೋಖಲೆ ಅವರಲ್ಲಿ ವಿನಂತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ನೆನಪಿಗಾಗಿ ಪ್ರಕಟಿಸಿದಂಥ ಸ್ಮರಣ ಸಂಚಿಕೆಯನ್ನು ಶ್ರೀ ಮನೋಹರ್ ಎಂ ಗೋಖಲೆ ಅವರು ವೇದಿಕೆ ಎಲ್ಲ ಗಣ್ಯರಿಗೆ ನೀಡಬೇಕಾಗಿ ವಿನಂತಿಸುತ್ತಿದ್ದೇವೆ. ತಮ್ಮ ಬಿಡುವಿಲ್ಲದ ಕೆಲಸದ ಒತ್ತಡಗಳ ನಡುವೆಯೂ ಕೂಡ ಪುಟ್ಟಹಳ್ಳಿಯಲ್ಲಿರುವಂತಹ ಒಂದು ಹೊಸ ಶ್ರಮದ ದ್ಯೋತಕವಾದಂಥ ಈ ಕಟ್ಟಡದ ಉದ್ಘಾಟನೆಗಾಗಿ ಆಗಮಿಸಿ ನಮ್ಮೆಲ್ಲರಿಗೂ ಸಂತೋಷವನ್ನುಂಟು ಮಾಡಿದಂಥ ಕೇಂದ್ರ ಸಚಿವರು ಹಾಗೂ ಮಾನ್ಯ ಸಂಸದರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸಲಿಕ್ಕೆ ನಮಗೆ ಎಲ್ಲರಿಗೂ ಅತ್ಯಂತ ಸಂತೋಷ ಉಂಟಾಗುತ್ತಿದೆ. ಶಾಲಾ ಕಟ್ಟಡದ ಉದ್ಘಾಟನೆ ನೆನಪಿಗಾಗಿ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಯುತ್ತಿದೆ. ಎಲ್ಲರೂ ಕೈಚಪ್ಪಾಳೆ ಮೂಲಕ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಸಂಪಾದಕರಾಗಿ ದುಡಿದಂತಹ ಶ್ರೀ ಮನೋಹರ್ ಎಂ ಗೋಖಲೆ ಅವರಿಗೆ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ನಮಗೆಲ್ಲರಿಗೂ ಅತ್ಯಂತ ಸಂತಸವಾಗುತ್ತಿದೆ. ಅತ್ಯಂತ ತುರ್ತು ಕಾರ್ಯಕ್ರಮದ ನಿಮಿತ್ತ ಮಾನ್ಯ ಸಚಿವರು ಹಾಗೂ ಸನ್ಮಾನ್ಯ ಸಂಸದರು ಈ ಕಾರ್ಯಕ್ರಮದಿಂದ ತೆರಳಲಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಬೀಳ್ಕೊಡುಗೆ ನೀಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶಾಸಕರು ವಹಿಸಲಿಕ್ಕಿದ್ದಾರೆ. ಸಹೃದಯ ಬಂಧುಗಳೇ, ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ದೇವೆ. ನಮ್ಮ ಸನ್ಮಾನ್ಯ ಶಾಸಕರಾದಂಥ ಶ್ರೀ ಹರೀಶ್ ಪೂಂಜರ್ ಅವರು ತಮ್ಮ ನಾಲ್ಮೆಯ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಿದ್ದೇವೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲಾದ ಹಳೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾಭಿಮಾನಿಗಳು ಕಟ್ಟಿಸಿದ್ದಂತಹ ಈ ಶಾಲೆಯ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯ್ಕರವರೇ, ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸುಧೀನ್ರವರೇ, ಅದೇ ರೀತಿ ಈ ಊರಿನವರಾಗಿರ್ತಕ್ಕಂಥ ಉದ್ಯಮಿಗಳಾಗಿರ್ತಕ್ಕಂಥ ಶ್ರೀಯುತ ರಾಜೇಶ್ ಪಡ್ಕೆ ಅವರೇ, ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಪ್ರಭು ಅವರೇ, ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ನಾಯಕ್ ಅವರೇ, ಅದೇ ರೀತಿ ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರೇ,
ಈ ಸಂಸ್ಥೆಯ ಎಲ್ಲ ಶಿಕ್ಷಕ ಬಂಧುಗಳೇ, ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮದ ಮಿತ್ರರೇ, ಕಾರ್ಯಕ್ರಮ ಸ್ವಲ್ಪ ಅಸ್ತವ್ಯಸ್ತ ಆಯಿತು. ಉದ್ಘಾಟನೆ ಸ್ವಾಗತ ಆಗಲಿಲ್ಲ ಅಂತ ಅವರು ಪಾಪ MC ಅವರು ಬೇಜಾರು ಮಾಡ್ತಾ ಇದ್ದಾರೆ. MC ಅವರು ಸ್ವಾಗತ ಆಗಲಿ, ಆದರೆ ಏನಾದರೂ ಇತಿಹಾಸದಲ್ಲಿ ನೆನಪುಳಿಯತಕ್ಕಂಥ ದಿನ ಇವತ್ತಿನ ದಿನ. ಈ ರೀತಿಯ ಗ್ರಾಮೀಣ ಪ್ರದೇಶದ ಒಂದು ಶಾಲೆಯ ಉದ್ಘಾಟನೆಗೆ ಕೇಂದ್ರ ಸಚಿವರು ಬಂದು ಉದ್ಘಾಟನೆ ಆಗಿರುವಂಥದ್ದು ಇದಕ್ಕಿಂತ ದೊಡ್ಡ ಅವಿಸ್ಮರಣೀಯ ದಿನ ಶಿಶಿಲಕ್ಕೆ ಇಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಆ ಕಾರಣಕ್ಕೋಸ್ಕರ ಅದು ಯಾವುದು ಈ ಸಂದರ್ಭದಲ್ಲಿ ಗಣನೆಗೆ ಬರುವುದಿಲ್ಲ. ಇದು ಅತ್ಯಂತ ಪ್ರಮುಖವಾಗಿ ಇವತ್ತು ಭಾಳ ಯಶಸ್ವಿಯಾಗಿ ನಡೆದಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಪ್ರಾಯಶಃ ಈ ಸಂದರ್ಭದಲ್ಲಿ ನಾನು ಆ ತಂಡ ಏನಿದೆ, 6 ಜನನ 7 ಜನನ 9 ಜನರ ತಂಡ, ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ. ಆ 9 ಜನರ ಪ್ರಾಮಾಣಿಕ ಪ್ರಯತ್ನ, ಪ್ರಾಯಶಃ ಈ ಸಂಸ್ಥೆಯ ಕಟ್ಟಡ ಮೂಲಭೂತ ಸೌಕರ್ಯವನ್ನು ಕೇಂದ್ರ ಸಚಿವರಿಂದ ಉದ್ಘಾಟನೆ ಮಾಡಿಸ್ತಕ್ಕಂಥ ಯೋಗ ಬಂದಿದ್ದರೆ ಆ 9 ಜನ ಯುವಕರ ತಂಡ, ಅವರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ನೀವು ಅಭಿನಂದನೆಗಳನ್ನು ಸಲ್ಲಿಸಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಗ್ರಾಮೀಣ ಪ್ರದೇಶದ ಶಾಲೆ ಉಳಿಸಬೇಕು, ಬೆಳಿಬೇಕೆನ್ನುವಂಥ ದೃಷ್ಟಿಯಲ್ಲಿ ನಾನು ಯಾವಾಗಲೂ ಹೇಳೋದಿದೆ, ಸರ್ಕಾರವೇ ಎಲ್ಲವೂ ಮಾಡ್ತದೆ ಅಂತ ಹೇಳಿದರೆ ಖಂಡಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಊರಿನವರ ಸಹಭಾಗಿತ್ವ, ವಿದ್ಯಾಭಿಮಾನಿಗಳ ಸಹಭಾಗಿತ್ವ, ಹಳೆ ವಿದ್ಯಾರ್ಥಿಗಳ ಸಹಭಾಗಿತ್ವ, ಪೋಷಕರ ಸಹಭಾಗಿತ್ವ ಇದ್ದರೆ ಮಾತ್ರ ಗ್ರಾಮೀಣ ಪ್ರದೇಶದ ಶಾಲೆಗಳನ್ನು ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಪ್ರಾಯಶಃ ಇದಕ್ಕೆ ಪ್ರೇರಣೆಯಾಗಿ ಬಂಟ್ವಾಳದಲ್ಲಿ ದಡ್ಡಲಕಾಡು ಶಾಲೆಯ ಮಾದರಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಸಹ ಅದೇ ರೀತಿಯಾಗಿರ್ತಕ್ಕಂಥ ಶಾಲೆ ಮಾಡಬೇಕೆನ್ನುವಂಥ ಪ್ರೇರಣೆಯನ್ನು ಪಡ್ಕೊಂಡು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಶಾಲೆಗಳು ಆ ರೀತಿಯ ಶಾಲೆಯ ಮೂಲಭೂತ ಸೌಕರ್ಯವನ್ನು ಹೆಚ್ಚು ಮಾಡತಕ್ಕಂಥ ಒಂದು ಪ್ರಾಮಾಣಿಕ ಕಾಳಜಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥದ್ದು. ಇವತ್ತು ಶಿಶಿಲದ ಈ ಒಂದು ಶಾಲಾ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಮೂಲಕ ಇವತ್ತು ಇಡೀ ಜಿಲ್ಲೆಗೆ ಅಲ್ಲ ರಾಜ್ಯಕ್ಕೆ ಪ್ರೇರಣೆ ಆಗುವಂಥದ್ದು. ಕೇಂದ್ರ ಸಚಿವರು ಉದ್ಘಾಟನೆ ಮಾಡಿರುವ ಕಾರಣಕ್ಕೋಸ್ಕರ ರಾಷ್ಟ್ರಕ್ಕೆ ಪ್ರೇರಣೆ ಆಗುವಂಥ ಕಾರ್ಯ ಶಾಲೆಯ ಸರ್ವತೋಮುಖ ದೃಷ್ಟಿಯಿಂದ ಹೇಗೆ ಮಾಡಬೇಕೆನ್ನುವಂಥದ್ದಕ್ಕೆ ರಾಷ್ಟ್ರಕ್ಕೆ ಶಿಶಿಲ ಮಾದರಿಯಾಗಿದೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೆಚ್ಚು ಮಾತಾಡದೆ ಶಿಶಿಲದ ಅಭಿವೃದ್ಧಿಯ ದೃಷ್ಟಿ ಹಿಂದೆಯೂ ಇದ್ದೆ, ಈಗೆಯೂ ಇದ್ದೇನೆ, ನಾಳೆಯೂ ಇದ್ದೇನೆ. ಆದರೆ ಅಭಿವೃದ್ಧಿ ಹೆಚ್ಚು ಮಾಡಲಿಕ್ಕೆ ಈಗ ಸ್ವಲ್ಪ ಕೈಕಟ್ಟಿದೆ. ಆದರೆ ಮುಂದೆ ಖಂಡಿತ ಅದಕ್ಕೆ ಆ ಶಿಶಿಲೇಶ್ವರ ದೇವರು ಆಶೀರ್ವಾದ ಮಾಡ್ತಾರೆ ಎನ್ನುವಂಥ ವಿಶ್ವಾಸ ನನಗಿದೆ. ಈಗಾಗಲೇ MP ಅವರ ಮೂಲಕ ಪ್ರಸಾದ್ ಸ್ಕೀಮಲ್ಲಿ ನಮ್ಮ ದೇವಸ್ಥಾನದ ಅಭಿವೃದ್ಧಿಯ ದೃಷ್ಟಿಯಿಂದಲೂ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಚಾರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೃಷ್ಟಿಯಲ್ಲೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಶಾಲೆಯ ಇನ್ನೊಂದು ಅಭಿವೃದ್ಧಿಯ ದೃಷ್ಟಿಯಿಂದ ಈಗಾಗಲೇ 3 ಲಕ್ಷ ರೂಪಾಯಿಯನ್ನು 3 ಲಕ್ಷ ರೂಪಾಯಿಯನ್ನು MLA ಗ್ರಾಂಟಲ್ಲಿ ಇಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲೂ ಇದಕ್ಕೆ ಪೂರ್ಣವಾಗಿರ್ತಕ್ಕಂಥ ಒತ್ತು ಕೊಡುವಂಥ ಕೆಲಸ ಮಾಡ್ತೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅನೇಕ ಕಾರ್ಯಕ್ರಮ ಇದೆ. ನಿಜವಾಗಲೂ ನನಗಿವತ್ತು ಕಾರ್ಯಕ್ರಮದ ಒತ್ತಡ ಎಷ್ಟಿದೆ ಅಂತ ಹೇಳಿದರೆ ಈ ಕಾರ್ಯಕ್ರಮಕ್ಕೂ ಬರಲಿಕ್ಕಾಗದಂಥ ಸ್ಥಿತಿಯಲ್ಲಿದ್ದೆ. ಆದರೆ ಅದನ್ನೆಲ್ಲವನ್ನು ಕ್ಯಾನ್ಸಲ್ ಮಾಡಿ ಕೇಂದ್ರ ಸಚಿವರು ಶೋಭಾ ಕರಂದ್ಲಾಜೆ ಅವರು ಈ ದಿನಾಂಕ ಕೊಟ್ಟಾಗ ಎಲ್ಲ ಕ್ಯಾನ್ಸಲ್ ಮಾಡಿ ಅದನ್ನು ಮುಂದಕ್ಕೆ ಹಾಕಿದೆ. ಯಾಕೆಂತ ಹೇಳಿದರೆ ಈ ಒಂದು ಸಂಸ್ಥೆಯ ನಿರ್ಮಾಣದ ದೃಷ್ಟಿಯಿಂದ ಊರಿನವರು ಮತ್ತು ಹಳೆ ವಿದ್ಯಾರ್ಥಿಗಳು, ವಿದ್ಯಾಭಿಮಾನಿಗಳು ಸೇರಿಕೊಂಡು ಈ ರೀತಿಯ ಒಂದು ಕಾರ್ಯ ಆಗೋದಿದ್ದರೆ ಅದಕ್ಕೆ ನಾವು ಉತ್ತೇಜನ ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಪ್ರಾಯಶಃ ಇವತ್ತು ಕೆಂಪ್ ಟ್ರೆಂಡ್ ಇಂಡಿಯಾ ಆದವರು, ಅದು ಈ ಶಾಲೆಯ ಹಳೆ ವಿದ್ಯಾರ್ಥಿ ತಾಯಿ, ಪ್ರಾಯಶಃ ಈ ಊರಿಗೆ ಮತ್ತೊಮ್ಮೆ ಫಸ್ಟ್ ಬ್ಯಾಚಿನ ಅವರ ತಾಯಿ ಇಲ್ಲಿ ಹಳೆ ವಿದ್ಯಾರ್ಥಿ, ಪ್ರಾಯಶಃ ಅವರು ಸಹ ಇದಕ್ಕೆ ಒಂದು ಶೌಚಾಲಯವನ್ನು ಕೊಡುವಂಥ ರೋಟರಿಯವರು ಸಹ ಅದಕ್ಕೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ
ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ರಿಗೂ ವಂದಿಸ್ತಾ ಮತ್ತೊಮ್ಮೆ ವಿಶೇಷವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ನಿಮ್ಮೆಲ್ಲರ ನೆಲೆಯಲ್ಲಿ ಇಷ್ಟು ಗ್ರಾಮೀಣ ಪ್ರದೇಶದ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಈ ಉತ್ತೇಜನವನ್ನು ಕೊಟ್ಟಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರಿಗೆ ಮತ್ತೊಮ್ಮೆ ಮನಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಸುಂದರ ಕಟ್ಟಡ ನಿರ್ಮಾಣದ ತಂಡದ ಹಿಂದೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯವನ್ನು ಸಾಂಗವಾಗಿ ನೆರವೇರಿಸಲು ಸಹಕರಿಸಿದಂಥ ನಮ್ಮ ಕ್ಷೇತ್ರದ ಹೆಮ್ಮೆಯ ಶಾಸಕರಾದಂಥ ಶ್ರೀ ಹರೀಶ್ ಪೂಂಜರವರು ಈ ಕಾರ್ಯಕ್ರಮಕ್ಕೆ ಈ 8ನೇ ಬಂಟರಿಗೆ ಸಾಥ್ ನೀಡಿದಂಥ ಶಾಲಾ ಸಹ ಶಿಕ್ಷಕಿ ಶ್ರೀಮತಿ ರತ್ನ ಮೇಡಮ್ ಇವರನ್ನು ಈ ವೇದಿಕೆಯಲ್ಲಿ ಗೌರವಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಶಾಸಕರಲ್ಲಿ ವಿನಂತಿಸುತ್ತಿದ್ದೇವೆ. ಸನ್ಮಾನ್ಯ ಶಾಸಕರಿಗೂ ಹಾಗೂ ವೇದಿಕೆ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಮುಂದಕ್ಕೆ ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದುಕೊಂಡು ಇದರ ಎಸ್ಟಿಮೇಟ್ ಹಾಗೂ ನೀಲನಕ್ಷೆಯನ್ನು ಉಚಿತವಾಗಿ ತಯಾರಿಸಿ ತಮ್ಮ ಬಿಡುವಿನಲ್ಲಿ ಸದಾ ಬಂದು ಸಲಹೆ ಸೂಚನೆಗಳನ್ನು ನೀಡಿದಂತಹ ವಾಸ್ತುಶಿಲ್ಪಿ ಇಂಜಿನಿಯರ್ ಅವರು ಶ್ರೀ ಕರುಣಾಕರ ಗೌಡ ನಿಡ್ಲೆ ಇವರು ದಯವಿಟ್ಟು ವೇದಿಕೆಗೆ ಬಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸುತ್ತಿದ್ದೇವೆ. ದೊಡ್ಡ ಕೈ ಚಪ್ಪಾಳೆಯೊಂದಿಗೆ ವಾಸ್ತುಶಿಲ್ಪಿಗಾರರನ್ನು ಗೌರವಿಸೋಣ. ಸನ್ಮಾನ್ಯ ಶಾಸಕರಿಂದ ಶಾಲು ಹೊದಿಸಿ ಹಾರವನ್ನು ಹಾಕಿ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಿಂದ ಹಾರಾರ್ಪಣೆಗೊಂಡು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಿಂದ ಪೇಟವನ್ನು ತೊಡಿಸಿ ಹಾಗೆ ಸ್ಮರಣಿಕೆಯನ್ನು ನೀಡಿ ಫಲವಸ್ತುಗಳನ್ನು ನೀಡಿ ಶ್ರೀ ಶಿಶಿಲೇಶ್ವರ ದೇವರ ಅನುಗ್ರಹ ಸಿಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ನಡೆಯುತ್ತಿರುವಂತಹ ಈ ಗೌರವಾರ್ಪಣೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೈ ಚಪ್ಪಾಳೆಯ ಮೂಲಕ ನಮ್ಮ ಸಹಕಾರ ನೀಡೋಣ. ಈ ಸುಂದರ ಕಟ್ಟಡ ನಿರ್ಮಾಣಕ್ಕೆ ನಮ್ಮೊಂದಿಗೆ ಸಹಕಾರ ನೀಡಿದಂತಹ ರೋಟರಿ ಕ್ಲಬ್ ಅಧ್ಯಕ್ಷರು ಹಾಗೆ ರಾಜೇಶ್ ಫಡ್ಕೆ ಮುಖ್ಯ ಕೆಮ್ ಟ್ರೆಂಡ್ ಇಂಡಿಯಾದ ಉಪಾಧ್ಯಕ್ಷರು ಹಾಗೂ GM ಆದಂತಹ ಶ್ರೀ ರಾಜೇಶ್ ಫಡ್ಕೆ ಅವರಿಗೆ ನಮ್ಮ ತಂಡದ ಪರವಾಗಿ ಹಾಗೂ ಊರಿನ ಸಮಸ್ತ ಜನರ ಪರವಾಗಿ ಈ ಗೌರವಾರ್ಪಣೆ ಪ್ರೀತಿಯಿಂದ ಇದನ್ನು ಸ್ವೀಕರಿಸಬೇಕಾಗಿರೋರಲ್ಲಿ ವಿನಂತಿ ಮಾಡ್ತಿದ್ದೇವೆ. ಸಾವಿರದ 1960ರಲ್ಲಿ ಜಾಗತಿಕವಾಗಿ ಸ್ಥಾಪನೆಯಾಗಿ ಸುಮಾರು 30 ವರ್ಷಗಳಿಂದ ಭಾರತದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಕೆಮ್ ಟ್ರೆಂಡ್ ಇಂಡಿಯಾದ ಉಪಾಧ್ಯಕ್ಷರು ಹೌದು ಹಾಗೆ ಮುಖ್ಯ ವ್ಯವಸ್ಥಾಪಕರು ಕೂಡ ಶ್ರೀ ರಾಜೇಶ್ ಫಡ್ಕೆಯವರು ನಮ್ಮ ಊರಿನವರು ಎನ್ನುವಂಥ ಹೆಮ್ಮೆ ನಮಗೆ
ಕೈ ಚಪ್ಪಾಳೆ ಮೂಲಕ ಇವರನ್ನು ಗೌರವಿಸುವ ಮೂಲಕ ಈ ಸನ್ಮಾನವನ್ನು ಇನ್ನಷ್ಟು ಘನಗೊಳಿಸೋಣ. ಧನ್ಯವಾದಗಳು ಸನ್ಮಾನ್ಯ ಶಾಸಕರಿಗೆ ಹಾಗೆ ವೇದಿಕೆಯ ಗಣ್ಯರಿಗೆ. ಮುಂದಕ್ಕೆ ರೋಟರಿ ಕ್ಲಬ್ ಬೆಳ್ತಂಗಡಿ ಇದರ ಅಧ್ಯಕ್ಷರಾದಂಥ ಶ್ರೀ ಪ್ರಕಾಶ್ ಪ್ರಭು ಇವರಿಗೆ ಸನ್ಮಾನ್ಯ ಶಾಸಕರು ಹಾಗೂ ವೇದಿಕೆಯ ಗಣ್ಯರು ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇವೆ. ತಮ್ಮೆಲ್ಲರ ಕರತಾಡನ ನಮ್ಮ ಈ ಗೌರವಾರ್ಪಣೆ ಜೊತೆಗೆ ಬೇಕು ಎನ್ನುವಂಥ ಹಂಬಲ ನಮ್ಮದು. ಶಾಲು ಹೊದಿಸಿ, ಹಾರ ಹಾಕಿ, ಪೇಟ ತೊಡಿಸಿ, ಹಣ್ಣು ಹಂಪಲುಗಳನ್ನು ನೀಡಿ ಶ್ರೀ ಪ್ರಕಾಶ್ ಪ್ರಭು ರೋಟರಿ ಕ್ಲಬ್ ಬೆಳ್ತಂಗಡಿ ಇದರ ಅಧ್ಯಕ್ಷರಿಗೆ ಗೌರವಾರ್ಪಣೆ. ಈ ಸಂದರ್ಭದಲ್ಲಿ ಬೆಳ್ತಂಗಡಿ ರೋಟರಿ ಕ್ಲಬ್ನ ಕಾರ್ಯದರ್ಶಿಯಾದಂತಹ ಶ್ರೀ ಸಂದೇಶ್ ರಾವ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸುತ್ತಿದ್ದೇವೆ. ಧನ್ಯವಾದಗಳು ವೇದಿಕೆಯ ಗಣ್ಯರಿಗೆ ಹಾಗೂ ಸನ್ಮಾನ್ಯ ಶಾಸಕರಿಗೆ ಹಾಗೂ ವಿಧಾನ ಪರಿಷತ್ ಸದಸ್ಯರಿಗೆ. ನಮ್ಮೆಲ್ಲ ನೋವು ನಲಿವುಗಳಿಗೆ ಸ್ಪಂದಿಸುತ್ತಾ ಸದಾ ನಮ್ಮ ಬೆನ್ನ ಹಿಂದೆ ಶಕ್ತಿಯಾಗಿ, ವ್ಯಕ್ತಿಯಾಗಿ ಮಾತ್ರವಲ್ಲದೆ ಶಕ್ತಿಯಾಗಿ ನಿಂತಿರುವಂಥ ಸನ್ಮಾನ್ಯ ಶಾಸಕರಿಗೆ ವೇದಿಕೆಯ ಗಣ್ಯರು ಹಾಗೂ ಕಟ್ಟಡ ನಿರ್ಮಾಣ ಸಮಿತಿಯ ಪರವಾಗಿ ಗೌರವಾರ್ಪಣೆ ಕಾರ್ಯಕ್ರಮ ಕರತಾಡನದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಶ್ರೀ ಶಿಶಿಲೇಶ್ವರನ ಕೃಪೆ ಇರಲಿ ಎನ್ನುವಂಥ ಆತ್ಮೀಯವಾದ ಹಾರೈಕೆಯೊಂದಿಗೆ ಹಾರ ಹಾಕಿ, ಪೇಟ ತೊಡಿಸಿ, ಹಣ್ಣು ಹಂಪಲುಗಳನ್ನು ನೀಡಿ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಕಟ್ಟಡ ನಿರ್ಮಾಣ ಸಮಿತಿಯ ಸದಸ್ಯರು ದಯವಿಟ್ಟು ಎಲ್ಲ ವೇದಿಕೆಗೆ ಬರಬೇಕು. ಈ ಒಂದು ಸ್ಮರಣೀಯ ಕ್ಷಣವನ್ನು ತಮ್ಮೆಲ್ಲರ ಮನ ತುಂಬಿಸಿಕೊಳ್ಳಲು ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದಂತಹ ಸನ್ಮಾನ್ಯ ಶಾಸಕರಿಗೆ ಹಾಗೂ ವೇದಿಕೆಯ ಗಣ್ಯರಿಗೆ ಮತ್ತು ಕಟ್ಟಡ ನಿರ್ಮಾಣ ಸಮಿತಿಯ ಸದಸ್ಯರುಗಳಿಗೆ. ತಾವೇ ನುಡಿದಂತೆ ತುರ್ತು ಕಾರ್ಯಕ್ರಮದ ಪ್ರಯುಕ್ತ ಶಾಸಕರು ವೇದಿಕೆಯಿಂದ ನಿರ್ಗಮಿಸುತ್ತಿದ್ದಾರೆ. ಅವರಿಗೆ ಪ್ರೀತಿಯ ಬೀಳ್ಕೊಡುಗೆ. ಹರಿವು ರೋಟರಿ ಕ್ಲಬ್ಬಿನ ಕಾರ್ಯದರ್ಶಿಯಾದಂತಹ ಸಂದೇಶ್ ರಾವ್ ಅವರವರು ದಯಮಾಡಿ ಆಗಮಿಸಬೇಕು. ನಿಕಟಪೂರ್ವ ಕಾರ್ಯದರ್ಶಿ ಹಾಗೆಯೇ ಮನೋಹರ್ ಗೋಖಲೆ ಸರ್ ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತ ಕೇಳಿಕೊಳ್ಳುತ್ತಿದ್ದೇವೆ. ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಅದೇ ರೀತಿಯಲ್ಲಿ
ನಮ್ಮ ಈ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತು ಇಂಜಿನಿಯರ್ ಆಗಿ ನಮ್ಮ ಶಾಲೆಯ ನೀಲನಕ್ಷೆಯನ್ನು ತಯಾರಿಸಿಕೊಟ್ಟಂತ ಶ್ರೀಯುತ ಕರುಣಾಕರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀ ರಾಕೇಶ್ ಪಡ್ಪು ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಸಭಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಸರಸ್ವತಿ ಇವರನ್ನ ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಇವರಿಗೆ ಶ್ರೀಮತಿ ಆಶಾ PL ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಸಭಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸಂದೀಪ್ ಅಂಬುಡಂಗೆ ಇವರನ್ನ ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಮನೋಜ್ ಬೈಪಾಡಿ ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಸಭಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಶಿಶಿರದ ಎಲ್ಲ ಸಮಸ್ತ ಗ್ರಾಮಸ್ಥರಿಗೆ, ಹಳೆ ವಿದ್ಯಾರ್ಥಿಗಳಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ, ಸುದ್ದಿ ಮಾಧ್ಯಮದವರಿಗೆ ಎಲ್ಲರಿಗೂ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ಸಭೆಯನ್ನು ಅನುವು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀ ಸುದಿಂಡಿ ಇವರಿಗೆ. ಈ ಸುಂದರವಾದ ಹೂಗುಚ್ಛವನ್ನು ನಿರ್ಮಿಸಿಕೊಟ್ಟವರು ಶಿಶಿಲಾ ಹೇವಾಜೆ ಕಾರ್ಯಕ್ಷೇತ್ರದಂತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟದ ಸದಸ್ಯ ಬಂಧುಗಳು, ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈ ವೇದಿಕೆಯಲ್ಲಿ ಶಿಶಿಲದ ಪ್ರಥಮ ಪ್ರಜೆ ಶಿಶಿಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ಶ್ರೀ ಸುದಿಂಡಿ ಇವರು ಉಪಸ್ಥಿತರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಅವರಿಗೆ ಕಟ್ಟಡ ನಿರ್ಮಾಣ ಸಮಿತಿಯ ಸದಸ್ಯರಾದಂತಹ ಶ್ರೀ ಭುವನ್ ಕುಮಾರ್ ಬರೆಮೇಲು ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಮತ್ತೊಮ್ಮೆ ನೆರೆದಂತಹ ಸರ್ವರಿಗೂ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಮುಂದಕ್ಕೆ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು, ಯೋಜನೆಗಳನ್ನು ತಮ್ಮ ಮುಂದಿಡಲಿಕ್ಕಿದ್ದಾರೆ ಕಟ್ಟಡ ನಿರ್ಮಾಣ ಸಮಿತಿಯ ಸದಸ್ಯರು ಹಾಗೆಯೇ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಕರುಣಾಕರ ಅಡ್ಡಹಳ್ಳ ಇವರು. ಹರಿ ಓಂ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರತಾಪ್ ಸಿಂಹ ನಾಯಕ್ರವರೇ, ಹಾಗೆಯೇ ರೋಟ್ರಿ ಕ್ಲಬ್ನ ಅಧ್ಯಕ್ಷರಾದಂತಹ ಪ್ರಕಾಶ್ ಪ್ರಭುರವರೇ, ಹಾಗೆಯೇ ನಮಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿದಂತಹ ರಾಜೇಶ್ ಪಡಿಕೆಯವರೇ, ಹಾಗೆಯೇ ಹತ್ಯರ್ಕ CA ಬ್ಯಾಂಕಿನ ಅಧ್ಯಕ್ಷರಾದಂಥ ರಾಘವೇಂದ್ರ ನಾಯಕ್ರವರೇ, ಹಾಗೆಯೇ ಸೇರಿರುವಂತಹ ಎಲ್ಲ ಗಣ್ಯರನ್ನು ಸ್ವಾಗತಿಸುತ್ತಾ, ಸರಿಸುಮಾರು 12 ತಿಂಗಳ ಹಿಂದೆ ಶಾಲಾ ಕಟ್ಟಡ ಸಂಪೂರ್ಣ ಹಾಳಾಗಿದೆ. ಇದಕ್ಕಾಗಿ ನಾವೇನಾದರೂ ಮಾಡಬೇಕೆಂದು ಹೇಳಿ ನಾವು ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ಊರಿನವರನ್ನು ಸೇರಿಸಿ ಒಂದು ಮೀಟಿಂಗ್ ಮಾಡಿದೆವು. ಮೀಟಿಂಗ್ ಮಾಡಿ ಮೇಲಿನ ಚಾವಣಿಯನ್ನೇ ಸರಿ ಮಾಡೋದಂತೇಳಿ ಅಲ್ಲಿ ಒಂದು ಹಂತಕ್ಕೆ ಎಲ್ಲರ ಅಭಿಪ್ರಾಯ ಬಂತು. ತದನಂತರ ನಾವು ಶಾಲಾ ರಿಜಿಸ್ಟ್ರ್ ಬುಕ್ಕನ್ನು ತೆಗೆದು ಅದರಲ್ಲಿದ್ದ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿ ಅವರ ಒಪಿನಿಯನ್ ಕೇಳುವಾಗ ಅವರು ಹೇಳಿದರು, ನಮ್ಮ ಶಾಲೆಯಲ್ಲಿ ಕಲ್ತಂಥ ತುಂಬ ಮಕ್ಕಳಿದ್ದಾರೆ, ಸರಿಸುಮಾರು 2,500ಕ್ಕಿಂತ 3,000ದಷ್ಟು ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲ್ತವರೇ ಇದ್ದಾರೆ. ಆದ್ದರಿಂದ ನಾವು ಹೊಸ ಶಾಲೆಯನ್ನೇ ಮಾಡ್ಬೋದು ಅನ್ನುವಂತಹ ಹೆಚ್ಚಿನವರ ಅಭಿಪ್ರಾಯ ಆ ರೀತಿ ಬಂತು. ಹಾಗೆಯೇ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಪೋಷಕರ ಮೀಟಿಂಗಲ್ಲಿ ನಿರ್ಣಯ ಮಾಡಿ ನಾವು ಒಂದು ವಾಟ್ಸಪ್ ಗ್ರೂಪನ್ನು ರಚನೆ ಮಾಡಿದ್ವಿ. ಇಲ್ಲಿರುವಂತಹ ಎಲ್ಲ ಮನೆಗೆ ಸಂಪರ್ಕ ಮಾಡಿ ಇಲ್ಲಿ ಯಾರು ಹಳೆ ವಿದ್ಯಾರ್ಥಿಗಳು ಕಲ್ತಿದ್ದಾರೆ, ಬೇರೆ ಬೇರೆ ದೇಶ ವಿದೇಶ ಬೇರೆ ಬೇರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಇದ್ದರು, ಅವರನ್ನೆಲ್ಲ ಸಂಪರ್ಕ ಮಾಡಿ ಒಂದು ವಾಟ್ಸಪ್ ಗ್ರೂಪ್ ರಚನೆ ಮಾಡಿ ಒಂದು ಮನವಿ ಪತ್ರವನ್ನು ಬಿಡುಗಡೆ ಮಾಡಿದ್ವಿ. ಈ ಮನವಿ ಪತ್ರ ಬಿಡುಗಡೆ ಮಾಡಿದ ನಂತರ ನಮಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಕೆಲವರು ಅವರಾಗಿಯೇ ಕಾಲ್ ಮಾಡಿ ಹೇಳಿದರು, ನಮ್ಮದು ಗ್ರೂಪಲ್ಲಿ ಆ್ಯಡ್ ಮಾಡಲಿಲ್ಲ, ನಮ್ಮನ್ನು ಆ್ಯಡ್ ಮಾಡಿ ನಾವು ಸಹ ಸಹಕಾರ ಮಾಡ್ತೇವೆ ಅಂತೇಳಿ. ನಾವು ಹೀಗೆ ನಮ್ಮದೇ ಹಳೆ ವಿದ್ಯಾರ್ಥಿಯಾದಂಥ ಕರುಣಾಕರ್ ಅವರನ್ನು ಸಂಪರ್ಕ ಮಾಡುವಾಗ ಹೇಳಿದರು, ನಾನು ಫ್ರೀಯಾಗಿ ಮಾಡಿಕೊಡ್ತೇನೆ ನಿಮಗೆ ಸ್ಕೆಚ್ ಎಲ್ಲ ಅಂತ. ಹಾಗೆ ನಾವೊಂದು 9 ಜನರ ತಂಡ ಪ್ರತಿ ವಾರ ಮೀಟಿಂಗ್ ಮಾಡಿದ್ವಿ, ಯಾವ ರೀತಿ ಎಲ್ಲ ಮಾಡ್ಬೋದು ಅಂತೇಳಿ. ಒಳ್ಳೆಯ ಸ್ಪಂದನೆ ಸಿಕ್ಕಿತು ಜನರಿದೆಲ್ಲ. ನಾವು ಸ್ಲ್ಯಾಪ್ವರೆಗೆ ಆಯಿತು ನಮ್ಮದು. ತದನಂತರ ಸ್ವಲ್ಪ ಕಷ್ಟ ಆಯಿತು. ಕಷ್ಟ ಆಗುವ ಸಮಯದಲ್ಲಿ ನಾವು ಬದುಕು ಕಟ್ಟಿಕೊಡೋಣ ಬನ್ನಿ ತಂಡದವರಿಗೆ ಮತ್ತು ರೋಟ್ರಿ ಕ್ಲಬ್ಬಿನವರಿಗೆ ಮನವಿ ಮಾಡಿದ್ವಿ.
ಹೀಗೆ ಏನಾದರೂ ನಿಮ್ಮ ಕಡೆಯಿಂದ ನಮಗೆ ಸ್ವಲ್ಪ ಸಹಾಯ ಆಗಬೇಕಂತೇಳಿ ಕೂಡಲೇ ನಮಗೆ ಸ್ಪಂದನೆ ಕೊಟ್ಟರು. ಬದುಕು ಕಟ್ಟಿಕೊಡೋಣ ತಂಡದವರು ಮತ್ತು ರೋಟರಿ ಕ್ಲಬ್ಬಿನವರು ಬಂದರು. ವಾಪಸ್ಸೊಮ್ಮೆ ನಾವು ಪೋಷಕರ ಸಭೆ ಮಾಡಿದ್ವಿ. ಸಭೆ ಮಾಡಿ ಅವರು ಹೇಳಿದರು, ಸ್ಲ್ಯಾಪಿನವರೆಗೆ ನೀವು ಮಾಡಿ, ತಡದ ನಂತರದ್ದು ನಾವು ಮಾಡ್ತೇವೆ ಅಂತ ಹೇಳಿ ನಮ್ಮ ರಾಜೇಶ್ ಪಡ್ಕೆ ಅವರು ಬೆಂಗಳೂರಿನಲ್ಲಿ ದೊಡ್ಡ ಉದ್ಯಮದಲ್ಲಿ ಇದ್ದಾರೆ. ಅವರ ಮುಖಾಂತರ CSR ಅನುದಾನ ಮುಖಾಂತರ ನಮಗೆ 10 ಲಕ್ಷ ರೂಪಾಯಿ ಅನುದಾನವನ್ನು ನಮಗೆ ಒದಗಿಸಿಕೊಟ್ರು. ಇದಕ್ಕೆ ನಾವೆಲ್ಲರೂ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇವೆ. ಹಾಗೆಯೇ ಇನ್ನವರು ಈಗ ಬರಲಿಕ್ಕೆ ಆಗುವುದಿಲ್ಲ ಅಂತಿದ್ರು ನಮ್ಮ ಸನ್ಮಾನಿತರು ಶ್ರೀ ಮೋಹನ್ ರಾವ್ ಅವರು ಸಂಜೆಯ ಕಾರ್ಯಕ್ರಮಕ್ಕೆ ಬರ್ತಾರೆ. ಅವರು ಸಹ ತುಂಬ ಪ್ರಮಾಣದಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಸರಿಸುಮಾರು 10 ಲಕ್ಷದವರೆಗಿನ ಉಪಕರಣಗಳನ್ನು ಕೊಟ್ಟಿದ್ದಾರೆ. ಕಿಟಾಕಿ ಮತ್ತು ಬಾಗಿಲು, ಪೈಂಟಿಂಗ್ ವ್ಯವಸ್ಥೆ ಎಲ್ಲ, ಟೈಲ್ಸಿನ ವ್ಯವಸ್ಥೆ ಎಲ್ಲ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೆಯೇ ನಮ್ಮದು ಸ್ಲ್ಯಾಪ್ ಆಗಿ ಎಲ್ಲ ಹತ್ತಿರ ಬರುವಾಗ ನಾವು ನಿರೀಕ್ಷದ ರೀತಿಯಲ್ಲಿ ನಮಗೆ ಜನರ ಸ್ಪಂದನೆ ಸಿಕ್ಕಿತು. ಸರಿಸುಮಾರು ಮೊನ್ನೆ ನಮ್ಮ ಸ್ಕ್ಯಾನರ್ ಸ್ಟ್ರಕ್ ಆಗಿದೆ ಪ್ರತಾಪನ್, ಆ ರೀತಿ ಹಲವು ವಿದ್ಯಾರ್ಥಿಗಳು ನಮಗೆ ಸಹಕಾರ ನೀಡಿದ್ದಾರೆ. ಆದ್ದರಿಂದ ಎಲ್ರಿಗೂ ನಾನು ತುಂಬ ಈ ಕಟ್ಟಡ ಸಮಿತಿಯ ಪರವಾಗಿ ಆಭಾರಿಯಾಗಿದ್ದೇನೆ. ಎಲ್ರಿಗೂ ಸ್ಪಷ್ಟವಾಗಿ ಹೇಳುವುದಂದರೆ, ನಾವೀಗ ಕಟ್ಟಡ ಎಲ್ಲ ಆಗ್ತದೆ, ಕಟ್ಟಡ ಆದ ನಂತರ ಶಿಕ್ಷಕರು ಉತ್ತಮ ರೀತಿಯಲ್ಲಿ ಮಕ್ಕಳನ್ನು ಕಲಿಸುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಇದು ಶಿಕ್ಷಕರಿಗೊಂದು ಕಿವಿ ಮಾತು. ಯಾಕಂತ ಹೇಳಿದರೆ, ಊರಿನವರು ಒಂದು ಬ್ರಹ್ಮಕಲಶದ ರೀತಿಯಲ್ಲಿ ಹಣ ಸಂಗ್ರಹ ಮಾಡಿ ಇಷ್ಟು ವಿಜೃಂಭಣೆಯಿಂದೊಂದು ಕಟ್ಟಡ ಮಾಡಿಕೊಡುವಾಗ ಶಿಕ್ಷಕರ ಜವಾಬ್ದಾರಿ ತುಂಬ ದೊಡ್ಡದಾಗಿರ್ತದೆ. ಆದ್ದರಿಂದ ವಿಶೇಷವಾಗಿ ಈ ಕಿವಿ ಮಾತನ್ನು ಈಗಿರುವ ಶಿಕ್ಷಕರಿಗೂ ಮುಂದಿನ ಬರುವ ಶಿಕ್ಷಕರಿಗೂ ನೆನಪಿರಬೇಕಂತಲೇ ಹೇಳಿ, ಈಗ ಇನ್ನು ಸ್ವಲ್ಪ ಸಮಯದಲ್ಲಿ ನಾವು ಒಂದು ಪುಸ್ತಕ ಬಿಡುಗಡೆ ಮಾಡ್ತೇವೆ. ಈ ಕಟ್ಟಡ ಯಾವ ರೀತಿ ನಾವು ಮಾಡಿದ್ವಿ, ಅದಕ್ಕೆ ಯಾವ ರೀತಿ ಕಾರ್ಯಯೋಜನೆ ಮಾಡಿದೆವು, ನಂತರ ಈ ಕಟ್ಟಡ ಆಗುವಾಗ ಯಾರು ಬಂದು ನಮಗೆ ಒಳ್ಳೆಯ ಸಹಾಯ ಮಾಡಿದರು ಅದನ್ನೆಲ್ಲ ಮಾಡ್ತೇವೆ. ತದನಂತರ ಯಾರು ಎಷ್ಟು ಹಣ ಕೊಟ್ಟರು, ನಮ್ಮ ಎಷ್ಟು ಖರ್ಚು ಆಗಿದೆ, ಒಟ್ಟು ಖರ್ಚು ವೆಚ್ಚವನ್ನು ಆ ಪುಸ್ತಕದಲ್ಲಿ ಇಡ್ತೇವೆ. ಅದನ್ನು ನಾವು ಬಿಡು ಮಾಡುತ್ತೇವೆ. ಯಾಕೆಂದರೆ ಸಾರ್ವಜನಿಕರ ಹಣದಿಂದ ಕಟ್ಟಿದಂಥ ಶಾಲೆ ಪಾರದರ್ಶಕವಾಗಿರಬೇಕು ಎನ್ನುವ ನಿಟ್ಟಿನಲ್ಲಿ ಈ ಯೋಜನೆಗೆ ನಾವು ಕೈ ಹಾಕಿದ್ದೇವೆ. ಸ್ವಲ್ಪ ಸಮಯ ಆಗ್ಬೋದು ಪುಸ್ತಕ ಬಿಡುಗಡೆ ಆಗುವಾಗ, ಯಾಕೆಂದರೆ ತುಂಬ ಲೆಕ್ಕಾಚಾರ ಬರಲಿಕ್ಕೆ ಉಂಟು. ಮತ್ತು ತುಂಬ ನಮ್ಮ ರಮೇಶ್ ಬೈರೇಗಟ್ಟ ಅವರ ನೇತೃತ್ವದಲ್ಲಿ ಈ ಪುಸ್ತಕ ರೆಡಿ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಿರ್ತೇನೆ. ಆದ್ದರಿಂದ ಇದೇ ರೀತಿ ಇನ್ನು ಮುಂದೆಯೂ ನಿಮ್ಮೆಲ್ಲರ ಸಹಕಾರ ನಮ್ಮ ಶಾಲೆ ಮೇಲೆ ಇರಲಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಮ್ಮ ಮಕ್ಕಳನ್ನು ಇನ್ನೂ ಹೆಚ್ಚು ಕಲಿಸುವಲ್ಲಿ ನಾವೆಲ್ಲ ಯಶಸ್ವಿಯಾಗುವಂತ ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು ಶ್ರೀ ಕರುಣಾಕರ ಅಡ್ಡಹಳ್ಳ ಇವರಿಗೆ. ಮುಂದಕ್ಕೆ ಈ ಒಂದು ಮಹಾಯಜ್ಞಕ್ಕೆ ದೊಡ್ಡ ಮೊತ್ತದ ಸಹಾಯವನ್ನು ನೀಡಿ, ಅದು ಕೂಡ ಪ್ರೀತಿಯಿಂದ ತನ್ನ ಮಾತೃಶ್ರೀಯವರು ಕಲಿತ ಶಾಲೆ ಎನ್ನುವಂಥ ಹೆಮ್ಮೆಯಿಂದ ನೀಡಿದಂಥ ಕೆಮ್ಟ್ರೆಂಡ್ ಇಂಡಿಯಾ ಇದರ ಉಪಾಧ್ಯಕ್ಷರು ಹಾಗೆ ಪ್ರಧಾನ ವ್ಯವಸ್ಥಾಪಕರು ಆದಂಥ ಶ್ರೀ ರಾಜೇಶ್ ಪಡ್ಕೆ ಸರ್ ಅವರು ದಯವಿಟ್ಟು ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಪ್ರೀತಿಯ ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸ್ತಿದ್ದೇವೆ. ಶಿಶಿಲೇಶ್ವರಾಯ ನಮಃ. ವೇದಿಕೆಯಲ್ಲಿರುವ ಗಣ್ಯರೇ, ಊರವರೇ ಹಾಗೂ ಮುದ್ದು ಮಕ್ಕಳೇ, ಸಮಯ ತುಂಬ ಆಗಿದೆ, ಆದ್ದರಿಂದ ಎಲ್ಲರ ಹೆಸರು ಹೇಳಲಿಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ. ಸೊ ಇಲ್ಲಿ ನಾನು ತುಂಬ ಹೆಮ್ಮೆ ಹಾಗೂ ಭಾವುಕತೆಯಿಂದ ನಿಂತಿದ್ದೇನೆ ಇವತ್ತು. ಈ ಶಾಲೆಯಲ್ಲಿ ಫಸ್ಟ್ ಬ್ಯಾಚಿನ ವಿದ್ಯಾರ್ಥಿನಿ ನನ್ನ ತಾಯಿ, ಈಗ 80ನೇ ವಯಸ್ಸಿನ ಯುವತಿ. ಹಾಗೆ ನಾನು 6ನೇ ಮತ್ತು 7ನೇ ಕ್ಲಾಸನ್ನು ಈ ಸ್ಕೂಲಲ್ಲಿ ಕಲ್ತಿದ್ದೆ 80-81ನೇ ಇಸ್ವಿಯಲ್ಲಿ. ನಾವು 4 ಜನ ಅಣ್ಣ ತಮ್ಮದಿರು ಕೂಡ 6th ಮತ್ತು 7th ಸ್ಟ್ಯಾಂಡರ್ಡ್ ಈ ಶಾಲೆಯಲ್ಲಿ ಕಲ್ತಿರೋದು. ಎಲ್ಲರೂ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ನಮಗೆ ಶಿಶಿಲದ ಮೇಲೆ ಒಂದು ಭಾವನಾತ್ಮಕ ಸಂಬಂಧ, ವಿದ್ಯಾದಿಶೆಯಲ್ಲೂ ಹಾಗೂ ಸಾಮಾಜಿಕ ತಾಣದಲ್ಲೂ ಹಾಗೂ ಧಾರ್ಮಿಕ ವಿಷಯದಲ್ಲೂ ಶಿಶಿಲ ನಮಗೆ ಒಂದು ಒಳ್ಳೆಯ ತಳಹದಿಯನ್ನು ನಿರ್ಮಿಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಶಿಶಿಲದ ಶಾಲೆ 75 ವರ್ಷ ಆಗಿ ಬಿಲ್ಡಿಂಗ್ ಹಳೆದಾಗಿದೆ ಅಂತ ಹೇಳಬೇಕಾದ್ರೆ
ನಮ್ಮ CSR ಇಂದ ನಾವೇನಾದರೂ ಸಹಾಯ ಮಾಡ್ಬೋದು ಅಂತೇಳಿ ಯೋಚನೆಯಲ್ಲಿದ್ದೆ. ಆದರೆ ನಾನು ಯಾವುದೇ ಹಣವನ್ನು ಡೈರೆಕ್ಟಾಗಿ ಸ್ಕೂಲಿಗೆ ಅಥವಾ ಅಸೋಸಿಯೇಷನ್ಗೆ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಯಾರಾದರೂ ಮೂಲಕ ಇದನ್ನು ಉಪಯೋಗಿಸಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರುವಾಗ ಬೆಳ್ತಂಗಡಿಯ ಯಶವಂತ್ ಪಟೋದನ ಹತ್ರ ಮಾತಾಡ್ತಾ ಇದ್ದೆ. ಅವರೇ ಮುಂದೆ ಬಂದು ರೋಟ್ರಿ ಮೂಲಕ ನಾವು ಇದನ್ನು ಮಾಡೋಣ, ಆಗ ಕಾನೂನು ರೀತಿಯಲ್ಲಿ ನಾವು ಹಣವನ್ನು ಇದಕ್ಕೆ ಸದುಪಯೋಗ ಪಡಿಸ್ಬೋದು ಅಂತ ನಮಗೊಂದು ಸಲಹೆ ಕೊಟ್ಟರು. ಅದರ ಮೂಲಕ ರೋಟ್ರಿಯವರು ನಮ್ಮನ್ನು ನಾನು ಸಂಪರ್ಕಿಸಿದಾಗ ಅವರು ನಮಗೆ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟು ಅದೇ ದಿನ ನಾವು ಸಾಯಂಕಾಲ ಬಂದು ಇಲ್ಲಿ ಆಡಿಟ್ ಮಾಡಿಕೊಂಡು ಅದೇ ರೀತಿ ನಾವು ನಮ್ಮ ಹಣವನ್ನು ಒದಗಿಸಿದ್ದೇವೆ. ಇದು ನಾನು ದಾನ ಅಂತ ಹೇಳಲ್ಲ, ಯಾಕಂತ ಹೇಳಿದ್ರೆ ಇದು ನಮ್ಮ ಒಂದು ಫಲಾಪೇಕ್ಷೆ ಇಲ್ಲದೆ ಊರಿಗೆ ಮಾಡುವ ಒಂದು ಉಪಕಾರ. ಯಾಕಂದರೆ ಯಾರು ಹೇಳಿದ್ರು ಬ್ರಹ್ಮಕಲಶ ಅಂತ, ಈ ಜ್ಞಾನ ದೇಗುಲದ ಬ್ರಹ್ಮಕಲಶ ಇದು ಮುಂದಿನ ಪ್ರಜೆಗಳನ್ನು ಸೃಷ್ಟಿ ಮಾಡುವ ಒಂದು ಜ್ಞಾನ ದೇಗುಲ. ಹಾಗೆ ಇಲ್ಲಿಯ ಮಕ್ಕಳು, ಹಳ್ಳಿಯ ಮಕ್ಕಳು ಮುಂದೆ ನಾವು ಪೇಟೆಯಲ್ಲಿರಬೇಕಾದ್ರೆ ಎಷ್ಟೋ ಕಡೆ ನೋಡ್ಬೋದು, ಯಾರೋ ಏಕೋಪಾಧ್ಯಾಯಲ್ಲಿ ಶಾಲೆಯಲ್ಲಿ ಕಲ್ತಿದ್ದಾರೋ ಅವರೇ ಒಳ್ಳೆ ಹುದ್ದೆಯಲ್ಲಿರೋದು. ನಾನು ಇಂಗ್ಲೀಷ್ ಮೀಡಿಯಮ್ ಅಥವಾ ಕನ್ನಡ LKG UKG ಇಂದ ಕಲ್ತವ್ರು ನಾನು ಯಾರು ದೊಡ್ಡ ಹುದ್ದೆಯಲ್ಲಿ ನೋಡಿರೋದು ತುಂಬ ಕಮ್ಮಿ. ಏಕೋಪಾಧ್ಯಾಯ ಕನ್ನಡ ಶಾಲೆಯಿಂದ ಬಂದವರು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಅದು ಕನ್ನಡ ಮೀಡಿಯಮ್ನಲ್ಲಿ ಕಲ್ತವರು. ಈಗ ನಾವು ಉನ್ನತ ಶಾಲೆ ಆಗಿದೆ, ಹಾಗೆ ಟಾಯ್ಲೆಟ್ ಪ್ರಾಜೆಕ್ಟ್ ಆಗಿದೆ. ನಮ್ಮೆಲ್ಲರ ಒಂದು ರಿಕ್ವೆಸ್ಟ್ ಏನಂದರೆ ಇದನ್ನೊಂದು ಚೆನ್ನಾಗಿ ಕ್ಲೀನಿಟ್ ಮಾಡಿಕೊಂಡು ಫ್ಯೂಚರಿಗೆ ಚೆನ್ನಾಗಿ ಒಂದು ಉಪಯೋಗಿಸಬೇಕು. ಇವತ್ತು ನೀವು ಮಕ್ಕಳಾಗಿದ್ದೀರಿ, ಮುಂದೆ ನೀವು ಪ್ರಜೆಗಳಾಗ್ತೀರಿ, ಹಾಗೆ ಮುಂದಿನ ಮಕ್ಕಳು ಬರ್ಬೋದು. ಅದಕ್ಕಾಗಿ ನಾವು ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಮುಂದಿನ ಜನತೆಗೆ ಹಸ್ತಾಂತರಗೊಳಿಸೋದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆಯೇ 9 ಜನರ ತಂಡ, ವಿವೇಕಾನಂದರು ಹೇಳ್ತಾರೆ, ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಯುವಕರ ಅಗತ್ಯ ಇದೆ ಅಂತ ಹೇಳಿ ವಿವೇಕಾನಂದರು ಹೇಳಿದರು. ಆ ಯುವಕರು ಏನು ಮಾಡಬಲ್ಲರು ಅಂತ ಹೇಳೋದನ್ನು ಈ 9 ಅಥವಾ 10 ಜನರ ತಂಡವನ್ನು ನೋಡಿದರೆ ಗೊತ್ತಾಗ್ತದೆ. ಹಾಗೆಯೇ ತುಂಬ ಸಾರಿ ನಮಗೆ ಸರ್ಕಾರಗಳು ಏನು ಮಾಡ್ತೇವೆ ಅಂತ ನಾವು ಕೇಳ್ತಾ ಇರ್ತೇವೆ, ಸಮಾಜ ಏನು ಮಾಡ್ತಾ ಇದೆ ನನಗೆ ಅಂತೇಳಿ. ಆದರೆ ನಾವು ಸಮಾಜಕ್ಕೆ ಏನು ಮಾಡ್ತಾ ಇದ್ದೇವೆ ಅಂತ ಹೇಳೋದನ್ನು ನಾವು ನೋಡ್ತಾ ಇಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಎಷ್ಟೋ ಶಾಲೆಗಳು ಹಳೆ ವಿದ್ಯಾರ್ಥಿಗಳು ಸೇರಿ ಇಂಥ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಈ ಎಲ್ಲರಿಗೂ ನಾನು ಕೆಂಪ್ಟ್ರೆಂಡ್ ಇಂಡಿಯಾದ ಪರವಾಗಿ ಹಾಗೂ ರೋಟ್ರಿಯ ಪರವಾಗಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಇದೇ ಶಾಲೆ ಮುಂದುವರಿಯಲಿ, ಮಕ್ಕಳು ಈ ಶಾಲೆಯಲ್ಲಿ ಕಲಿತು ಉನ್ನತ ಹುದ್ದೆಯನ್ನು ಅನುಭವಿಸಿ ಮುಂದಿನ ಉತ್ತಮ ಪ್ರಜೆಗಳಾಗಿ ಈ ಊರಿಗೆ ಕೀರ್ತಿ ತರಲಿ ಅಂತೇಳಿ ಶಿಶಿಲೇಶ್ವರನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ನನ್ನ 2 ನಿಮಿಷ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ತಮ್ಮ ಭಾವುಕ ಭಾಷಣವನ್ನು ಮಾಡಿದಂತಹ ಕೆಂಪ್ಟ್ರೆಂಡ್ ಇಂಡಿಯಾ ಬೆಂಗಳೂರು ಇದರ ಉಪಾಧ್ಯಕ್ಷರು ಹಾಗೂ GM ಆದಂತಹ ಶ್ರೀ ರಾಜೇಶ್ ಫಡ್ಕೆ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಸಹೃದಯ ಬಂಧುಗಳೇ, 1905ರಲ್ಲಿ ಪ್ರಾರಂಭಗೊಂಡು ಸುಮಾರು 35,000 ತಂಡಗಳನ್ನು ಹೊಂದಿ ವಿಶ್ವದಾದ್ಯಂತ 12 ಮಿಲಿಯನ್ಗಿಂತಲೂ ಹೆಚ್ಚು ಸದಸ್ಯರನ್ನು ಹೊಂದಿದ್ದು, ಶಾಂತಿ, ಶಿಕ್ಷಣ, ಆರೋಗ್ಯ ಸೇರಿದಂತೆ ಸಮುದಾಯ ಅಭಿವೃದ್ಧಿಯ 7 ಪ್ರಮುಖ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಸ್ನೇಹ ಮತ್ತು ನಾಯಕತ್ವದ ಮೌಲ್ಯಗಳೊಂದಿಗೆ ಸೇವೆ ಮಾಡುತ್ತಿರುವಂತಹ ತಂಡವೇ ರೋಟರಿ ಕ್ಲಬ್. ಬೆಳ್ತಂಗಡಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದಂಥ ಶ್ರೀ ಪ್ರಕಾಶ್ ಪ್ರಭು ಅವರು ದಯವಿಟ್ಟು ತಮ್ಮ ನಲ್ಮೆಯ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ಪ್ರೀತಿಪೂರ್ವಕವಾದಂತಹ ವಿನಂತಿ. ಹಲೋ. ಜ್ಞಾನದ ಜ್ಯೋತಿ ಬಾರಮ್ಮ, ಜ್ಞಾನದ ಜ್ಯೋತಿ ಬಾರಮ್ಮ, ದೇಹವಿದು ಗುಡಿ ಮನಸು ಕವಾಟ, ಸೋಹಂ ಭಾವದ ಹೃದಯವೇ ಪೀಠ,
ಪ್ರೇಮದಿ ಬೆಳಗಿಸು ವಿದ್ಯೆಯ ದೀಪ, ಸ್ನೇಹದಿ ಬೆಳಗಿಸು ವಿದ್ಯೆಯ ದೀಪ, ಮೋಹವಳಿಸಿ ತೋರಾತ್ಮ ಸ್ವರೂಪ, ಜ್ಞಾನದ ಜ್ಯೋತಿ ಜ್ಞಾನದ ಜ್ಯೋತಿ ಜ್ಞಾನದ ಜ್ಯೋತಿ ಬಾರಮ್ಮ. ಆತ್ಮೀಯ ವಿದ್ಯಾರ್ಥಿನಿಯರೇ, ಮೊದಲು ನಾನು ನಿಮ್ಮನ್ನು ಸಂಬೋಧಿಸ್ತೇನೆ ಇವತ್ತು. ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವ ಎಲ್ಲ ಶಿಕ್ಷಣ ಪ್ರೇಮಿಗಳೇ, ನಾನು ಮೊದಲನೇದಾಗಿ ನಮ್ಮ ಇಲ್ಲಿ HM ಅನ್ನು ಅಭಿನಂದಿಸ್ತೇನೆ. ಅವರು 1 ವರ್ಷದಿಂದ ತೆಗೆದುಕೊಳ್ತಿರೋ ಒಂದು ಟೆನ್ಷನ್, ಎಲ್ಲಿದ್ದಾರೆ, ತುಂಬ ಟೆನ್ಷನ್ ತಗೊಳ್ತಾ ಇದ್ರು ಅವರು. ನಾವು 1 ವರ್ಷದ ಹಿಂದೆ ಬಂದಾಗ ಈ ಕಟ್ಟಡ ಅಪೂರ್ಣವಾಗಿತ್ತು. ಆಗ ಇಲ್ಲಿ ಕೇವಲ ಒಂದು 4 ಹಳೆ ವಿದ್ಯಾರ್ಥಿಗಳು ಇದ್ದರು. ನಾವು ಅವರಿಗೆ ಬಹುಶಃ ನಮ್ಮ ರಾಜೇಶ್ ಪಡ್ಕೆ ಅವರು ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸದಿಂದ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು. ಅದನ್ನು ರಾಜೇಶ್ ಪಡ್ಕೆ ಅವರಿಗೂ ಮೊದಲನೇದಾಗಿ ನಾನು ಧನ್ಯವಾದ ಹೇಳಲು ಬಯಸ್ತೇನೆ. ಆನಂತರ HMನವರಿಗೆ ನಾನು ಹೇಳಿದ್ದೆ, ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ ಒಂದು ಸ್ಲೋಗನ್ ಹಾಕಿ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಒಂದು ಸಲಹೆ ಕೊಟ್ಟಿದ್ದೆ. ಬಹುಶಃ ಅದು ಕೂಡ ಕ್ಲಿಕ್ ಆಗಿರ್ಬೋದು. ಮತ್ತು ಈ 9-10 ಜನರ ತಂಡ ಬಹಳ ಚೆನ್ನಾಗಿ ವರ್ಕ್ ಮಾಡಿದ್ದರಿಂದ ಇಷ್ಟೊಂದು ಒಳ್ಳೆಯ ಸಾಧನೆ ಸಾಧ್ಯ ಆಯಿತು. 4 ಹಳೆ ವಿದ್ಯಾರ್ಥಿಗಳು ಅಂದು ಕಾಣುತ್ತಿದ್ದರು. ಈಗ ವಾಟ್ಸಪ್ ಗ್ರೂಪ್ನಲ್ಲಿ 400 ಹಳೆ ವಿದ್ಯಾರ್ಥಿಗಳ ಹೆಸರು ವಿಳಾಸ ಎಲ್ಲ ಕಾಣ್ತಾ ಇದೆ. ಬಹಳ ಸಂತೋಷ, ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮದು ಏನಿದ್ರು ಸೇವೆ, ಆ ಕಡೆಯಿಂದ ಬಂದ ಹಣವನ್ನು ಈ ಕಡೆ ನಾವು ವಿನಿಯೋಗಿಸುವಂಥದ್ದು. ನಮ್ಮ ಮೇಲೆ ವಿಶ್ವಾಸವಿಟ್ಟು ಇಂಥ ಸಂಸ್ಥೆಗಳು ನಮ್ಮ ಮೂಲಕ ಹಣವನ್ನು ವಿನಿಯೋಗಿಸ್ತವೆ. ನಾವು ಈವರೆಗೆ 1,70,00,000 ರೂಪಾಯಿಯಷ್ಟು ಈ ವರ್ಷ ಇಂತಹ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆದ್ದು ಇಂತಹ ಅನೇಕ CSR ಸಂಸ್ಥೆಗಳಿಂದ. ಅದರಲ್ಲಿ ಕೆಮ್ಟ್ರೆಂಡ್ ಸಂಸ್ಥೆ ಕೂಡ ಒಂದು. ಅವರಿಗೂ ಕೂಡ ಧನ್ಯವಾದ ಮತ್ತೊಮ್ಮೆ ಹೇಳಲು ಬಯಸ್ತಾ ಇದ್ದೇನೆ. ಇಂತಹ ವಿದ್ಯಾಸಂಸ್ಥೆಗಳಲ್ಲಿ ನಾನು ಹೇಳಿದಾಗೆ ವಿದ್ಯೆ ಎಂಬ ದೀಪವನ್ನು ಪ್ರೇಮದಿ ಬೆಳಗಿಸಲು, ಸ್ನೇಹದಿ ಬೆಳಗಿಸಬೇಕಾದ್ರೆ ಅಲ್ಲಿ ಯಾವತ್ತೂ ರಾಜಕೀಯ ಇರಬಾರ್ದು. ಯಾವ ಶಾಲೆಗಳಲ್ಲಿ ರಾಜಕೀಯ ನುಸುಳುತ್ತದೋ ಅಂದಿಗೆ ಆ ಶಾಲೆಯ ಅಂತ್ಯ ಆದ ಹಾಗೆ. ಆದ್ದರಿಂದ ರಾಜಕೀಯ ನುಸುಳದಾಗೆ ನೋಡಿಕೊಳ್ಳಿ. ಅದರ ಬದಲು ಸೈಂಟಿಫಿಕ್ ವೈಜ್ಞಾನಿಕ ಮನೋಭಾವ, ನಾವು ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತ ಹೇಳ್ತೇವೆ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಒಂದು ರೋಟರಿ ಕ್ಲಬ್ನ ಪ್ರೆಸಿಡೆಂಟ್ ಅನ್ನೋದು ಒಂದು ಭಾಗ ಆದರೆ, ನಾನು ಗಣಿತ ಪ್ರಾಧ್ಯಾಪಕ, ಐ ಆಮ್ ಎ ರಿಟೈರ್ಡ್ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್. 35 ವರ್ಷಗಳ ಸೇವೆ ಮಾಡಿದ್ದೇನೆ SDM ಕಾಲೇಜಲ್ಲಿ. ನಾನು ಕಳೆದ 15 ವರ್ಷಗಳಿಂದ ಈ ಶಾಲೆಗಳಿಗೆ, ಹೈಸ್ಕೂಲ್ಗಳಿಗೆ ಮತ್ತು ಕಾಲೇಜುಗಳಿಗೆ ಮ್ಯಾಥ್ಸ್ ಫನ್ ಆ್ಯಂಡ್ ಮ್ಯೂಸಿಕ್ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಉಚಿತವಾಗಿ ಮಾಡ್ತಾ ಇದ್ದೇನೆ. ನೆನಪಿಟ್ಕೊಳ್ಳಿ, ಸರ್ಕಾರಿ ಶಾಲೆಯಿಂದ ನಾನು ಯಾವುದೇ ಧನ ಸಹಾಯವನ್ನು ಅಪೇಕ್ಷೆ ಮಾಡದೆ ನಾನು ಮಾಡ್ತಾ ಇರೋದು ಸೈಂಟಿಫಿಕ್ ಟೆಂಪರ್ಮೆಂಟ್ ಬೆಳೆಸಲು ವಿದ್ಯಾರ್ಥಿಗಳಲ್ಲಿ. ಗಣಿತ ಕಬ್ಬಿಣದ ಕಡಲೆ ಅಲ್ಲ ಅಂತ ತೋರಿಸ್ಕೊಳ್ಳಿಕ್ಕೆ, ಮತ್ತು ಮ್ಯೂಸಿಕ್ ಆ್ಯಂಡ್ ಮ್ಯಾಥ್ಸ್ ಕ್ಯಾನ್ ಬಿ ಕನೆಕ್ಟೆಡ್ ಅಂತ ಹೇಳಲಿಕ್ಕೆ. ಗಣಿತ ಮತ್ತು ಸಂಗೀತಕ್ಕೆ ಅವಿನಾಭಾವ ಸಂಬಂಧ ಇದೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಒಂದು ಗಣಿತ ಪ್ರೇಮ ಹುಟ್ಟಿಕೊಳ್ಳುತ್ತೆ ಎಂಬ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದೇನೆ. ನನ್ನ ಸೇವೆಯನ್ನು ಈ ಶಾಲೆಯವರು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ನಮಗೆ ಒಂದು ಅವಕಾಶ ಕೊಟ್ಟಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಶ್ರೀ ಪ್ರಕಾಶ್ ಪ್ರಭು ಅವರಿಗೆ. ಪ್ರತಿಯೊಂದು ಶಾಲಾ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಶಿವರಾಮ ಶಿಶಿಲ ಸರ್ರನ್ನು ನೆನಪಿಸ್ಕೊಳ್ತೇವೆ. ಹಾಗೆ ಅವರ ಹಾಡುಗಳನ್ನು ಕೂಡ ತಮ್ಮ ಇಂಪಾದ ಸೊಗಸಾದ ಹಾಡಿನ ಮೂಲಕ ಒಂದು ಶುಭ ಸಂದೇಶವನ್ನು ನೀಡಿದಂಥ ಪ್ರಕಾಶ್ ಪ್ರಭು ಸರ್ ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ಕರ್ನಾಟಕ ವಿಧಾನ ಪರಿಷತ್ನ ಗೌರವಾನ್ವಿತ ಸದಸ್ಯರಾದಂಥ ಶ್ರೀ ಪ್ರತಾಪ ಸಿಂಹ ನಾಯಕ್ರವರು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ವಿಶೇಷ ಗಣ್ಯರಾದಂಥ ಆಹ್ವಾನಿತ ಅತಿಥಿಯಾದಂಥ ಅವರಿಗೆ ನಮ್ಮ ತಂಡದ ಪರವಾಗಿ ಹಾಗೂ ಊರಿನ ಸಮಸ್ತ ನಾಗರಿಕರ ಪರವಾಗಿ ಪ್ರೀತಿಯ ಗೌರವಾರ್ಪಣೆ ದಯವಿಟ್ಟು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸ್ತಿದ್ದೇವೆ.
ಸನ್ಮಾನ್ಯ ಮೇಲ್ಮನೆಯ ಸದಸ್ಯರಿಗೆ ಶಾಲನ್ನು ಹೊದಿಸಿ ಪೇಟವನ್ನು ತೊಡಿಸಿ ಹಾರವನ್ನು ಹಾಕಿ ಫಲತಾಂಬೂಲವನ್ನು ನೀಡಿ ಶಿಶಿಲೇಶ್ವರನ ಕೃಪೆಯನ್ನು ಸಾರುವ ಚಿತ್ರವನ್ನು ನೀಡಿ ಸ್ಮರಣಿಕೆಯೊಂದಿಗೆ ಗೌರವಾರ್ಪಣೆ ದಯವಿಟ್ಟು ಸ್ವೀಕರಿಸಬೇಕು. ಹಾಗೆ ಸೇರಿದಂತಹ ಸರ್ವ ಸಭಾಸದರು ಕೈ ಚಪ್ಪಾಳೆ ಮೂಲಕ ಶ್ರೀಯುತರನ್ನು ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಗೌರವಾರ್ಪಣೆಯನ್ನು ಸ್ವೀಕರಿಸಿದಂಥ ಮಾನ್ಯ ಮೇಲ್ಮನೆ ಸದಸ್ಯರಿಗೆ ಹಾಗೆ ವೇದಿಕೆಯ ಗಣ್ಯರಿಗೆ, ಮುಂದಕ್ಕೆ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ಯಾರು ಹೆದರೋದು ಬೇಡ, ಮೈಕ್ ಎತ್ತರ ಮಾಡಿದರು ಅಂತೇಳಿ ಇವರು ಉದ್ದ ಮಾತಾಡ್ತಾರೆ ಅಂತೇಳಿ ತಿಳ್ಕೊಳ್ಬೇಡಿ. ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಇವತ್ತು ಸೋಮವಾರ ಬೇರೆ, ಶಿಶಿಲೇಶ್ವರನ ಸನ್ನಿಧಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಿಮ್ಮದೇ ಸೂತ್ರವನ್ನು ಪಾಲಿಸ್ತೇನೆ. ಎಲ್ರಿಗೂ ಗೌರವವನ್ನು ಸಲ್ಲಿಸ್ತಾ ಇಲ್ಲಿ ನೆರೆದಿರುವ ಎಲ್ಲ ಶಿಕ್ಷಣಾಭಿಮಾನಿಗಳೇ, ವಿದ್ಯಾರ್ಥಿ ಮಿತ್ರರೇ, ಅಧ್ಯಕ್ಷರ ಕೆಲಸ ಯಾವಾಗಲೂ ಸುಲಭ, ಆದರೆ ಕಷ್ಟ. ಏನು ಅಂತ ಹೇಳಿದರೆ ಅಧ್ಯಕ್ಷರು ಕೊನೆಗೆ ಮಾತಾಡಬೇಕು. ಆದರೆ ಸುಲಭ ಯಾಕೆ ಅಂತ ಹೇಳಿದರೆ, ನಾವು ಏನೆಲ್ಲ ಮಾತಾಡಬೇಕೋ ಎಲ್ಲ ಮೊದಲು ಮಾತಾಡಿರ್ತಾರೆ. ಅವರು ಮಾತಾಡಿದ್ದೆಲ್ಲ ಸರಿ ಅಂಥೇಳಿ ಹೇಳಿ ದೇವರು ಒಳ್ಳೇದು ಮಾಡಲಿ ಅಂಥೇಳಿ ಕೂತ್ಕೊಳ್ಳೋದು. ಆದರೆ ನಾನು ಸ್ವಲ್ಪ ರಾಜಕೀಯದಿಂದ ಬಂದದ್ದರಿಂದಾಗಿ ಮತ್ತು ಇನ್ನು 6 ತಿಂಗಳಲ್ಲಿ ನನ್ನ ವಿಧಾನ ಪರಿಷತ್ತಿನ ಅವಧಿಯು ಮುಗಿಯುವುದರಿಂದಾಗಿ ಒಂದೆರಡು ಮಾತು. ನಾನು ಯಾವಾಗಲೂ ಸನ್ಮಾನ ಮಾಡುವಾಗ ಪ್ರಾರಂಭದಲ್ಲಿ ಕೇಳ್ತಿದ್ದೆ, ನನಗೆ ಯಾಕೆ ಸನ್ಮಾನ ಅಂಥೇಳಿ. ನಾನು ಏನೂ ಮಾಡಲಿಲ್ಲ ಈ ಶಾಲೆಗೆ ಅಂತ. ಈ ಶಾಲೆಯನ್ನು ಸೇರಿಸಿ ಕಳೆದ ಬಾರಿ ಬಂದಾಗ ಇಲ್ಲಿ ಹೇಳಿದರು ಕೂಡ ನನಗೆ. ಆಗ ಅವರು ಹೇಳ್ತಿದ್ರು, ನೀವು ಏನು ಮಾಡಲಿಲ್ಲ ಅಂಥೇಳಿ ನಮ್ಗೆ ಗೊತ್ತುಂಟು, ಆದರೆ ಈಗ ಏನಾದರೂ ಮಾಡುವ ಜಾಗದಲ್ಲಿ ಕೂತಿದ್ದೀರಿ, ಏನಾದರೂ ಸ್ವಲ್ಪ ಮಾಡಿ ಅಂಥೇಳಿ ನಿಮಗೆ ಸನ್ಮಾನ ಅಂಥೇಳಿ. ಈಗ ನನಗೆ ಸ್ವಲ್ಪ ಅಭ್ಯಾಸ ಆಗಿದೆ ಅದು, ಈಗ ಹೋಗುವಂಥದ್ದಲ್ಲ. ಹಾಗಾಗಿ ಬಹುಶಃ ಸನ್ಮಾನ ಆಗಲಿ ಅಂಥೇಳಿ ನಾನು ಸಹ ಒಪ್ಪಿರುವಂಥದ್ದು. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಯೋಜಕಃ ತತ್ರ ದುರ್ಲಭ ಅಂತ ಹೇಳುವಂತಹ ಮಾತಿದೆ. ಯೋಚನೆ ಮಾಡಿ ಮುಂದೆ ಹೋಗುವಂಥವರ ಕೊರತೆ ಇದೆ ಅಂಥೇಳಿ. ಯಾರು ಧೈರ್ಯದಲ್ಲಿ ನಾವು ಮಾಡ್ತೇವೆ ಅಂತ ಹೇಳುವಂತಹ ನಿಶ್ಚಯ ಮಾಡಿ ಧೈರ್ಯದಿಂದ ಮುಂದೆ ಹೋಗ್ತಾರೆ, ಅವರ ಕೆಲಸವನ್ನು, ಅವರು ಮಾಡುವಂತಹ ಪ್ರಯತ್ನವನ್ನು ನೋಡುವಾಗ ಸಮಾಜವೂ ಗೌರವಿಸ್ತದೆ, ಅದರ ಜೊತೆಗೆ ದೇವರ ಸಹಾಯವೂ ಸಿಗ್ತದೆ ಅಂತೇಳಿ ಹೇಳೋದಕ್ಕೆ ಈ 9 ಮಂದಿ ಯಾರು ನಮ್ಮ ಊರಿನ ಶಾಲೆ ಅದನ್ನು ಪುನರ್ನಿರ್ಮಾಣ ಮಾಡಬೇಕು ಅಂಥೇಳಿ ಮುಂದೆ ಹೋಗಿದ್ದಾರೆ. ಕರುಣಾಕರಲ್ಲ, ಕರುಣ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ತಿದ್ದಿ ನನ್ನ ಕನ್ನಡದಲ್ಲಿ. ಅವರ ನೇತೃತ್ವದಲ್ಲಿ 9 ಮಂದಿ ಒಟ್ಟಿಗೆ ಸೇರಿ ಏನು ಪ್ರಯತ್ನ ಮಾಡಿದ್ದೀರಿ, ಆ ಶಿಶಿಲೇಶ್ವರನ ಆಶೀರ್ವಾದದಿಂದ ಈ ಶಾಲೆಯಲ್ಲಿ ಕಲಿತ ಹಿರಿಯ ವಿದ್ಯಾರ್ಥಿಗಳಿಂದ ಇವತ್ತು ಇಷ್ಟು ಚಂದ, ಇವತ್ತೊಂದು ಸಾರ್ಥಕ ಭಾವ ನಮ್ಮೆಲ್ಲರಿಗೂ ಬಂದಿರಬಹುದು. ಅವರಿಗೆ ಕಾರ್ಯಕ್ರಮದ ಅಧ್ಯಕ್ಷನ ನೆಲೆಯಲ್ಲಿ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನಾನು ಸಹ ಶೋಭಾ ಕರಂದ್ಲಾಜೆಯವರೆಲ್ಲ ಹೋಗುವಾಗ ಹೋಗಬೇಕು ಅಂತೇಳಿಯೇ ಹೊರಟವ. ಯಾಕೆಂತ ಹೇಳಿದರೆ 9:00ವರೆಗೆ ನಾನು
ಅರಸಿನ ಮಕ್ಕಿಗೆ ಬಂದಿದ್ದೇನೆ. ಏನು ಆಲೋಚನೆ ಮಾಡಿ ಬಂದದ್ದು ಅಂತೇಳಿ ಹೇಳಿದರೆ, ಜಾಸ್ತಿ ಅಂದರೆ 12 ಗಂಟೆ ಎರಡೂ ಕಾರ್ಯಕ್ರಮ ಸೇರಿ ಆದೀತು. ಯಾಕೆಂದರೆ ನಾವೆಲ್ಲ ರಾಜಕೀಯದವರು, ನಮಗೆ ಅನುಭವ ಉಂಟು. ನಾವು ಮಂಗಳೂರಲ್ಲಿದ್ದರೂ ಕೂಡ ಧರ್ಮಸ್ಥಳದ ಕಾಯ್ತಲ್ಲಿ ಬರ್ತದೆ ಅಂತೇಳಿ ನಾನು ಹೇಳ್ತೇವೆ. ಯಾಕೆಂತೇಳಿದರೆ ಜನರಿಗೆ ಆದರೆ ತಪ್ಪಿಲ್ಲ ಅದರಲ್ಲಿ. ಯಾಕೆಂತೇಳಿದರೆ ಅಪರೂಪಕ್ಕೆ ಈಗ ಕೇಂದ್ರದ ಮಂತ್ರಿಗಳು ಬಂದಿದ್ದಾರೆ ಅಂತ ಹೇಳುವಾಗ, ಅವರ ಊರಿಗೆ ಬಂದಿದ್ದಾರೆ ಹೇಳುವಾಗ ತುಂಬ ಮಂದಿ ಅವರ ಮನೆಗೆ ಹೋಗ್ತಾರೆ. ಮನೆಯಿಂದ ಹೊರಡುವಾಗ ತಡ ಆಗ್ತದೆ, ಮತ್ತು ಕಾರ್ಯಕ್ರಮಗಳು ತಡ ಆಗ್ತದೆ. ಹಾಗೆ 12 ಗಂಟೆಗೆ ಅಂಥೇಳಿ ಆಲೋಚನೆ ಮಾಡಿದ್ದೆ. ಮತ್ತು ಕರುಣಾಕರ್ ಎಲ್ಲ ಹೇಳುವಾಗ, ನಮ್ಮ ಅಧ್ಯಕ್ಷರಲ್ಲಿದ್ದಾರೆ, ಅವರೆಲ್ಲ ಹೇಳುವಾಗ ಖಂಡಿತು ಈ ತುಳುವಲ್ಲಿ ಒಂದು ನಾಟಕ ಉಂಟಲ್ಲ, ಅಂಚಿಲಾತ್ತು ಇಂಚಿಲಾತ್ತು ಅಂಥೇಳಿ ಆಗುವುದರ ಬದಲು ಅಂಚಿ ಆಗುವುದರ ಬದಲು ಇಂಚಿಯೇ ಆಗುವ ಅಂಥೇಳಿ ಇಲ್ಲಿ ಕೂತೆ. ಇನ್ನೊಂದು ಮಾತು ಹೇಳ್ತಾರೆ, ಅದನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ದಾನೆ ದಾನೆ ಪೆ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್ ಅಂಥೇಳಿ. ವಹಿ ಹೋತಾ ಹೈ ಜೋ ಮಂಜೂರೇ ಖುದಾ ಹೋತಾ ಹೈ. ದೇವರ ಮನಸ್ಸಿನಲ್ಲಿ ಏನುಂಟು ಅದು ಆಗ್ತದೆ. ಮತ್ತು ಯಾರು ಯಾವುದನ್ನು ಊಟ ಮಾಡಬೇಕೋ ಅದರಲ್ಲಿ ಅವರ ಹೆಸರು ಬರೆದಿರ್ತದೆ ಅಂಥೇಳಿ ನಾನು ಹೇಳಿದೆ. ಅವರು ಇನ್ನು ನಿಲ್ಲಿ ಅಂತೇಳಿ ಹೇಳುವಾಗ, ಇನ್ನು ನಿಂತ ಮೇಲೆ ನಾನು ಇಲ್ಲಿ ಊಟ ಮಾಡಿಯೇ ಹೋಗೋದು, ನಿಕ್ಲು ಈರ್ನ ಯಾವ ಮುಲ್ಲು ಉಂತಿನ ಪೋಲೆ ಅಂತೇಳಿ ಹೇಳಿದ ಮೇಲೆ ಹೊರಡೋದು ಅಂಥೇಳಿ ನಾನು ಈಗ ನಿಂತಿದ್ದೇನೆ. ನಾನಂತೂ ವಿಧಾನ ಪರಿಷತ್ತಿನಲ್ಲಿ ತುಂಬ ಬಾರಿ ಮಾತಾಡಿದ್ದೇನೆ. ನಾವು ಹೇಳ್ತೇವೆ ಒಂದು ಶಾಲೆಯನ್ನು ಮುಚ್ಚುವುದಿಲ್ಲ ಅಂಥೇಳಿ. ಮುಚ್ಚುವುದಿಲ್ಲ ಅಂಥೇಳಿ ಹೇಳೋದು ಮಾತ್ರ. ಯಾಕೆಂದರೆ ಮುಚ್ಚುವಂಥ ಪರಿಸ್ಥಿತಿಯನ್ನು ನಾವು ತಂದಿಡ್ತೇವೆ. ಶಾಲೆಗೆ ಏನೂ ಅನುದಾನ ಕೊಡುವುದಿಲ್ಲ, ಶಿಕ್ಷಕರನ್ನು ಕೊಡುವುದಿಲ್ಲ. ಕನ್ನಡ ಶಾಲೆ, ಸರ್ಕಾರಿ ಶಾಲೆ ಉಳಿಬೇಕು ಅಂತೇಳಿ ಹೇಳ್ತೇವೆ. ಉಳಿಯುವುದು ಹೇಗೆ? ಇದು ಒಂದು ಕಡೆ ಆದರೆ, ಇಲ್ಲಿರುವಂತಹ ಪೋಷಕರಲ್ಲಿ ನನ್ನ ವಿನಂತಿ, ನಾವು ಮಕ್ಕಳನ್ನು ಈ ಶಾಲೆಗೆ ಕಳಿಸಲಿಲ್ಲ ಅಂಥೇಳಿ ಆದರೆ ಈ ಶಾಲೆ ಬೆಳೆಯುವುದಿಲ್ಲ. ಒಂದು ಭ್ರಮೆಯಿಂದ ಹೊರಗೆ ಬನ್ನಿ. ತುಂಬ ಕಡೆ ನಾವು ಪೇಟೆಯವರಂತೂ ಅದನ್ನೇ ಮಾಡ್ತಾ ಇದ್ದೇವೆ. ಇಂಗ್ಲೀಷ್ ಶಾಲೆಗೆ ಕಳಿಸದಿದ್ದರೆ ನಮ್ಮ ಮಕ್ಕಳು ಒಳ್ಳೆಯದಾಗುವುದಿಲ್ಲ ಅಂತ ಹೇಳುವಂತಹ ಭ್ರಮೆಯಲ್ಲಿದ್ದೇವೆ. ಆ ದಾಸ್ಯ ಮನೋಭಾವದಿಂದ ಹೊರಗೆ ಬನ್ನಿ ಅಂತ ಹೇಳುವಂಥದ್ದೇ ಪ್ರಧಾನಿಗಳ ಆಶಯ. ಹೆಸರನ್ನು ಬದಲಿಸ್ತಾ ಇರ್ತಾರೆ, ಬ್ರಿಟಿಷರ ಕಾಲದ ಹೆಸರನ್ನು ಬದಲಾಯಿಸುವಂಥದ್ದು. ಯಾಕೆ ಅಂತ ಹೇಳಿದರೆ ಇನ್ನೂ ಬ್ರಿಟಿಷರ ಮನಸ್ಥಿತಿಯಲ್ಲೇ ನಾವು ಇದ್ದೇವೋ ಅಂತ ಹೇಳುವಂತಹ ಭಾವನೆ ಬರ್ತದೆ. ಒಮ್ಮೆ ಆಲೋಚನೆ ಮಾಡಿ, ನನಗೆ ಕಲಿಸುವಂತಹ ನನ್ನ ಅಧ್ಯಾಪಕಿ ಅ ಆ ಇ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ. ಅದರ ಮುಂದಿನ ಅಕ್ಷರಗಳನ್ನು ಕಲಿಸುವಾಗ ಇ ಈ ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು, ಈಶ್ವರನಲ್ಲೆಂದು ನಂಬಿಕೆ ಇಡಬೇಕು. ಮುಂದಿನ 2 ಅಕ್ಷರ ಹೇಳಿ ಆ ಹಾಡನ್ನು ಅಲ್ಲಿಗೆ ನಿಲ್ಲಿಸ್ತೇನೆ. ನನಗೆಂದರೆ ಸ್ಫೂರ್ತಿ ಇವರು ಕೊಟ್ಟಿದ್ದಾರೆ ಹಾಡು ಹೇಳಿ. ಉ ಉಪ್ಪು ತಿಂದ ಮನೆಗೆ 2 ಬಗೆಯಬೇಡ, ಊರಿಗೆ ದ್ರೋಹವ ಮಾಡಿ ಬದುಕಲೆನಿಸಬೇಡ. ಎಂತಹ ಭಾವನೆಯನ್ನು ಬರೀ ಅಕ್ಷರಮಾಲೆ ಕಲಿಸುವಾಗ ಆ ತಾಯಿ, ನನ್ನ ಟೀಚರ್, ನನ್ನ ಅಧ್ಯಾಪಿಕೆ ಕಲಿಸಿದ್ದಾರೆ. ಅಲ್ಲಿ ಬರುವ ಭಾವನೆ ಜಾಕ್ ಆ್ಯಂಡ್ ಜಿಲ್ ವೆಂಟ್ ಅಪ್ ದ ಹಿಲ್. ಏನು ಭಾವನೆ ಕೊಡ್ತದೆ ಆ ಜಾಕ್? ಏನು ನಮ್ಮ ಚಿಕ್ಕಪ್ಪನ? ನಾವು ಭ್ರಮೆಯಲ್ಲಿದ್ದೇವೆ. ಭಾಷೆ ಬರೀ ವಿಷಯವನ್ನು ಕೊಡುವಂಥದ್ದು ಮಾತ್ರವಲ್ಲ, ಅದು ನಮ್ಮ ಸಂಸ್ಕೃತಿಯ ವಾಹಕ. ನಮ್ಮ ಜೀವನ ಮೌಲ್ಯವನ್ನು ನಮಗೆ ಕಳಿಸಿಕೊಡುವಂತಹ ಒಂದು ಸಾಧನ. ನಮ್ಮ ಭಾಷೆಯನ್ನು ನಾವು ಕಲಿಯದೆ, ಅದು ತುಳು ಇರ್ಬೋದು, ಮನೆಯಲ್ಲಿ ತುಳುವೇ ಮಾತಾಡಬೇಕು ನಾವು ತುಳು ಮಾತಾಡೋರು ಅಂತೇಳಿ, ಆದರೆ ಹೊರಗೆ ವ್ಯವಹಾರದ ದೃಷ್ಟಿಯಿಂದ ಅಥವಾ ಭಾವನೆಗಳ ದೃಷ್ಟಿಯಿಂದ ಕನ್ನಡವನ್ನೇ ಮಾತಾಡಬೇಕು. ಅಮ್ಮ ಅಂಥೇಳಿ ಕರೆಯುವಾಗ ಮೂಕ ಪ್ರಾಣಿ ಕೂಡ ಅಮ್ಮ ಅಂಥೇಳಿಯೇ ಕರೆಯುವಂಥದ್ದು. ಅಂಥದ್ರಲ್ಲಿ ಮಮ್ಮಿ ಅಂತೇಳಿ ಹೇಳಿದರೆ ಏನು ಬರ್ಬೋದು ಭಾವನೆ?
ಯಾರಿಗೋ ಹೆಮ್ಮೆ, ಮಮ್ಮಿ ಅಂಥೇಳಿ ಕರೆದ್ರೆ, ಈಗಂತೂ ಇನ್ನೂ ಅದು ಸಣ್ಣದಾಗಿದೆ, ಮಮ್. ಈ ದೃಷ್ಟಿಯಲ್ಲಿ ಈ ಕನ್ನಡ ಶಾಲೆ ಎಲ್ಲ ರೀತಿಯಿಂದಲೂ ನಮ್ಮ ಭಾವನೆ ಬೆಳೆಯುವ ರೀತಿಯಲ್ಲಿ, ನಮ್ಮ ಮಕ್ಕಳು ಈ ಶಾಲೆಗೆ ಕಲಿಯುವ ರೀತಿಯಲ್ಲಿ ಆಗಲಿ ಅಂತೇಳಿ ಹೇಳ್ತಾ, ಕೊನೆಯದಾಗಿ ನಾನು 5 ನಿಮಿಷ ಮಾತಾಡಿದ್ದು, ಹಾಗಾಗಿ ಕೊನೆಯದಾಗಿ ಒಂದು ಮಾತು ಮತ್ತೆ ಪುನಃ ವಿನಂತಿ ಮಾಡ್ತೇನೆ. ನಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳಿಸಿ. ಒಮ್ಮೆ ಆಲೋಚನೆ ಮಾಡಿ, 56ನೇ ಇಸವಿಯಲ್ಲಿ ಅಲ್ಲ ಇಲ್ಲಿ ಪ್ರಾರಂಭ ಆದದ್ದು. ಅದರ ನಂತರ ಶಿಶಿಲೇಶ್ವರ ದೇವಸ್ಥಾನದ ನಂತರ ಅಲ್ಲಿ ಬರುವಂತಹ ಆ ಮೀನುಗಳ, ದೇವರ ಮೀನು, ಅದರ ಕಾರಣಕ್ಕೆ ಈ ಶಾಲೆ, ಈ ಊರಿನ ಹೆಸರು ಪ್ರಪಂಚಕ್ಕೆ ಪರಿಚಯ ಆಗಿದ್ದರೆ, ಮತ್ತೆ ಈ ಊರಿನ ಹೆಸರನ್ನು ಇಡೀ ರಾಜ್ಯ ನೆನಪಿರುವಂತೆ ಮಾಡಿರುವಂಥದ್ದು ಶಿವರಾಮ್ ಶಿಶಿಲರು. ಅವರು ಬಂದಂತಹ ಶ್ರಮ, ಅವರು ಬಂದಂತಹ ಪ್ರಯತ್ನಗಳು, ಅವರಿಗೆ ಪ್ರಶಸ್ತಿ ಬಂದಾಗ ಶಿಶಿಲದ ಬಗ್ಗೆ ಬಹಳ ಗೌರವ ಬರುವ ರೀತಿಯಲ್ಲಿ, ಅದರ ಜೊತೆಗೆ ಈಗ ಪಡಿಕೆಯವರು ಹೇಳಿದ ರೀತಿಯಲ್ಲಿ, NK ಪಡಿಕೆ ಅವರು ಇನ್ನೊಂದು ಊರಿನಲ್ಲಿ, ಅವರ ತಂದೆಯವರು ದಿಡುಪೆಯಲ್ಲಿದ್ದದ್ದು. ಈ ಶಿಶಿಲದ ಹಾಗೆ ಆ ದಿಡುಪೆ ಉದಯವಾಣಿಯವರು ಕುಗ್ರಾಮ ಅಂಥೇಳಿ ಗುರುತಿಸಿದರು. ಅಲ್ಲಿಯ ಪೋಸ್ಟ್ ಆಫೀಸ್ನಲ್ಲಿ ಇವರ ತಂದೆಯವರು. ಆವಾಗ ಆ ಊರಿನಲ್ಲಿ ರಸ್ತೆ ಇಲ್ಲ, ಬೇರೆ ಯಾವುದೇ ರೀತಿಯ ಸೌಕರ್ಯ ಇಲ್ಲ. ಇಲ್ಲಿಯ ಹಾಗೆ ಊರಿನ ನಂತರ ಏನು ಅಂತ ಹೇಳಿದರೆ ಕಾಡು, ಅಲ್ಲಿಯೂ ಊರಿನ ನಂತರ ಏನು ಅಂತ ಹೇಳಿದರೆ ಕಾಡು. ಆದರೆ ಅಂತಹ ಎಲ್ಲ ಹಿರಿಯರ ಪರಿಶ್ರಮದಿಂದಾಗಿ ಇವತ್ತು ಅವರು ಅಭಿಮಾನದಿಂದ ಹೇಳಿರುವ ರೀತಿಯಲ್ಲಿ ಈ ಶಾಲೆಯ ಜೊತೆಗೆ ತುಂಬ ಸವಿ ನೆನಪುಗಳಿದೆ ನಮ್ಮದು. ನಮ್ಮನ್ನು ಬದುಕಿಗೆ ಬೆಳೆಸಿದಂತಹ, ಸಾವಿರಾರು ವಿದ್ಯಾರ್ಥಿಗಳಿಗೆ ಕೊಟ್ಟಂತಹ ಒಂದು ಶಾಲೆ ಇದು. ಈ ಶಾಲೆಯನ್ನು ಮತ್ತೊಮ್ಮೆ ಇಡೀ ಈ ಊರು ಅಭಿಮಾನದಿಂದ ಏನು ಕೆಲಸ ಮಾಡಿದ್ದೀರಿ, ನಾವು ಇದನ್ನು ಹೇಳ್ತೇವೆ. ಅಲ್ಲಿ ಹೇಳಿದರೆ ನಮ್ಮ ಶಿಕ್ಷಣಾಧಿಕಾರಿಗಳೆಲ್ಲ ಹೇಳ್ತಾರೆ, ಅಲ್ಲಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ, ನಿಮ್ಮ ಊರಿನಲ್ಲಿ ಊರಿನವರೆಲ್ಲ ಸೇರ್ತಾರೆ ಅಂತ ಹೇಳಿದರೆ ನಮ್ಮಲ್ಲಿ ಸೇರೋದಿಲ್ಲ ಮಾರ್ರೆ ಅಂತೇಳಿ ಹೇಳ್ತಾರೆ. ನಮ್ಮಲ್ಲಿ ಸರ್ಕಾರಿ ಶಾಲೆ ಆದರೆ ಸರ್ಕಾರವೇ ನೋಡಿಕೊಳ್ಳಿ ಅಂತೇಳಿ ಹೇಳ್ತಾರೆ. ಆದರೆ ಸರ್ಕಾರವನ್ನು ನೋಡದೆ ನಮ್ಮೂರ ಶಾಲೆ ಅಂತ ಹೇಳುವಂತಹ ಅಭಿಮಾನದಲ್ಲಿ ಇಷ್ಟು ಚೆಂದದ್ದು. ನನ್ನ ಮಾತನ್ನು ನಿಲ್ಲಿಸುವಾಗ ನಾನು ಏನೂ ಮಾಡದಿದ್ದರೂ ಇವತ್ತೊಂದು ದಿವಸ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಈ 4 ಮಾತು ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟದಕ್ಕೆ ನಾನು ಪ್ರತಿ ಭಾಷಣದಲ್ಲಿ ಕೊನೆಗೆ ಹೇಳ್ತೇನೆ. ಅದನ್ನು ನಾನು ಆಗಾಗ ಹೇಳ್ತಾ ಇರ್ತೇನೆ, ಇದು ನನ್ನ ಕೊನೆಯ ಮಾತು ಅಂಥೇಳಿ. ಯಾಕೆಂತೇಳಿ ಕೇಳಿದರೆ ನೀವು ಸ್ವಲ್ಪ ಇತ್ತೆ ಅಂಡಲ ಮೇರು ಉಂತಾ ಬೇರು ಅಂಥೇಳಿ ನೀವು ಸ್ವಲ್ಪ ತಾಳ್ಮೆಯಿಂದ ಕೇಳ್ತೀರಿ ಅಂಥೇಳಿ. ಅಲ್ಲ, ಈಗ ನನ್ನದು ನಿಜವಾಗಿಯೂ ಕೊನೆಯ ಮಾತು. ನನಗೆ ಇಲ್ಲಿ ಗೌರವ ಕೊಟ್ಟದ್ದಕ್ಕೆ, ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ಧನ್ಯವಾದ. ಧನ್ಯವಾದಗಳು ವಿಧಾನ ಪರಿಷತ್ನ ಗೌರವಾನ್ವಿತ ಶಾಸಕರಿಗೆ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಹರಿಯುವ ತೊರೆ ಎಡೆಯಲ್ಲಿ ಶಾಲೆಯೊಂದಿರಲಿ, ಆ ಶಾಲೆ ನಮ್ಮ ಶಿಶಿಲದ ಶಾಲೆಯಾಗಿರಲಿ, ಆ ಶಾಲೆಗೆ ಪ್ರತಿನಿತ್ಯವೂ ನಮ್ಮೂರಿನ ಮಕ್ಕಳು ಬರಲಿ, ಎಂದೆಂದೂ ಈ ಶಾಲೆ ಮುಚ್ಚದಿರಲಿ ಎನ್ನುವ ಹಾರೈಕೆಯೊಂದಿಗೆ ನಮಸ್ಕಾರ. ಶಾಲೆ ಬಗ್ಗೆ, ಊರಿನ ಬಗ್ಗೆ ಎಲ್ಲ ಹೇಳಿದಿರಿ. ನಮ್ಮ ಬದುಕಿನಲ್ಲಿ ಎಷ್ಟೆಷ್ಟೋ ನೆನಪುಗಳು, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ನೆನಪುಗಳು ಇರ್ತವೆ. ಆ ಶಾಲೆಯ ನೆನಪುಗಳನ್ನು ಕ್ರೋಢೀಕರಿಸಿ ಈ ಒಂದು ನೆನಪಿನ ಸಂಚಿಕೆಯನ್ನು ಮಾಡಿದಲು ನಾನು ಹೊರಟಿದ್ದೇನೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ನೀವು ನಿಮ್ಮ ನೆನಪುಗಳನ್ನು ಅಕ್ಷರ ರೂಪಕ್ಕೆ ತಂದು ಅದನ್ನು ನಮ್ಮ ರತ್ನಾ ಮೇಡಮ್ಗೆ ತಂದು ಕೊಟ್ಟಲ್ಲಿ ಅದನ್ನೆಲ್ಲ ನಾನು ಈ ಪುಸ್ತಕದಲ್ಲಿ ಅಳವಡಿಸ್ತೇನೆ. ಇನ್ನೂ 1 ತಿಂಗಳು ಟೈಮ್ ಇದೆ, ಇನ್ನೊಂದು ಸಮಯ ಇದೆ. ನಿಮಗೆ ಏನು ಅನ್ನಿಸ್ತದೋ ಈ ಶಾಲೆಯ ಬಗ್ಗೆ ಆಗಲಿ, ಈ ಶಿವರಾಮಾಷ್ಟ್ರ ಬಗ್ಗೆ ಆಗಲಿ, ಅದನ್ನು ಈ ಪುಸ್ತಕದಲ್ಲಿ ಅಳವಡಿಸ್ಕೊಂಡು ಈ ಪುಸ್ತಕವನ್ನು ಸುಂದರ ರೂಪದಲ್ಲಿ, ಆಕರ್ಷಕ ರೂಪದಲ್ಲಿ ತರಬೇಕು ಅಂತ ನಾನು ಪ್ರಯತ್ನದಲ್ಲಿದ್ದೇನೆ. ನಿಮ್ಮ ಸಹಕಾರ ಅಗತ್ಯ. ನಾನು 1963ರಿಂದ 1975 ಇಸುವವರೆಗೆ ಈ ಶಾಲೆಯಲ್ಲಿ ಓದಿದವನು. ಈಗ ಸದ್ಯ ಬೆಂಗಳೂರಲ್ಲಿದ್ದೇನೆ. ಸ್ಟೇಟ್ ಬ್ಯಾಂಕಿಂದ ರಿಟೈರ್ಡ್ ಆಗಿ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದೀನಿ.
ನಿಮ್ಮೆಲ್ಲರ ಸಹಕಾರ ಇರಲಿ. ಪುಸ್ತಕ ಆಕರ್ಷಕ ರೂಪದಲ್ಲಿ ಬರೋದರಲ್ಲಿ ನಿಮ್ಮ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕವಿ ಹೃದಯದ ಶ್ರೀ ಮನೋಹರ ಎಂ ಗೋಖಲೆ ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ಧನ್ಯವಾದ ಸಮರ್ಪಣೆ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಸಂದೀಪ್ ಅಮಡಂಗೆ ಇವರಿಂದ. ಹಲೋ, ಈ ಕಾರ್ಯಕ್ರಮಕ್ಕೆ ಒಂದಷ್ಟು ಅತಿಥಿಗಳು ಬಂದಿದ್ದರು. ಕೊನೆಯದಾಗಿ ಎಲ್ಲರೂ ಜವಾಬ್ದಾರಿಯನ್ನು ಪ್ರತಾಪ ನನ್ನ ಮೇಲೆ ಹಾಕಿ ಹೋಗಿದ್ದಾರೆ. ಹಾಗೆ ಪ್ರಥಮವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತಹ ಇಷ್ಟೊತ್ತು ತಾಳ್ಮೆಯಿಂದ ಕೂತು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತಹ ಪ್ರತಾಪ್ ಸಿಂಹ ನಾಯಕ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಕಮಿಟಿಯ ಪರವಾಗಿ ಧನ್ಯವಾದಗಳು. ಇನ್ನೊಬ್ಬರು ಅತಿಥಿಗಳಾದಂತಹ ರೋಟರಿ ಕ್ಲಬ್ ಅಧ್ಯಕ್ಷರು ನಮಗೆ ಒಂದಷ್ಟು ಶೌಚಾಲಯಕ್ಕೆ ಹಾಗೂ ನಮ್ಮ ಕಟ್ಟಡಕ್ಕೆ ಸಹಕಾರವನ್ನು ಕೊಟ್ಟವರು ರೋಟರಿ ಕ್ಲಬ್ ಅಧ್ಯಕ್ಷರು ಪ್ರಕಾಶ್ ಪ್ರಭು ಇವರಿಗೂ ಕೂಡ ನಮ್ಮ ಈ ಕಮಿಟಿಯ ಪರವಾಗಿ ಈ ಶಾಲೆಯ ಪರವಾಗಿ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಕೆಲಸದ ಒತ್ತಡ ಇದ್ದರೂ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ಹಾಗೂ ನಮಗೆ ಒಂದು ಹಿತನುಡಿಗೆಯನ್ನು ಕೊಟ್ಟು ಅವರ ಕೆಲಸದ ನಿಮಿತ್ತ ತೆರಳಿರುವ ಸನ್ಮಾನ್ಯ ಸಚಿವರಾಗಿರುವಂತಹ ಶೋಭಾ ಕರಂದ್ಲಾಜೆ ಮಾನ್ಯ ಸಚಿವರು ಭಾರತ ಸರ್ಕಾರ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಲೋಕಸಭಾ ಸದಸ್ಯರಾದಂತಹ ಬ್ರಿಜೇಶ್ ಚೌಟಾ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಇನ್ನೊಬ್ಬರು ಜನಪ್ರಿಯ ಶಾಸಕರಾದಂತಹ ಶ್ರೀಮನ್ ಹರೀಶ್ ಪೂಂಜರವರು ಬಂದಿದ್ರು. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ಪಂಚಾಯತಿನ ಅಧ್ಯಕ್ಷರಾದಂತಹ ಸುಧೀಂದ್ರ ಅವರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಶ್ರೀಯುತರಿಗೆ ಕಟ್ಟಡ ಸಮಿತಿಯ ಸದಸ್ಯರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಇನ್ನೊಬ್ಬರು ಈ ಕಟ್ಟಡ ಸಂಪೂರ್ಣವಾಗಿ ಯಾವ ರೀತಿ ಬೇಕು ಅಂತೇಳಿ ತೋರಿಸಿಕೊಟ್ಟವರು ನಮ್ಮ ಆತ್ಮೀಯರಾದಂತಹ ಕರುಣಾಕರ್ ಇವರು. ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಕೂಡ ಹೌದು, ನಮ್ಮ ಆತ್ಮೀಯರು ಕೂಡ ಹೌದು. ಇವರಿಗೂ ಕೂಡ ಈ ಕಟ್ಟಡ ಸಮಿತಿಯ ಪರವಾಗಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಪಂಚಾಯಿತಿಯ ಸದಸ್ಯರಾದಂತಹ ಲಲಿತಾ ಅವರಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಶ್ರೀಮತಿ ಲಲಿತಾ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕಟ್ಟಡ ಸಮಿತಿ ಸದಸ್ಯರಲ್ಲಿ ವಿನಂತಿಸುತ್ತಿದ್ದೇವೆ. ಹಾಗೆ ಇನ್ನೊಬ್ಬರು ಸದಸ್ಯರು ಕೂಡ ನಮ್ಮ ಜೊತೆ ಇದ್ದಾರೆ, ಶ್ರೀಮತಿ ಚೆನ್ನಕ್ಕ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಹಾಗೆ ಈ ಕಟ್ಟಡದ ಹಾಗೂ ಎಲ್ಲ ಜವಾಬ್ದಾರಿಗಳನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಇಷ್ಟು ಅಚ್ಚುಕಟ್ಟಾಗಿ ನಮ್ಮ ಹಿಂದೆ ನಮ್ಮ ಮುಂದೆ ಸದಾ ಸಹಕಾರವನ್ನು ಮಾಡುತ್ತಿರುವಂತಹ ಈ SDMCನ ಅಧ್ಯಕ್ಷರಾದಂತಹ ಮೋಹನ್ ಅವರಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಅತಿಥಿಗಳಾದಂತಹ ಮನೋಹರ್ ಗೋಖಲೆ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಗೌರವಾನ್ವಿತರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕಟ್ಟಡ ಸಮಿತಿಯ ಸದಸ್ಯರಲ್ಲಿ ವಿನಂತಿಸುತ್ತಿದ್ದೇವೆ. ಹಾಗೆ ನಮ್ಮ ಮುಖ್ಯ ಗುರುಗಳಾದಂತಹ ಸರಸ್ವತಿ ಮೇಡಮ್ ಇದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಮುಖ್ಯ ಗುರುಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕಟ್ಟಡ ಸಮಿತಿ ಸದಸ್ಯರಲ್ಲಿ ವಿನಂತಿಸುತ್ತಿದ್ದೇವೆ. ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳು ಹಾಗೂ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಸಹಕರಿಸಿದಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ಹಾಗೂ ಶಿಶಿಲದ ಈ ನಮ್ಮ ಕಟ್ಟಡಕ್ಕೆ ಸಹಕರಿಸಿದಂತಹ ಎಲ್ಲ ಊರಿನ ಪರ ಊರಿನ ಎಲ್ಲ ಅತಿಥಿ ಗಣ್ಯರಿಗೂ
ಧನ್ಯವಾದವನ್ನು ಕೊಡ್ತಿದ್ದೇನೆ. ಸರ್ವರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಗೈಯುತ್ತಾ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲು ಸಭಾಧ್ಯಕ್ಷರ ಅಪ್ಪಣೆಯನ್ನು ಕೇಳುತ್ತಿದ್ದೇವೆ, ಹಾಗೆ ಸಭಿಕರ ಅಪ್ಪಣೆಯನ್ನು ಕೂಡ. ಊಟದ ವ್ಯವಸ್ಥೆ ರೆಡಿಯಾಗಿದೆ. ಪ್ರಥಮವಾಗಿ ಮಕ್ಕಳಿಗೆ ಅವಕಾಶ ಕೊಡಿ. ಊಟದ ವ್ಯವಸ್ಥೆ ರೆಡಿಯಾಗಿದೆ. ಪ್ರಥಮವಾಗಿ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ. ಅಲ್ಲಿ ನಂತರ ಎಲ್ಲರೂ ಊಟ ಮಾಡಿ ಹೋಗಬೇಕು. ದಯವಿಟ್ಟು ಎಲ್ಲ ಕಮಿಟಿಯ ಸದಸ್ಯರು ಸಹಕರಿಸಿ. ಆತ್ಮೀಯರೇ, ಇಂದು ಸಂಜೆ 8 ಗಂಟೆಗೆ ಸರಿಯಾಗಿ ಈ ವೇದಿಕೆಯಲ್ಲಿ ಇನ್ನೊಂದು ಸಭಾ ಕಾರ್ಯಕ್ರಮ ನಡೆಯಲಿದೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮೋಹನ್ ಗೌಡ ಇವರು ವಹಿಸಲಿದ್ದಾರೆ. ಹಾಗೆ ವಿಶೇಷ ಆಹ್ವಾನಿತರಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಕ್ಷರ ಸಂತ ಸನ್ಮಾನ್ಯ ಶ್ರೀ ಹರೇಕಳ ಹಾಜಬ್ಬರವರು ಭಾಗವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಬೆಳ್ತಂಗಡಿ ಇದರ ಸಂಚಾಲಕರಾದಂತಹ ಸನ್ಮಾನ್ಯ ಶ್ರೀ ಮೋಹನ್ ಕುಮಾರ್, ಹಾಗೆ ಧಾರ್ಮಿಕ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಕಿರಣ್ ಚಂದ್ರ ಡಿ ಪುಷ್ಪಗಿರಿ, ಹಾಗೆ ಬೆಸ್ಟ್ ಫೌಂಡೇಶನ್ನ ಶ್ರೀ ರಕ್ಷಿತ್ ಶಿವರಾಮ್ ಹಾಗೂ ಇನ್ನಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ರಾತ್ರಿ ಗಂಟೆ 9:30ರಿಂದ ಚೈತನ್ಯ ಕಲಾವಿದರು ಬೈಲೂರು ಇವರಿಂದ ಪ್ರಸನ್ನ ಶೆಟ್ಟಿ ಬೈಲೂರು ಇವರ ನಿರ್ದೇಶನದಲ್ಲಿ ಮೂಡಿ ಬರುವಂತಹ ತುಳು ಹಾಸ್ಯಮಯ ನಾಟಕ ರಾಘು ಮಾಸ್ಟ್ರು, ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತಿದ್ದೇವೆ. ಅಣ್ಣ ಅಲ್ಪ ಬಟ್ಟಲು ಮಾಡ್ರ, ಪಿಕಪ್ ಗಾಡಿ ನಿಂತೀನಿ. ಪಿಕಪ್ ಎಲ್ಲಿಯೊಂಜಿ ಪ್ರಾಯೊಡು ಮಲ್ಲೊಂಜಿ ಬೀರೊನು ಮೇರೆ ಪಾಯಿ ಬಾಲೆ ಸುಗಿಪುಗ ಮೇರೆ ಪಾಯಿ ಬಾಲೆ ಸುಗಿಪುಗ. ಎಲ್ಲಿಯೊಂಜಿ ಪ್ರಾಯೊಡು ಮಲ್ಲೊಂಜಿ ಬೀರೊನು ಮೇರೆ ಪಾಯಿ ಬಾಲೆ. ಬಂದನೋ 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 ನಮ್ಮ ಗಣಪ ಬಂದನೋ, ತಂದನೋ ತಂದನೋ ಹರುಷವನ್ನು ತಂದನೋ ಬಂದನೋ. ಓಂ ಶ್ರೀ ಶಿಶಿಲೇಶ್ವರಾಯ ನಮಃ. ಘನ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಅಡಿಯಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ, ಹಳೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾಭಿಮಾನಿಗಳು ಹಾಗೂ ರೋಟರಿ ಕ್ಲಬ್ ಬೆಳ್ತಂಗಡಿ, ಕೆಮ್ ಟ್ರೆಂಡ್, ಬದುಕು ಕಟ್ಟೋಣ ಬನ್ನಿ ಉಜಿರೆ ಇವರ ಸಹಭಾಗಿತ್ವದಲ್ಲಿ ನೂತನ ಕಟ್ಟಡ ಮತ್ತು ನೂತನ ಶೌಚಾಲಯದ ಉದ್ಘಾಟನಾ ಸಮಾರಂಭ ಮತ್ತು ಸಾಂಸ್ಕೃತಿಕ ವೈಭವ ಇಂದು ಇಡೀ ದಿನ ಅನಾವರಣಗೊಂಡಿದೆ. ಇದೀಗ ತಾವೆಲ್ಲರೂ ಕಾಯುತ್ತಿರುವಂತಹ ಸಾಂಸ್ಕೃತಿಕ ವೈಭವದ ಕ್ಷಣಗಣನೆ ಆರಂಭವಾಗಿದೆ. ಈ ವೇದಿಕೆಯಲ್ಲಿ ಶಾಲಾ ಪುಟಾಣಿಗಳು, ಬಳಿಕ ಊರ ಪ್ರತಿಭಾನ್ವಿತ ಕಲಾವಿದರಿಂದ ಸಾಂಸ್ಕೃತಿಕ ವೈಭವ, ಬಳಿಕ ತಾವೆಲ್ಲರೂ ಅದೆಷ್ಟೋ ದಿನ
ಮುಂದಿನ ನೃತ್ಯಕ್ಕಾಗಿ ಬೇಬಿ ಅಮೋಘ ಇವರು ಸಿದ್ಧರಿರಬೇಕಾಗಿ ವಿನಂತಿಸುತ್ತಿದ್ದೇವೆ. ಮೂರನೆಯ ನೃತ್ಯ ಹೇವಾಜೆ ಅಂಗನವಾಡಿ ಮಕ್ಕಳಿಂದ. ಬಂದನೋ ಬಂದನೋ ನಮ್ಮ ಗಣಪ ಬಂದನೋ, ತಂದನೋ ತಂದನೋ ಹರ್ಷವನ್ನು ತಂದನೋ. ಬಂದನೋ ಬಂದನೋ ನಮ್ಮ ಗಣಪ ಬಂದನೋ, ತಂದನೋ ತಂದನೋ ಹರುಷವನ್ನು ತಂದನೋ. ಬಂದನೋ ಬಂದನೋ ನಮ್ಮ ಗಣಪ ಬಂದನೋ, ತಂದನೋ ತಂದನೋ ಹರುಷವನ್ನು ತಂದನೋ. ಬಂದನೋ ಬಂದನೋ ನಮ್ಮ ಗಣಪ ಬಂದನೋ, ತಂದನೋ ತಂದನೋ ಹರುಷವನ್ನು ತಂದನೋ. ಬಂದನೋ ಬಂದನೋ ನಮ್ಮ ಗಣಪ ಬಂದನೋ, ತಂದನೋ ತಂದನೋ ಹರುಷವನ್ನು ತಂದನೋ. ಬಂದನೋ ಬಂದನೋ ನಮ್ಮ ಗಣಪ ಬಂದನೋ. ವಿಘ್ನಗಳನ್ನು ನೀಗಿ ನಮಗೆ ನೀಡುತ್ತಾನೆ ಗಣಪನು, ಬುದ್ಧಿಯನ್ನು ಸಿದ್ಧಿಯನ್ನು ವಿದ್ಯೆಯನ್ನು ಗಣಪನು. ವಿಘ್ನಗಳನ್ನು ನೀಗಿ ನಮಗೆ ನೀಡುತ್ತಾನೆ ಗಣಪನು, ಬುದ್ಧಿಯನ್ನು ಸಿದ್ಧಿಯನ್ನು ವಿದ್ಯೆಯನ್ನು ಗಣಪನು. ಬಂದನೋ ಬಂದನೋ ನಮ್ಮ ಗಣಪ ಬಂದನೋ, ತಂದನೋ ತಂದನೋ ಹರುಷವನ್ನು ತಂದನೋ. ಬಂದನೋ ಬಂದನೋ ನಮ್ಮ ಗಣಪ ಬಂದನೋ. ಗರಿಕೆ ಹುಲ್ಲು ಬಾಳೆಹಣ್ಣು ಕೋಡು ಬಳೆಯಿಂದ ಇರಿಸಿ ನಾವು ಬೇಡುವೆವು ವರವನು. ಗರಿಕೆ ಹುಲ್ಲು ಬಾಳೆಹಣ್ಣು ಕೋಡು ಬಳೆ ಚಕ್ಕುಲಿ ಅವನ ಮುಂದೆ ಇರಿಸಿ ನಾವು ಬೇಡುವೆವು ವರವನು. ಬಂದನೋ ಬಂದನೋ ನಮ್ಮ ಗಣಪ ಬಂದನೋ, ತಂದನೋ ತಂದನೋ ಹರುಷವನ್ನು ತಂದನೋ. ತಂದನೋ ತಂದನೋ ಹರುಷವನ್ನು ತಂದನೋ. ತಂದನೋ ತಂದನೋ ಹರುಷವನ್ನು ತಂದನೋ. ಬಂದನೋ ಬಂದನೋ ನಮ್ಮ ಗಣಪ ಬಂದನೋ, ತಂದನೋ ತಂದನೋ ಹರುಷವನ್ನು ತಂದನೋ. ಬಂದನೋ ಬಂದನೋ ನಮ್ಮ ಗಣಪ ಬಂದನೋ, ತಂದನೋ ತಂದನೋ ಹರುಷವನ್ನು ತಂದನೋ. ತಂದನೋ ತಂದನೋ ಹರುಷವನ್ನು ತಂದನೋ. ತಂದನೋ ತಂದನೋ ಹರುಷವನ್ನು ತಂದನೋ. ವೇದಿಕೆ ಕರೆತಂದು ಸಾಕ್ಷಾತ್ಕಾರಗೊಳಿಸಿದಂತಹ ಪುಟಾಣಿಗಳಿಗೆ ಕೈ ಚಪ್ಪಾಳೆ ಬರಬೇಕಾಗಿ ವಿನಂತಿಸ್ತೇವೆ. ಮುಂದಕ್ಕೆ ಬೇಬಿ ಅಮೋಘ ಇವರಿಂದ ನೃತ್ಯ, ಬಳಿಕ ಮುಂದಿನ ಕಾರ್ಯಕ್ರಮ ಹೇವಾಜಿ ಅಂಗನವಾಡಿ ಮಕ್ಕಳಿಂದ ಸಿದ್ಧರಿರಬೇಕಾಗಿ ವಿನಂತಿಸ್ತೇವೆ. ಆತ್ಮೀಯರೇ, 2024 ಅಕ್ಟೋಬರ್ ತಿಂಗಳ 24ರಿಂದ ಮೊದಲುಗೊಂಡು ಇದುವರೆಗೆ ಈ ಭವ್ಯ ಕಟ್ಟಡಕ್ಕೆ ದೇಣಿಗೆ ನೀಡಿದಂತಹ ಮಹನೀಯರು ಅನೇಕರು. ಅವರ ಹೆಸರುಗಳನ್ನು ನೃತ್ಯದ ವಿರಾಮದ ಸಮಯದಲ್ಲಿ ಓದಿ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇವೆ. ಈಗ ಬೇಬಿ ಅಮೋಘ ಇವರಿಂದ ನೃತ್ಯ. రాజమండ్రి రాగమంజరి మాయమ్మ పేరు తలబనోళ్ళు లేరు మేస్తిరి. కళాకారుల ఫ్యామిలీ మరి నే గజ్జ కడితే నిద్రపోతు నిండు రాత్రి. స్వప్న సుందరి నీ మరత సూపు మా పతీల వల్ల పందిరి రచ్చరాజ పుందె రూపి
ಬಿರಿಬಿರಿ ನೀವಂತ ಗುಂಟೆ ಗುಂಟೆಗೋದ ನೀರಿ ಬಿರಿಬಿರಿ ಈಗ ನಡುಗಳ ತೂಟ ಬೆಟ್ಟಿ ತುಪ್ಪಾಕಿ పెంచినామె తింగలి చిట్టి మగజాతి నట్ట మడత పెట్టి ಆ ಕುರ್ಚಿని ಮಾಡ್ಸಬೇಕಿ ಧನ್ಯವಾದಗಳು ಬೇಬಿ ಅಮೋಘ ಇವರಿಗೆ. ಮುಂದಿನ ಕಾರ್ಯಕ್ರಮ ಹೇವಾಜೆ ಅಂಗನವಾಡಿ ಮಕ್ಕಳಿಂದ ನೃತ್ಯ, ಬಳಿಕ ಬಂಗಾರ ತೆನೆ ತೆನೆ ಎನ್ನುವಂಥ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಶಾಲಾ ಪುಟಾಣಿಗಳು. ಸಿದ್ಧರಿರಬೇಕಾಗಿ ವಿನಂತಿಸುತ್ತೇವೆ. ಈಗ ಹೇವಾಜೆ ಅಂಗನವಾಡಿ ಮಕ್ಕಳಿಂದ ನೃತ್ಯ. ಶಾಲಾ ಭವ್ಯ ಕಟ್ಟಡಕ್ಕೆ ದೇಣಿಗೆ ನೀಡಿದವರ ಹೆಸರು ಪುಸ್ತಕದಲ್ಲಿದ್ದಂತೆ ವಾಚಿಸಲಿಕ್ಕಿದ್ದೇವೆ. ದಯವಿಟ್ಟು ಯಾರದಾದ್ರೂ ಹೆಸರು ಬಿಟ್ಟು ಹೋಗಿದ್ದಲ್ಲಿ ನಮಗೆ ಗಮನಕ್ಕೆ ತರಬೇಕಾಗಿ ವಿನಂತಿಸ್ತೇವೆ. ಸುಮಾರು 1 ವರ್ಷದ ಅವಧಿಯಲ್ಲಿ ನೀಡಿದಂಥ ದಾನಿಗಳ ಹೆಸರನ್ನು ವಾಚಿಸ್ತೇವೆ. ಪ್ರತಿ ನೃತ್ಯದ ಬಳಿಕ 1-2 ಹೆಸರಿನ ಹಾಗೆ ಓದಿಕೊಂಡು ಹೋಗ್ತೇವೆ. ದಯವಿಟ್ಟು ತಮ್ಮ ಹೆಸರು ಬಾಕಿಯಾಗಿದ್ದಲ್ಲಿ ನಮ್ಮ ಗಮನಕ್ಕೆ ತನ್ನಿ. ತಲೆಬಾಗಿ ಮಕ್ಕಳ ನಗುವಿಗೆ ಮರುಳಾಗಿ ನಲಿವುದೆ ನಂಟಿನ ಕಥೆಯಂತೆ. ಅಜ್ಜಾಲದ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ಅಜ್ಜ ಆಲದ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಕ್ಕಿಲ್ಲ, ನಿಮ್ಮ ಜೋಡಿಗೆ ಸಮವಿಲ್ಲ. ಭಾವ ಬಿರಿದು ಬಂಧುಗಳ ಬಳ್ಳಿ ಬಿಗಿದು ಕರುಣೆಯ ನದಿ ಹರಿದು ವಂಶಗಳ ಬೇರಿಗಿಳಿದು. ನಿಮ್ಮ ಮನಸ್ಸಿಗೆ ಮುಕ್ತಿಲ್ಲ, ನಿಮ್ಮ ಜೋಡಿಗೆ ಸಮವಿಲ್ಲ. ಧನ್ಯವಾದಗಳು ಪುಟಾಣಿಗಳಿಗೆ. ಆತ್ಮೀಯರೇ, 2003 ತಾಲೂಕಿನ ದಿಡುಪೆಯಲ್ಲಿ ಚಿತ್ರೀಕರಣಗೊಂಡಂತಹ ಚಿತ್ರ ಚಿಗುರಿದ ಕನಸು. ಇದರ ಹಾಡು ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಎನ್ನುವಂತಹ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲಾ ಪುಟಾಣಿಗಳು. ಬಳಿಕ ಹರಿಕುಣಿದ ಭರತನಾಟ್ಯ ನಡೆಯಲಿದೆ.
ಬಂಧುಗಳೇ, ನಮ್ಮ ಈ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಮೂಡೈ ಬಲಿಯಂದ್ರ ದೇವರ ದೈದೇಡಳು ಶ್ರೀಮಂಡಾಲ ಸಿಂಗಾರಾದ ತೋಜಡು ಈ ಲಾಡೇಳ ಜಾಲ ಪುಲಿ ಒಚ್ಚಡು ಬಲಿ 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 ಬಲಿಯೇ ಸ್ವಾಮಿಗೆ ಆರತಿ, ಭೂಮಿಗೆ ಕೀರುತಿ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಎಲ್ಲವ ನೀಡುವ ದೇವತೆ ಈ ಧರಣಿ ಸಾವಿರ ಜನ್ಮಗಳಾದರೂ ತೀರದು ತಾಯಿಗೆ ನಾವು ಋಣಿ. ಎಲ್ಲ ಜೀವಕ್ಕೂ ಅನ್ನವ ನೀಯುವ ಸಂತಸದ ಚಿಲುಮೆ ಪಾಪವನಿಗೆ ಸಂತೈಸುವುದು ಕಾಣಿಸದ ಒಲುಮೆ. ಧ್ಯಾನ ದುಡಿಮೆಯಲ್ಲಿರಲು ಧಾನ್ಯದ ಹೊನಲು ಧನ್ಯ ದುಡಿಯುವ ಜೀವವೆಲ್ಲರೂ ನಾಡಿಗೆ ಓಹೋ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಬೇಸಾಯಗಾರ ಮನೆಗೆ ತೋರಣ ಬಂಗಾರದ ಕದಿರು ಬಲಿದಾಳು ಧಾನ್ಯ ಲಕ್ಷ್ಮೀ ಭೂಮಿ ತುಂಬ ರತ್ನದ ಪೈರು ನೇಗಿಲು 100 ನೋಗ 100 ಹೂಡ್ಬಿಟ್ಟೆತ್ತು 500 ಬ್ರಹ್ಮ ವಿಷ್ಣು ಶಿವರ ಪ್ರಿಯ ಮಡದಿರು ಭೂಮಿಗೆ ಬಂದರು. ಮಂಗಳ ದಿವಸ ಅಂಗಳ ಧವಸ ಧಾನ್ಯದ ಬೆಳಕಾಯ್ತು ಭತ್ತದ ಭಾಗ್ಯ ಬಿತ್ತಿದುದೆಲ್ಲ ಮುತ್ತಿನ ಹರಿವಾಯ್ತು. ಧಾನ್ಯದ ಲಕ್ಷ್ಮಿಯು ಬರುತಿಹ ಬಾಗಿಲ ತೋರಣ ಚೆಲುವಾಯ್ತು. ಸಿರಿ ಸಿರಿ ಸಂಪದ ಕಲಕಲ ಕಳೆಯ ಹೂರಣ ಸೊಗಸಾಯ್ತು. ಪ್ರೀತಿ ನಗುವಿನ ಜಲೆಯು ಎಲ್ಲ ಮೊಗ ಮೊಗದಿ ಅನ್ನಪೂರ್ಣೆಯು ಭಾಗ್ಯ ತಂದಳು ನಾಡಿಗೆ ಓ ಭೂಮಿಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಓಹೋ ಭೂಮಿಗೆ
ಶಂಕರ್ ಮಹಾದೇವನ್ ಹಾಗೂ ನಂದಿತ ಇವರ ಸಿರಿಕಂಠದಲ್ಲಿ ಮೂಡಿಬಂದಂಥ ಸೂಪರ್ ಹಿಟ್ ಹಾಡಿಗೆ ಸೂಪರ್ ಹಿಟ್ ನೃತ್ಯ ಮಾಡಿದಂಥ ಪುಟಾಣಿಗಳಿಗೆ ಧನ್ಯವಾದಗಳು. ಶ್ರೀಕೃಷ್ಣ ಪರಮಾತ್ಮನೆಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ? ಆತನನ್ನು ಕೊಂಡಾಡುವುದೇ ನಮಗೆಲ್ಲ ಸಂತೋಷದ ವಿಷಯ. ಅಂಥದರಲ್ಲಿ ಶ್ರೀಕೃಷ್ಣನೇ ಕುಣಿದನೆಂದರೆ ಹೇಗಿರಬಹುದು? ಹರಿ ಕುಣಿದ ಎನ್ನುವಂಥ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ಶಿಶಿಲದ ಭರತನಾಟ್ಯ ಮಕ್ಕಳು. ಮುಂದಿನ ನೃತ್ಯ 6ನೇ ಸಂಖ್ಯೆಯಲ್ಲಿ ಅಂಗನವಾಡಿ ಮಕ್ಕಳಿಂದ ಸಿದ್ಧರಿರಬೇಕಾಗಿ ವಿನಂತಿಸ್ತೇವೆ. ಈಗ ಹರಿಕುಣಿದ ಹಾಡಿಗೆ ಭರತನಾಟ್ಯ. ಹರಿ ಕುಣಿದ ನಮ್ಮ ಹರಿ ಕುಣಿದ, 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 ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ, ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅರಳಿಲೆ ಮಾಂಗಾಯಿ ಕುರಳ ಮುತ್ತಿನ ಸರ ತರಳಿಯರೋಡಗೂಡಿ ಹರಿ ಕುಣಿದ, ಅರಳಿಲೆ ಮಾಂಗಾಯಿ ಕುರಳ ಮುತ್ತಿನ ಸರ ತರಳಿಯರೋಡಗೂಡಿ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಅಂದುಗೆ ಪಾಡಗ ಬಿಂದುಲಿ ಬಾಪುರಿ ಚಂದದಿ ನಲಿಯುತ ಹರಿ ಕುಣಿದ, ಅಂದುಗೆ ಬಾಡಗ ಬಿಂದುಲಿ ಬಾಪುರಿ ಚಂದದಿ ನಲಿಯುತ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ. ಪರಮ ಭಾಗವತರ ಪುರದೊಳಗಾಡುವ ಪುರಂದರ ವಿಠಲ ಹರಿ ಕುಣಿದ, ಪರಮ ಭಾಗವತರ
ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ಹರಿ ಕು ತಮ್ಮೆಲ್ಲರ ಭಾವಭಂಗಿಗಳಿಂದ ಪ್ರೇಕ್ಷಕರ ಮನಸೂರೆಗೊಂಡ ಭರತನಾಟ್ಯ ವಿದ್ಯಾರ್ಥಿಗಳಿಗೆ ಹಾಗೆ ಭರತನಾಟ್ಯ ತರಗತಿಗೆ ಅವರನ್ನು ಕಳಿಸಿಕೊಟ್ಟಂತಹ ಪೋಷಕರಿಗೆ ಹಾಗೂ ಅವರಿಗೆ ತರಬೇತಿ ನೀಡಿದಂತಹ ನೃತ್ಯಭೂಷಣಿ ತಂಡದ ಗುರುಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮುಂದಕ್ಕೆ 6ನೇ ಕ್ರಮಾಂಕದ ಹಾಡಿನಲ್ಲಿ ನಮ್ಮ ಮುದ್ದಿನ ಪುಟಾಣಿಗಳು ಈ ವೇದಿಕೆಯಲ್ಲಿ ಹೆಜ್ಜೆ ಹಾಕಲಿದ್ದಾರೆ. ಅದರ ಬಳಿಕ 7ನೇ ಕ್ರಮಾಂಕದ ಹಾಡಿಗೆ ಓಟ್ ಓಟ್ ಎನ್ನುವಂಥ ಹಾಡಿಗೆ ನೃತ್ಯ ನಮ್ಮ ಶಾಲಾ ಮಕ್ಕಳಿಂದ. ಈಗ ಅಂಗನವಾಡಿ ಪುಟಾಣಿಗಳ 6ನೇ ಕ್ರಮಾಂಕದ ನೃತ್ಯ. ನಮ್ಮ ಈ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಹಕಾರ ನೀಡಿದಂತಹ ಶಿಶಿಲ ಗ್ರಾಮ ಪಂಚಾಯತ್ನ ಆಡಳಿತ ವರ್ಗ ಹಾಗೂ ಸಿಬ್ಬಂದಿ ವರ್ಗ, ಹಾಗೆ ಶಿಶಿಲೇಶ್ವರ ದೇವಸ್ಥಾನದ ಆಡಳಿತ ಸಮಿತಿ, ಹತ್ಯಡ್ಕ CA ಬ್ಯಾಂಕ್ನ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ, ಶ್ರೀ ದುರ್ಗಾ ಪರಮೇಶ್ವರಿ ಯುವಕ ಮಂಡಲ ಇದರ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸಿದ್ದೇವೆ. ಈ ಕಟ್ಟಡದ ಸಂಪೂರ್ಣ ವೈರಿಂಗ್ನ ಕೆಲಸವನ್ನು ಶ್ರಮದಾನದ ಮೂಲಕ ನಿರ್ವಹಿಸಿಕೊಟ್ಟಿದ್ದಾರೆ ಶ್ರೀ ದುರ್ಗಾ ಪರಮೇಶ್ವರಿ ಯುವಕ ಮಂಡಲದ ಸದಸ್ಯರು. ಹಾಗೂ ನಿನ್ನೆ ದಿನ ಚಂದದ ಹೂವಿನ ಅಲಂಕಾರವನ್ನು ಕೂಡ ನಡೆಸಿಕೊಟ್ಟಿದ್ದಾರೆ. ಪುಟಾಣಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ತಮ್ಮ ನೃತ್ಯ ಮುಂದುವರಿಯುತ್ತದೆ ಸ್ವಲ್ಪ ಹೊತ್ತಿನ ಬಳಿಕ. ಈಗ ಓಟ್ ಓಟ್ ಎನ್ನುವಂಥ ಹಾಡಿಗೆ ನೃತ್ಯ ಮಾಡಲು ಬರ್ತಿದ್ದಾರೆ ನಮ್ಮ ಶಾಲಾ ಮಕ್ಕಳು. ಅದರ ಬಳಿಕ ಈ ನೃತ್ಯ ಮುಂದುವರಿಯುತ್ತದೆ. ಮುಂದಿನ ನೃತ್ಯಕ್ಕೆ ಪ್ರಾಪ್ತಿದೆ ನೋಡಿ ಅವರು ಸಿದ್ಧರಿರಬೇಕಾಗಿ ವಿನಂತಿಸ್ತಿದ್ದೇವೆ. ಈಗ ಓಟ್ ಓಟ್ ಎಂಬ ಹಾಡಿಗೆ ನಮ್ಮ ಶಾಲಾ ಮಕ್ಕಳಿಂದ ನೃತ್ಯ. ನಮ್ಮಿ ಕಾರ್ಯಕ್ರಮದ ವ್ಯಾಪಕ ಪ್ರಚಾರ ಹಾಗೂ ಸುದ್ದಿಗಳನ್ನು ಬಿತ್ತರಿಸಿದಂತಹ ನಮ್ಮ ಹೆಮ್ಮೆಯ ಸುದ್ದಿ ಉದಯ ವಾರಪತ್ರಿಕೆ, ಹಾಗೆ ತಾಲೂಕಿನ ಅತ್ಯಧಿಕ ಪ್ರಸಾರದ ವಾರಪತ್ರಿಕೆಯಾದಂತಹ ಸುದ್ದಿ ಬಿಡುಗಡೆ ವಾರಪತ್ರಿಕೆ ಮತ್ತು ವಿಜಯ ಕರ್ನಾಟಕ ದಿನಪತ್ರಿಕೆಯ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ವೋಟು ನಮ್ಮ ರೈಟು, ರಾಂಗ್ ರೂಟಿನಲ್ಲಿ ವೋಟು ಮಾಡಬಾರದು.
ಗೆದ್ದ ಕ್ಯಾಂಡಿಡೇಟು ಸಿಕ್ಕಿದಾಗ ಸೀಟು ಓಟ್ ಕೊಟ್ಟ ಮಂದಿಯನ್ನು ಮರೆಯಬಾರದು. ಬಾಲ್ಯ ಮೂಡಿದೆ, ಪ್ರಾಯ ಮೂಡಿದೆ, ತಪ್ಪು ಒಪ್ಪು ಯಾವುದೆಂಬ ಸತ್ಯ ಗೊತ್ತಿದೆ. ಕನಸು ಕಾಣುವ ವಯಸ್ಸು ನಮ್ಮದು, ಕಾಲಿಗೋಡೆ ಮೇಲೆ ಬಣ್ಣ ಗೀಚಿದಂತಿದೆ. ಜಿಂಗರ ತತ್ತ ಜಿಂಗರ ತತ್ತ ಜಿಂಗರ ತತ್ತ ಜಿಂಗರ ಜಿಂಗರ ತತ್ತ ಜಿಂಗರ ತತ್ತ ಜಿಂಗರ ತತ್ತ ಜಿಂಗರ ತತ್ತ ಜಿಂಗರ ತತ್ತ ಜಿಂಗರ ತತ್ತ ಜಿಂಗರ ತತ್ತ. ಭಾವನೆಗೆ ಚಿಹ್ನೆಗಳು, ನಂಬಿಕೆಯೇ ಮತದಾನ. ನಕಲಿಗಳ ಆಟ ಹುಡುಗಾಟವೋ, ಆಟ ಹುಡುಗಾಟವೋ, ಆಟ ಹುಡುಗಾಟವೋ, ಪರಮಾತ್ಮ ನಾಟವೋ, ಪರಮಾತ್ಮ ನಾಟವೋ, ಪರಮಾತ್ಮ ನಾಟವೋ. ಆಟ ಹುಡುಗಾಟವೋ, ಪರಮಾತ್ಮ ನಾಟವೋ, ಪಾಠವೋ ನಾಟವೋ, ಭಗವಂತ ನಾಟವೋ. ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ. ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ. ಒಂದೇ ಮನೆಯಲ್ಲಿ ಭೇದ ಭಾವ ಇಟ್ಟೋನು ಅವನೇ. ಅವಜಾಣನೋ ಅವನು ಬಲು ಜಾಣನೋ. ಆಟ ಹುಡುಗಾಟವೋ, ಪರಮಾತ್ಮ ನಾಟವೋ, ಆಟವೋ ನಾಟವೋ, ಭಗವಂತ ನಾಟವೋ. ತದ್ದಿನ್ನ ತಗದಿನ್ನ ಧಿನ್ನ ತಗದಿನ್ನ ತದ್ದಿನ್ನ ತಗದಿನ್ನ ಧಿನ್ನ ಧಿನ್ನ ಧಿನ್ನ. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು. ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು. ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯನಿಗೆ ಪಕ್ಕಿ ಕುಣೀರು. ಗಡ 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 ಗಡ
ಧನ್ಯವಾದಗಳು ಪುಟಾಣಿ ಪ್ರಾಪ್ತಿಗೆ. ತಾಂತ್ರಿಕ ಕಾರಣದಿಂದ ಸ್ಥಗಿತಗೊಂಡಂತಹ ಪುಟಾಣಿ ಅಂಗನವಾಡಿ ಪುಟಾಣಿಗಳ ನೃತ್ಯ ಈಗ ವೇದಿಕೆಯಲ್ಲಿ ಮುಂದುವರಿಯುತ್ತದೆ. ಬಳಿಕ ಭಾರತೀಯ ಸೈನ್ಯದ ಶಕ್ತಿಯನ್ನು ಸಾರುವಂತಹ ಪರಮಾಣು ಹಾಡಿಗೆ ನೃತ್ಯಗೈಯಲಿದ್ದಾರೆ ಶಾಲಾ ಮಕ್ಕಳು. ಈಗ ಅಂಗನವಾಡಿ ಪುಟಾಣಿಗಳ ನೃತ್ಯ. ಹೇವಾಜ ಶಾಲಾ ವಿದ್ಯಾರ್ಥಿನಿಯರು ದಯವಿಟ್ಟು ಗ್ರೀನ್ ರೂಮ್ಗೆ ತೆರಳಬೇಕಾಗಿ ವಿನಂತಿಸ್ತೇವೆ. ಮೇಲಿನ ಶಾಲೆಯ ಕೊಠಡಿಗೆ ಗ್ರೀನ್ ರೂಮ್ಗೆ ತೆರಳಬೇಕಾಗಿ ಹೇವಾಜ ಶಾಲಾ ವಿದ್ಯಾರ್ಥಿನಿಯರನ್ನು ವಿನಂತಿಸುತ್ತಿದ್ದಾರೆ ಶಾಲಾ ಅಧ್ಯಾಪಕ ವೃಂದದವರು. ಈಗ ವೇದಿಕೆಯಲ್ಲಿ ಅಂಗನವಾಡಿ ಶಿಶಿಲಾ ಅಂಗನವಾಡಿ ಪುಟಾಣಿಗಳಿಂದ ನೃತ್ಯ. ಆತ್ಮೀಯರೇ, ನಮ್ಮಿ ಮಹತ್ ಕಾರ್ಯದ ಪ್ರಚಾರ ಹಾಗೂ ಸುದ್ದಿ ಬಿತ್ತರಗೊಳಿಸುವಲ್ಲಿ ಸಹಕಾರ ನೀಡಿದಂತಹ ಸತ್ಯ ಸುದ್ದಿ ನ್ಯೂಸ್, ಹಾಗೆಯೇ ಉದಯವಾಣಿ ದಿನಪತ್ರಿಕೆ ಮತ್ತು ಹೊಸದಿಗಂತ ದಿನಪತ್ರಿಕೆಯ ಎಲ್ಲ ಮಾಧ್ಯಮ ಬಂಧುಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಕರು ಬಗ್ಗೆ ಒಂದು ಹಾಡು ಹೇಳ್ಕೊಡ್ತೀನಿ, ಹೇಳ್ತ್ಯಾ? ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರೂ ನಿಲ್ಲದೇನೆ ಕುಣಿದಾಡತ್ತೆ. ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರೂ ನಿಲ್ಲದೇನೆ ಕುಣಿದಾಡತ್ತೆ. ಕಟ್ಟಿದರೂ ನಿಲ್ಲದೇನೆ ಕುಣಿದಾಡತ್ತೆ. ಹಗ್ಗದಂತ ಬಾಲನೆತ್ತಿ ನೆಗೆದಾಡತ್ತೆ, ಹಗ್ಗದಂತ ಬಾಲನೆತ್ತಿ ನೆಗೆದಾಡತ್ತೆ. ಬಗ್ಗಿ ಬಗ್ಗಿ ನೆಲ ಮೂಸಿ ಜಿಗಿದಾಡತ್ತೆ, ಬಗ್ಗಿ ಬಗ್ಗಿ ನೆಲ ಮೂಸಿ ಜಿಗಿದಾಡತ್ತೆ. ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರೂ ನಿಲ್ಲದೇನೆ ಕುಣಿದಾಡತ್ತೆ. ಕಟ್ಟಿದರೂ ನಿಲ್ಲದೇನೆ ಕುಣಿದಾಡತ್ತೆ. ಕಣ್ಣು ದೊಡ್ಡದಾಗಿ ಬಿಟ್ಟು ನಿನ್ನೆ ನೋಡತ್ತೆ, ಕಣ್ಣು ದೊಡ್ಡದಾಗಿ ಬಿಟ್ಟು ನನ್ನೆ ನೋಡತ್ತೆ. ಬೆಣ್ಣೆಯ ಮೈ ಮುಟ್ಟೋಕೆ ಚುಮ್ಮನ್ನತ್ತೆ, ಬೆಣ್ಣೆಯ ಮೈ ಮುಟ್ಟೋಕೆ ಚುಮ್ಮನ್ನತ್ತೆ. ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರೂ ನಿಲ್ಲದೇನೆ ಕುಣಿದಾಡತ್ತೆ. ಕಟ್ಟಿದರೂ ನಿಲ್ಲದೇನೆ ಕುಣಿದಾಡತ್ತೆ. ಕಾಲನೆತ್ತಿ ಅಮ್ಮನತ್ರ ಓಡಿ ಹೋಗುತ್ತೆ, ಕಾಲನೆತ್ತಿ ಅಮ್ಮನತ್ರ ಓಡಿ ಹೋಗುತ್ತೆ. ಅಮ್ಮ ಅದನ್ನು ನೆಕ್ಕಿ ನೆಕ್ಕಿ ಮುತ್ತು ಮಾಡುತ್ತೆ, ಅಮ್ಮ ಅದನ್ನು ನೆಕ್ಕಿ ನೆಕ್ಕಿ ಮುತ್ತು ಮಾಡುತ್ತೆ. ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರೂ ನಿಲ್ಲದೇನೆ ಕುಣಿದಾಡತ್ತೆ. ಪುಟಾಣಿ ಕರು ಒಂದು ನಮ್ಮನೇಲಿದೆ, ಕಟ್ಟಿದರೂ ನಿಲ್ಲದೇನೆ ಕುಣಿದಾಡತ್ತೆ. ಕಟ್ಟಿದರೂ ನಿಲ್ಲದೇನೆ ಕುಣಿದಾಡತ್ತೆ. ಕಟ್ಟಿದರೂ ನಿಲ್ಲದೇನೆ
ಧನ್ಯವಾದಗಳು ಪುಟಾಣಿಗಳ ತಂಡಕ್ಕೆ. ಈಗ ವೇದಿಕೆಯಲ್ಲಿ ಭಾರತೀಯ ಸೈನ್ಯ ಶಕ್ತಿಯನ್ನು ಸಾರುವಂತಹ ಪರಮಾಣು ಎಂಬ ಹಾಡಿಗೆ ನೃತ್ಯ, ಬಳಿಕ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿನಿ ತ್ರಿಷಾ ಇವರಿಂದ ನೃತ್ಯ ಸಿದ್ಧರಿರಬೇಕಾಗಿ ವಿನಂತಿಸ್ತೇವೆ. ಈಗ ಪರಮಾಣು ಎಂಬ ಹಾಡಿಗೆ ನೃತ್ಯ ನಮ್ಮ ಶಾಲಾ ಮಕ್ಕಳಿಂದ. सबसे बढ़ के दिल में मेरे है ये मेरा वतन, आसमां भी हार जाए कर ले कोई जतन। सबसे बढ़ के दिल में मेरे है ये मेरा वतन, आसमां भी लगे 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 कसुंबी रंग, मैनू लगे लगे मैनू लगे लगे मैनू लगे कसुंबी रंग, मैनू लगे लगे लगी लगे लगे लगी लगे कसुंबी रंग। सिद्ध पे जोड़ जाएंगे जग से भी लड़ जाएंगे, आबरू इसकी रखने को तो मैं वारी दावा ये जीवन। कैसा मैनू लगे 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 कसुंबी रंग, कैसा मैनू लगे 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 कसुंबी रंग, कैसा मैनू लगे लगे मैनू लगे लगे मैनू लगे कसुंबी रंग, कैसा मैनू लगे 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 कसुंबी रंग। माँ ने दुनिया ये बनाया है मन, सारा दम खम डाल के हम पूरा कर दे वचन अपना लोहा। माँ ने दुनिया ये बनाया है मन, सारा दम खम डाल के हम पूरा कर दे वचन। डर से ऊपर उठ गए सर हौसले हैं बुलंद, सिरा दे को हिला दे हर किसी में कहाँ है इतना दम। मैनू लग गया ओ मैनू लग गया, मैनू लगे 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 कसुंबी रंग, ऐसा मैनू लगे 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 कसुंबी रंग, ऐसा मैनू लगे लगे मैनू लगे लगे मैनू लगे कसुंबी रंग, ऐसा मैनू लगे 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 कसुंबी रंग। सिद्ध पे जोड़ जाएंगे जग से भी लड़ जाएंगे, आबरू इसकी रखने को तो मैं वारी दावा ये जीवन। कैसा मैनू लगे 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 कसुंबी रंग, कैसा मैनू लगे 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 कसुंबी रंग, कैसा मैनू लगे लगे मैनू लगे लगे मैनू लगे कसुंबी रंग, कैसा मैनू लगे 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 कसुंबी रंग।
ಭಾರತ ದೇಶದ ಪರಮಾಣು ಶಕ್ತಿಯನ್ನು ಬಿಂಬಿಸಿ ದೇಶಭಕ್ತಿಯನ್ನು ಬಡಿದೆಬ್ಬಿಸಿದಂಥ ಪುಟಾಣಿಗಳಿಗೆ ಧನ್ಯವಾದಗಳು. ಈಗ ವೇದಿಕೆಗೆ ಹಿರಿಯ ವಿದ್ಯಾರ್ಥಿನಿ ತ್ರಿಷಾ ಇವರಿಂದ ನೃತ್ಯ, ಮುಂದೆ ಮೊರಾಕ ಎಂಬ ಹಾಡಿಗೆ ನೃತ್ಯ ಮಾಡಲು ತಂಡ ಸಿದ್ಧರಿರಬೇಕಾಗಿ ವಿನಂತಿಸ್ತೇವೆ. ಬಳಿಕ ಹೇವಾಜೆ ಶಾಲಾ ಮಕ್ಕಳಿಂದ 12ನೇ ಸಂಖ್ಯೆಯ ನೃತ್ಯ ನಡೆಯಲಿಕ್ಕಿದೆ. ಈಗ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿನಿ ಕುಮಾರಿ ತ್ರಿಷಾ ಇವರಿಂದ ವೇದಿಕೆಯಲ್ಲಿ ನೃತ್ಯ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪೆರ್ಲಾ ಹಾಗೂ ಕೊಕ್ಕಡ ಕ್ಲಸ್ಟರ್ನ ಕೇಂದ್ರ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಸನ್ಮಾನ್ಯ ಶ್ರೀ ವಿಲ್ಫ್ರೆಡ್ ಪಿಂಟೋ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. என்னடி சித்திரமே இங்க நீ பத்திரமே சொல்லிடி கட்டளை எத்தனை நான் செய்வேனே அன்புல பெட்டகமே தங்குற கட்டடமே ரத்தமே முத்தமே சாமியே கொட்டுன வரும் தித்திரனே உன்னை கண்டு வித்திரனே சேட்டையில சிக்கிறனே கொஞ்சம் கொஞ்சம் மிதந்து போகிறேன். ചുണ്ടല്ലേ അമ്പിളി ചൊപ്പണി തൂമുഖമല്ലേ തുമ്പപ്പല്ലല്ലേ വാർക്കൂണ്ടരു മേഘച്ചേലല്ലേ മാരണി മാതക പൂവല്ലേ ചന്ദനം രാഗിയം അഴകല്ലേ എണ്ണച്ചോടല്ലേ Golden Sparrow என் நெஞ்சில arrow நீ இல்லாத லைஃப் ரொம்ப sorrow Mask of sorrow நம்ம பையன் தான் hero singing duet வேற யாரோ ਆਉਂਦਾ ਮੈਨੂੰ ਤਾਂ ਹੀ ਤਾਂ ਇੰਨਾ ਪਿਆਰ ਆਉਂਦਾ ਮੈਨੂੰ ਹੱਕ ਨਾ ਪੜੇ ਤੂੰ ਮੇਰੀ ਬਾਂਹ ਕਿੰਨਾ ਸੋਹਣਾ ਲੈਣਾ ਮੇਰਾ ਨਾਂ ਤਾਂ ਮੈਨੂੰ ਦੇ ਦੇਗਾ ਤੂੰ ਜਾਨ ਮੈਨੂੰ ਤੇਰੇ ਨਾਲ ਪਿਆਰ ਜੱਟਾ ਤਾਂ ਤੇਰੇ ਨਾਲ ਪਿਆਰ ਜੱਟਾ ਤਾਂ
dancing beats it. Chip, 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 chip. ಧನ್ಯವಾದಗಳು ಕುಮಾರಿ ತ್ರಿಷಾ ಇವರಿಗೆ. ಆತ್ಮೀಯರೇ, ನಮ್ಮಿ ಕನಸಿನ ಸೌಧ ನಿರ್ಮಾಣ ಮಾಡುವಲ್ಲಿ ಸಹಕರಿಸಿದಂತಹ ಸತ್ಯಸುದ್ದಿ ನ್ಯೂಸ್ ಇದರ ಎಲ್ಲ ಮಿತ್ರರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆ ನಮ್ಮ ಈ ಸುಂದರ ಕನಸಿನ ಸೌಧ ಇಂದು ನನಸಾಗಿದೆ. ಈ ಸಂದರ್ಭದಲ್ಲಿ ಇದರ ಪರಿಸರವನ್ನು ಅತ್ಯಂತ ಸುಂದರವಾಗಿರಿಸಿರುವುದು ನಮ್ಮೆಲ್ಲರ ಕರ್ತವ್ಯ. ದಯದಿ ಇದು ಕಜಾವ್ನ ಅಲ್ಲೇ ಮುಲ್ಲೆ ದಕ್ಕೊಡ್ಚನ್ನ ಉಲನ್ನು ಎಡ್ಡೆ ಕಜಾವದ ಬಟ್ಟಿಗೆ ಪಾಡ್ಲಿ ಸಹಕಾರ ಮಲ್ಪಲಿ ಎಂದು ಸಂಘಟಕರು ವಿನಂತಿಸುತ್ತಿದ್ದಾರೆ. ಮುಂದಿನ ನೃತ್ಯ ಮೊರಕ ಹಾಡಿಗೆ ನಮ್ಮ ಶಾಲಾ ಮಕ್ಕಳಿಂದ ನೃತ್ಯ, ಬಳಿಕ ಹೇವಾಜ ಶಾಲಾ ಮಕ್ಕಳಿಂದ ಈ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈಗ ಮೊರಾಕ ಎನ್ನುವ ಹಾಡಿಗೆ ಶಿಶಿಲ ಶಾಲಾ ಮಕ್ಕಳು ಹೆಜ್ಜೆ ಹಾಕಲಿದ್ದಾರೆ. மொர்ராக்கா மட்ராக்கா வந்தாச்சே தீவா, மொர்ராக்கா மட்ராக்கா தாவியாடும் பூவா, மஃப்ராக்கா மெட்டாரிக்கா என் கூட ஆட நீவா, மஃப்ராக்கா மெட்டாரிக்கா லைஃபே டான்சிங் ஷோவா, நான் மைக்கேல் ஜாக்சன் நிலவு நிலவு நடை காட்டட்டா, நான் ஹித்திக் ரோஷி வளைவு நெளிவு அது செக்கட்டா, நான் பரிஷ்ணி கோவி நடக்கும் நடைய ஒரு பேலே தான், நான் பிரபு தேவி கடக்கு முடக்கு என்ன தடுக்கு படுக்கு என வச்சா அடி வச்சா இந்த ரோடும் கூட மேடா சச்சா சச்சா என் ஹார்ட் பீட் மாட்டா, மொர்ராக்கா மட்ராக்கா வந்தாச்சே தீவா, மொர்ராக்கா மட்ராக்கா தாவியாடும் பூவா, மஃப்ராக்கா மெட்டாரிக்கா என் கூட ஆட நீவா, மஃப்ராக்கா மெட்டாரிக்கா லைஃபே டான்சிங் ஷோவா.
ಅತ್ಯದ್ಭುತ ಪ್ರದರ್ಶನ ನೀಡಿದಂತಹ ಪುಟಾಣಿಗಳಿಗೆ ಧನ್ಯವಾದಗಳು. ಮುಂದಕ್ಕೆ ಹೇವಾಜೆ ಶಾಲಾ ಮಕ್ಕಳಿಂದ ನೃತ್ಯ, ಅದರ ಬಳಿಕ ಬೃಂದಾವನದಿ ಎನ್ನುವಂಥ ಭರತನಾಟ್ಯ ಶಿಶಿಲ ಮಕ್ಕಳಿಂದ ಸಿದ್ಧರಿರಬೇಕಾಗಿ ವಿನಂತಿಸ್ತೇವೆ. ಈಗ ಹೇವಾಜೆ ಶಾಲಾ ಮಕ್ಕಳಿಗಾಗಿ ವೇದಿಕೆ. ಆತ್ಮೀಯರೇ, ನಮ್ಮಿ ಚಂದದ ಕಾರ್ಯಕ್ರಮದ ಸ್ಮರಣೀಯ ಕ್ಷಣಗಳನ್ನು ಅಚ್ಚಳಿಯದೆ ತಮ್ಮ ಕ್ಯಾಮರಾ ಕಣ್ಣಿನಲ್ಲಿ ಸೆರೆ ಹಿಡಿಯುತ್ತಿರುವವರು ಶ್ರೀ ಮಹಾಲಕ್ಷ್ಮಿ ಡಿಜಿಟಲ್ ಕ್ರಿಯೇಟಿವ್ ಸ್ಟುಡಿಯೋ ಹಾಗೂ ವಿಡಿಯೋ ಕೊಕ್ಕಡ, ನಫೀಸಾ ಕಾಂಪ್ಲೆಕ್ಸ್ನಲ್ಲಿರುವಂಥ ಇವರನ್ನು ತಮ್ಮ ಯಾವುದೇ ಶುಭ ಸಮಾರಂಭಗಳ ಛಾಯಾಚಿತ್ರಗ್ರಹಣ ಹಾಗೂ ವಿಡಿಯೋಗ್ರಫಿಗಾಗಿ ತಾವು ಸಂಪರ್ಕಿಸಬಹುದು. ನಮ್ಮಿ ಸುಂದರ ಶಾಲಾ ಪರಿಸರದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸೋಣ. ನಾವು ತಿಂದುಂಡ ಕಸದ ತೊಟ್ಟಿಗೆ ಹಾಕಿ ಪರಿಸರ ಪ್ರಜ್ಞೆಯನ್ನು ಮೆರೆಯೋಣ.
ದಲೇರ್ ಮೆಹಂದಿ ಅವರ ನಿತ್ಯ ನೂತನ ಹಾಡಿಗೆ ಹೆಜ್ಜೆ ಹಾಕಿದ ಹೇವಾಜ ಶಾಲಾ ಪುಟಾಣಿಗಳಿಗೆ ಧನ್ಯವಾದಗಳು. ದಯವಿಟ್ಟು ಕಟ್ಟಡ ನಿರ್ಮಾಣ ಸಮಿತಿಯ ಸರ್ವ ಸದಸ್ಯರು ಎಲ್ಲಿದ್ದರೂ ಕೂಡ ದಯವಿಟ್ಟು ಮೈಕ್ ಪಾಯಿಂಟ್ ಬಳಿಗೆ ಬರಬೇಕಾಗಿ ವಿನಂತಿಸ್ತೇವೆ. ಆತ್ಮೀಯರೇ, ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ಅಕ್ಷರ ಸಂತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಂತ ಶ್ರೀ ಹರೇಕಳ ಹಾಜಬ್ಬರವರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನೆರೆದಂಥ ಎಲ್ಲ ಸಭಾಸದರ ಪರವಾಗಿ ಹಾಗೂ ಊರಿನ ಸಮಸ್ತರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಿದ್ದೇವೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ಬೃಂದಾವನದಿ ಎನ್ನುವಂತಹ ಭರತನಾಟ್ಯ ಶಿಶಿಲ ಶಾಲಾ ಮಕ್ಕಳಿಂದ, ಅದರ ಬಳಿಕ ಬ್ಯಾಂಗಲ್ ಬಂಗಾರಿ ಎನ್ನುವಂಥ ಹಾಡಿಗೆ ನೃತ್ಯ ಮಾಡಲಿದ್ದಾರೆ ನಮ್ಮ ಅಂಗನವಾಡಿ ಪುಟಾಣಿಗಳು. ಈಗ ಬೃಂದಾವನದಿ ಎನ್ನುವಂತಹ ಭರತನಾಟ್ಯ ಶಿಶಿಲ ಶಾಲಾ ಮಕ್ಕಳಿಂದ ಈ ವೇದಿಕೆಯಲ್ಲಿ. ಆತ್ಮೀಯರೇ, ನಾಳೆ ಮಧ್ಯಾಹ್ನ 1:30ರಿಂದ 2 ಗಂಟೆಯ ತನಕ ಶಿಶಿಲ ಉಪ ಆರೋಗ್ಯ ಕೇಂದ್ರ ಶಿಶಿಲ ಹಾಗೂ ಗ್ರಾಮ ಪಂಚಾಯತ್ನ ಜಂಟಿ ಸಹಭಾಗಿತ್ವದಲ್ಲಿ ಹಾವು ಕಚ್ಚುವಿಕೆಯನ್ನು ತಡೆಗಟ್ಟುವಿಕೆ ಹಾಗೂ ಅವುಗಳಿಗೆ ಮುನ್ನೆಚ್ಚರಿಕೆ ಕ್ರಮಗಳು ಏನೆನ್ನುವಂಥ ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಬಳಿಕ 2 ಗಂಟೆಯಿಂದ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಶಿಶಿಲ ಗ್ರಾಮ ಪಂಚಾಯತ್ ಮಟ್ಟದ ಜನಸ್ಪಂದನ ಸಭೆ ನಡೆಯಲಿದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತಿದ್ದೇವೆ. ಕುಮಾರನು ಚಂದತಿ ನಾಟ್ಯವ ಆಡುತ್ತಿಹನದಿ ನಂದ ಕುಮಾರನು ಚಂದತಿ ನಾಟ್ಯವ ಆಡುತ್ತಿಹ ಸುಂದರವಾದ ಮಂದಿರದಲ್ಲಿ ನಂದನ ಗಂಧನ ಕುಣಿಯುತ್ತಿಹ ನಂದಿಯು ಮದಳ ಪಡಿಯುತ್ತಿಗ ಇಂದಿರೆ ಕೊಳಲನು ನುಡಿಸುತ್ತಿಗಳು ಬಂಧುರವದ ಗೀತವ ಪಾಡಲು ಗಂಧರ್ವರು ತಾವು ಮೆರೆದಿರಲು ವಾಸುಕಿ ಶಯನಗೆ ವಂದಿಸಲು ರಾಸ ಕ್ರೀಡ ರಮಣೀಯರೆಲ್ಲರೂ ವಾಸುಕಿ ಶಯನಗೆ ವಂದಿಸಲು ಕಾಶಿ ಪಿತಾಂಬರ ಧರಿಸಿ ಕಪಾಲನು ಶೇಷನ ಬಣಿಯೊಳು ನರ್ತಿಸಲು ಕುಮಾರನು ಚಂದತಿ ನಾಟ್ಯವ ಆಡುತ್ತಿಹ ಧನ್ಯವಾದಗಳು ಪುಟಾಣಿಗಳಿಗೆ. ಮುಂದಿನ ನೃತ್ಯ ಬ್ಯಾಂಗಲ್ ಬಂಗಾರಿ ಎಂಬ ಹಾಡಿಗೆ ನೃತ್ಯ, ಅದರ ನಂತರ ಐಸಿರ ಎನ್ನುವಂಥ ನೃತ್ಯ ನಮ್ಮ ಶಾಲಾ ಪುಟಾಣಿಗಳಿಂದ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈಗ ಬ್ಯಾಂಗಲ್ ಬಂಗಾರಿ ಎನ್ನುವಂಥ ಹಾಡಿಗೆ ನೃತ್ಯಗೈಯಲಿದ್ದಾರೆ ಪುಟಾಣಿಗಳು. ಆತ್ಮೀಯರೇ, ನಾಳೆ 1:30ರಿಂದ 2 ಗಂಟೆ ತನಕ ಶಿಶಿಲ ಗ್ರಾಮ ಪಂಚಾಯತ್ನ ಸಭಾಭವನದಲ್ಲಿ ಗ್ರಾಮ ಪಂಚಾಯತ್ ಶಿಶಿಲ ಮತ್ತು ಆರೋಗ್ಯ ಉಪಕೇಂದ್ರ ಶಿಶಿಲ ಇವರ ಆಶ್ರಯದಲ್ಲಿ ಹಾವು ಕಡಿತ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೆಯಲಿದೆ. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಾಹಿತಿ ಪಡೆದುಕೊಳ್ಳಬೇಕಾಗಿ ವಿನಂತಿ. ಹಾಗೆಯೇ 2 ಗಂಟೆಯಿಂದ ಶಿಶಿಲ ಗ್ರಾಮ ಪಂಚಾಯತ್ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಸನ್ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಯಲಿಕ್ಕಿದೆ. ಇದರ ಸದುಪಯೋಗವನ್ನು ಕೂಡ ತಾವೆಲ್ಲರೂ ಪಡೆದುಕೊಳ್ಬೇಕಾಗಿ ವಿನಂತಿಸ್ತಿದ್ದೇವೆ. ಈಗ ಬ್ಯಾಂಗಲ್ ಬಂಗಾರಿ ಎಂಬ ಹಾಡಿಗೆ ನಮ್ಮ ಶಾಲಾ ಪುಟಾಣಿಗಳಿಂದ ನೃತ್ಯ.
ಮುಂದಕ್ಕೆ ಈ ವೇದಿಕೆಯಲ್ಲಿ ಶಿವ ಶಿವ ಎನ್ನುವಂಥ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲಾ ಮಕ್ಕಳು. ಬಳಿಕ ಬ್ಯಾಂಗಲ್ ಬಂಗಾರಿ ಎನ್ನುವಂಥ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ಅಂಗನವಾಡಿ ಪುಟಾಣಿಗಳು. ಮೊದಲು ಶಿವ ಶಿವ ಎನ್ನುವಂಥ ನೃತ್ಯ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಹತ್ತೂರಿನ ಒಡೆಯ ನೀನು, ಗೊತ್ತೇನೋ ಯಾರು ನಿಂಗೆ. ಸೈನ್ಯನೇ ಇಲ್ಲ ಇವಂಗೆ, ಹೊಂಟವನೇ ರಾಜ ನಂಗೆ. ಬೆಳಗಾಗೋದ್ರಲ್ಲೇ ಬೆಳೆದ ಬೆಳಗಾಗೋದ್ರಲ್ಲೇ ಬೆಳೆದು ಫೇಮಸ್ಸು ಆಗೋದ್ನೆಲ್ಲ ನಾನು ನಾನಂದೋರ್ಗೆಲ್ಲ ತೊಡೆತಟ್ಟಿ ನಿಂತವ್ ನೋಡ್ಲಾ. ಬೆಳೆದ 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 ನೋಡು. ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರಿಲಿ ಉಳಿದೇ ಇಲ್ಲ. ಕಾಲೆಳೆಯೋ ಬಂದವರೆಲ್ಲ ಕಾಲ ಕೆಳಗೆ ಉಳಿದೋದ್ರಲ್ಲ. ನೀನಂತೂ ನಲ್ವೇ ಅಲ್ಲ. ನೀನಂತೋನಲ್ವೇ ಅಲ್ಲ. ನಿನ್ನಂಗೆ ಯಾರೂ ಇಲ್ಲ. ಕಪ್ಪೇಟ ಹಿಡಿಯೋರ್ನೆಲ್ಲ ಸೈಡ್ಗಿಟ್ಟು ಒಯ್ತಾ ಇರ್ಲ. ಬೆಳೆದ 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 ನೋಡು. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ರೋಮಾಂಚನಗೊಳಿಸಿದ ನೃತ್ಯಕ್ಕಾಗಿ ಧನ್ಯವಾದಗಳು ಪುಟಾಣಿಗಳಿಗೆ. ಬ್ಯಾಂಗಲ್ ಬಂಗಾರಿ ತಂಡ ಸಿದ್ಧವಾಗಿದೆಯಾ? ಈಗ ವೇದಿಕೆಯಲ್ಲಿ ಬ್ಯಾಂಗಲ್ ಬಂಗಾರಿ ಎನ್ನುವಂಥ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ಅಂಗನವಾಡಿ ಪುಟಾಣಿಗಳು.
ಬಳಿಕ ಐಸಿರ ನೃತ್ಯ ನಮ್ಮ ಶಾಲಾ ಪುಟಾಣಿಗಳಿಂದ ಸಿದ್ಧರಿರಬೇಕಾಗಿ ವಿನಂತಿಸ್ತೇವೆ. ಈಗ ನಮ್ಮ ಅಂಗನವಾಡಿ ಪುಟಾಣಿಗಳು ಬ್ಯಾಂಗಲ್ ಬಂಗಾರಿ ಎನ್ನುವಂಥ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ. ಆತ್ಮೀಯರೇ, ಗ್ರಾಮೀಣ ಪ್ರದೇಶದಲ್ಲಿ ಅನಕ್ಷರಸ್ಥರಾಗಿದ್ದುಕೊಂಡು ಕೂಡ ತಮ್ಮದೇ ದುಡಿಮೆಯ ಒಂದು ಭಾಗವನ್ನು ತೆಗೆದಿಟ್ಟು ಸರ್ಕಾರಿ ಶಾಲೆಯನ್ನು ಬೆಳೆಸಿದಂತಹ ಅಕ್ಷರ ಸಂತ ಎನ್ನುವಂಥ ಖ್ಯಾತಿಗೆ ಪಾತ್ರರಾದಂತಹ ಶ್ರೀಯುತ ಹರೇಕಳ ಹಾಜಬ್ಬರವರು ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಇವರು ಈಗಾಗಲೇ ನಮ್ಮ ಆಮಂತ್ರಣದ ಮೇರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸಲು ನಮಗೆ ಅತ್ಯಂತ ಸಂತೋಷವಾಗುತ್ತಿದೆ. ದೊಡ್ಡ ಕೈಚಪ್ಪಾಳೆಯ ಮೂಲಕ ಶ್ರೀ ಹರೇಕಳ ಹಾಜಬ್ಬರಿಗೆ ಸ್ವಾಗತವನ್ನು ಬಯಸಬೇಕಾಗಿ ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ವಿನಂತಿಸುತ್ತಿದ್ದೇವೆ. ಈಗ ವೇದಿಕೆಯಲ್ಲಿ ಬೆಂಗಾಲ್ ಬಂಗಾರಿ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ಅಂಗನವಾಡಿ ಪುಟಾಣಿಗಳು. ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರಾಚುಲೇಷನ್ಸ್ ಜಾನು, ಈ ರಾಜನ್ ನೀನೆ ಕುಯ್ನು. ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ. ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಫ್ಯಾನ್ ಆಗಿ ಹೋದೆನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ. ಡಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ. ಚಿಂಗಾರಿ ಜೋಕರಿ ನೀನೆ ನನ್ನ ಬಂಪರು ಲಾಟರಿ. ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೇಟ್ ಸಿವರಿ. ಒಮ್ಮೆ ಮನಸಾರೆ ಬೇಡಿದೆ ಹೇಳು ನೀನೇನು ಕೇಳಿದೆ. ಸಿಂಪಲ್ ಹುಡುಗಿ ಬೇಕು ಅಂತಾನ ಕೇಳ್ದೆ ಬ್ರಹ್ಮನ್ನ. ಪುಟ್ಟ ಇವಳನ್ನ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲ ಕೊಡುತ್ತು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ. ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಧನ್ಯವಾದಗಳು ಪುಟಾಣಿ ಪುಟ್ಟ ಹೆಜ್ಜೆಗಳಿಗೆ. ಮುಂದಕ್ಕೆ ಐಸಿರ ಎನ್ನುವಂಥ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಶಾಲಾ ಪುಟಾಣಿಗಳು. ಬಳಿಕ ಪ್ರತೀಶ್ ಇವರಿಂದ 16ನೇ ಕ್ರಮಾಂಕದ ನೃತ್ಯ ಪ್ರತೀಶ್ ಇವರಿಂದ. ಈಗ ಐಸಿರ ಎನ್ನುವಂಥ ನೃತ್ಯ ನಮ್ಮ ಶಾಲಾ ಪುಟಾಣಿಗಳಿಂದ. ಆತ್ಮೀಯರೇ, ಇದೇ ಬರುವ ಜನವರಿ 7ರಂದು ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ಯಕ್ಷಗಾನ ಬಯಲಾಟ ಸಮಿತಿ ವತಿಯಿಂದ ನಮ್ಮ ಗ್ರಾಮಸ್ಥರ ವತಿಯಿಂದ ಶಿಶಿಲೇಶ್ವರ ದೇವಸ್ಥಾನದ ವಠಾರದಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ಪೌರಾಣಿಕ ಕಥಾನಕ ಯಕ್ಷಗಾನ ಬಯಲಾಟ ರೂಪದಲ್ಲಿ ನಡೀಲಿಕ್ಕಿದೆ. ಎಲ್ಲ
ಭಕ್ತಾದಿಗಳ ಸಹಕಾರವನ್ನು ಈ ಸಂದರ್ಭದಲ್ಲಿ ಯಾಚಿಸುತ್ತಿದ್ದೇವೆ. ಬುಲ್ಪುಗು ಕತ್ತಲ ಮಾಜುಂಡು ಮಾಜನಿ ನೆರಳೆನ್ನ ಪುಲ್ತೊಂದುಂಡೋ ಮಾಯದ ಬುಲ್ಪುಗು ಕತ್ತಲ ಮಾಜುಂಡು ಮಾಜನಿ ನೆರಳೆನ್ನ ಪುಲ್ತೊಂದುಂಡೋ ಕಂಚಿನ ತಾಜಿಡೆ ನಡುತೊಂದು ಪೋನಗ ಕಣ್ಣುದು ಕತ್ತಲೆ ಕಂತೊಂದುಂಡೋ ತಾಜಿ ನೂಲು ತತ್ತೊಂದುಂಡೋ ಮಾಯದ ಬುಲ್ಪುಗು ಕತ್ತಲ ಮಾಜುಂಡು ಮಾಜನಿ ನೆರಳೆನ್ನ ಪುಲ್ತೊಂದುಂಡೋ താജെടുപ്പിലി പച്ച തൂവിന നിറമാനിക തികളെടുപ്പോടികെ പുട്ടൊന്നുണ്ടോ താജ് തത്തൊന്നുണ്ടോ താജെടുപ്പിലി പച്ച തൂവിന നിറമാനിക തികളെടുപ്പോടികെ പുട്ടൊന്നുണ്ടോ താജ് തത്തൊന്നുണ്ടോ ಅರಮನಿ ರಕ್ಕಸೆ ಆಪಿನಿದಾಯಗೆ ಭೂಮಿ ಮಸಣ ಆವೊಂದುಂಡೋ ರಾಜಿ ಮೂಲು ತತ್ತೊಂದುಂಡೋ ಮಾಯದ ಬಲ್ಪುಗು ಕತ್ತಲ ಮಾಜಿಡು ಮಾಜನಿ ನೆರಳೆನ್ನ ಪುಲ್ತೊಂದುಂಡೋ ಕಡದಳಿಗೆ ಬೀದರಿಂದ ಅಂಗಲ ತಕ್ಕುನ ಓಡೆ ಹೋಗೋದಾದ ನಿಂದುಡನಲೇ ಕಡದಳಿಗೆ ಬೀದರಿಂದ ಅಂಗಲ ತಕ್ಕುನ ಓಡೆ ಹೋಗೋದಾದ ನಿಂದುಡನಲೇ ಐಸಿರ ನೃತ್ಯಗೈದಂಥ ಪುಟಾಣಿಗಳಿಗೆ ಧನ್ಯವಾದಗಳು. ಇದೊಂದು ಪುಟ್ಟ ಪ್ರಕಟಣೆ, ಆದರೆ ಯಾರು ಕೂಡ ಗಡಿಬಿಡಿ ಮಾಡಬಾರ್ದು. ಈ ಪ್ರಕಟಣೆಯ ಬಳಿಕ ಯಾರು ಕೂಡ ಗಡಿಬಿಡಿ ಮಾಡಬಾರ್ದು. ಸಾವಕಾಶವಾಗಿ ಎಲ್ಲರೂ ಹಿಂದಿನಿಂದ ಒಂದೊಂದೇ ತಂಡವಾಗಿ ಹೋಗಿ ಸಿಹಿಯೂಟ ಪ್ರಾರಂಭಗೊಂಡಿದೆ, ದಯವಿಟ್ಟು ಸ್ವೀಕರಿಸಬೇಕಾಗಿ ವಿನಂತಿಸ್ತೇವೆ.
ಸಾವಕಾಶವಾಗಿ ಹೋಗಬೇಕು ಮತ್ತು ನಮ್ಮ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲಿಕ್ಕೆ ಸಹಕರಿಸಬೇಕು ಅಂತ ವಿನಂತಿಸ್ತೇವೆ. ಹಾಗೆಯೇ ಈ ಸಿಹಿಯೂಟ ಬಡಿಸುವಲ್ಲಿ ನಮಗೆ ಸಹಕಾರ ನೀಡುತ್ತಿರುವವರು ಹಿಂದೂ ಜಾಗರಣ ವೇದಿಕೆ ಶಿಶಿಲ ಇದರ ಸಂಚಾಲಕರು ಹಾಗೂ ಸರ್ವ ಸದಸ್ಯರು, ಹಾಗೆಯೇ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹ ಸಂಸ್ಥೆಯಾದಂಥ ಶ್ರೀ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸರ್ವ ಸದಸ್ಯರು ಈ ಸೇವೆಯಲ್ಲಿ ನಮ್ಮ ಜೊತೆಗೂಡಿದ್ದಾರೆ. ಎರಡೂ ತಂಡಗಳಿಗೂ ನಾವು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಈಗ ವೇದಿಕೆಯಲ್ಲಿ ಪ್ರತೀಶ್ ಅವರ ನೃತ್ಯ ಬಳಿಕ ಎಂಚೆಂಚಿ ಪೊನ್ನುಳು ಎಂಬ ತುಳು ಹಾಡಿಗೆ ಭರತನಾಟ್ಯ ಹೆಜ್ಜೆ ಹಾಕಲು ಬರಲಿದ್ದಾರೆ ಶಿಶಿಲದ ಪುಟಾಣಿಗಳು. ಈಗಾಗಲೇ ಈ ಇಂದಿನ ಸಭಾ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾದಂಥ ನಮ್ಮ ಹತ್ಯಡ್ಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀ ಬಿ ರಾಘವೇಂದ್ರ ನಾಯಕ್ ಬರ್ಗುಳ ಇವರು ಆಗಮಿಸಿದ್ದಾರೆ. ಹಾಗೆಯೇ ಅಕ್ಷರ ಸಂತ ಶ್ರೀ ಹರೇಕಳ ಹಾಜಬ್ಬರವರು ಪದ್ಮಶ್ರೀ ಪುರಸ್ಕೃತರು ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರಿರುವರಿಗೂ ಸಂಘಟಕರ ಪರವಾಗಿ ಹಾಗೂ ಸರ್ವ ಸಭಾಸದರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸಲು ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. ಮುಂದಕ್ಕೆ ವೇದಿಕೆಯಲ್ಲಿ ಪ್ರತೀಶ್ ಇವರಿಂದ ನೃತ್ಯ.
ಧನ್ಯವಾದಗಳು ಬೇಬಿ ಪ್ರತೀಶಾ ಇವರಿಗೆ. ಮುಂದೆ ಎಂಚೆಂಚಿ ಪೊಣ್ಣುಲು ಎಂಬ ತುಳು ಹಾಡಿಗೆ ಭರತನಾಟ್ಯ ನೃತ್ಯ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಶಿಶಿಲ ಶಾಲಾ ಮಕ್ಕಳು. ಬಳಿಕ ಬನ್ನಿ ಮುಡಿಯೋಣ ಬಾ ಎನ್ನುವಂಥ ಹಾಡಿಗೆ ನಮ್ಮ ಶಾಲಾ ಮಕ್ಕಳು ನೃತ್ಯ ಮಾಡಲಿದ್ದಾರೆ. ಬಳಿಕ ಹೇವಾಜ್ಯ ಶಾಲಾ ಮಕ್ಕಳಿಂದ 20ನೇ ಕ್ರಮಾಂಕದ ನೃತ್ಯ ನಡೆಯಲಿದೆ. ಈಗ ಎಂಚೆಂಚಿ ಪೊಣ್ಣುಲು ಎಂಬ ತುಳು ಹಾಡಿಗೆ ನಮ್ಮ ಶಾಲಾ ಮಕ್ಕಳು ನೃತ್ಯ ಮಾಡಲಿದ್ದಾರೆ. Disconnected. Paired. పొన్నులు ఎంకోలలు ఎంకులంచి పొన్నులు మాటలు ఇంకులు కడలప్పేగు మోకెదకులు కడలప్పేగు మోకెదకులు తగ తగ పన్ను నలుపునకులు ఎంచెంచి పొన్నులు అంకోలలు ఎంకులంచి పొన్నులు మాటలు ఎంకులు కడలప్పేగు మోకెదకులు కడలప్పేగు మోకెదకులు తగ తగ పండు నలుపునకులు తగ పండు నలుపునకులు ಜಾವಗುಲಂದು ಒಟ್ಟಿಗೆ ಸೇರೊಂದು ದೇವರ ನೇತಲ ನೆನೆಗೊಂಡು ಜಾವಗುಲಂದು ಒಟ್ಟಿಗೆ ಸೇರೊಂದು ದೇವರ ನೇತಲ ನೆನೆಗೊಂಡು ಬೆನ್ಪುನ ಬೇಲಡೆ ತಿನ್ಪುನ ತಿನಸುಡು ದಿನ ದಿನ ಒಟ್ಟಿಗೆ ಸೇರೋ ಬೆನ್ಪುನ ಬೇಲಡೆ ತಿನ್ಪಿನ ತಿನಸುಡು ದಿನ ದಿನ ಒಟ್ಟಿಗೆ ಸೇರೋ ಸರಿ ಸಮಯಂ ಜೊತೆ ಬೇರಿರುತ್ತೆ ಸರಿ ಸಮಯಂ ಜೊತೆ ಬೇರಿರುತ್ತೆ ಎಂಚಂಚಿ ಪೊಣ್ಣುಲು ಎಂಕೋಲತ್ತು ಎಂಕಂಚಿ ಪೊಣ್ಣುಲು ಮಾತೆಲ್ಲತ್ತು ಎಂಕ್ಲು ಕಡಲಪ್ಪೆಗೆ ಮೋಕೆದ ಕೂಲು ಎಂಕ್ಲು ಕಡಲಪ್ಪೆಗೆ ಮೋಕೆದ ಕೂಲು ತಕ ತಕ ಕೈ ಪಂಡು ನಲ್ಪುನ ಕೂಲು ತಕ ತಕ ಕೈ ಪಂಡು ನಲ್ಪುನ ಕೂಲು ಬಂಗುಡೆ ಭೂತಾಯಿ ಮಲ್ಲ ಮಲ್ಲ ಕೊಟ್ಟಾಯಿ ಅಂಜಲು ಮಾಂಜಿ ತೊಡಿಪುನ ಗೆಂಗಿ ಬಂಗುಡೆ ಭೂತಾಯಿ ಮಲ್ಲ ಮಲ್ಲ ಕೊಟ್ಟಾಯಿ ಅಂಜಲು ತಂಗಿ ತೊಡಿಪುನ ಗೆಂಗಿ ತಕರಾರು ಮಲ್ಪಡೆ ಕೋಪಡು ಕೋವಡೆ ಮಲ್ಲ ಮಲ್ಲ ಪುನ ಕೋಲೆ ತಕರಾರು ಮಲ್ಪಡೆ ಕೋಪಡು ಕೋವಡೆ ಮಲ್ಲ ಮಲ್ಲ ಮೀನು ಪುನ ಕೋಲೆ ಸರಿ ಸಮಯಂ ಜೊತೆ ಬೇರಿರುತ್ತೆ ಸರಿ ಸಮಯಂ ಜೊತೆ ಬೇರಿರುತ್ತೆ ಎಂಚೆಂಚಿ ಪೊಣ್ಣುಲು ಎಂಕುಲತ್ತು ಎಂಕುಲಂಚಿ ಪೊಣ್ಣುಲು ಮಾತೆಲ್ಲತ್ತು ಎಂಕು ಕಡಲಪ್ಪೆಗು ಮೋಕೆದ ಕೂಲು ಕಡಲಪ್ಪೆಗು ಮೋಕೆದ ಕೂಲು ತಗ ತಗ ಕೈ ಪಂಡು ನಲ್ಪುನ ಕೂಲು ತಗ ತಗ ಕೈ ನಲ್ಪುನ ಕೂಲು ರಾಮಕ ಸೋಮಕ್ಕ ಮೈರಕ ಮಂಜಕ್ಕ ಔಲೇರು ಉಲ್ಲೆರು ಪಾರು ಬಲ್ಲೆ ರಾಮಕ ಸೋಮಕ್ಕ ಮೈರಕ ಮಂಜಕ್ಕ ಔಲೇರು ಉಲ್ಲೆರು ಪಾರು ಬಲ್ಲೆ ಓಡಲ ಕರಟಾಂಡು ಕುಡೈಲ ತರಟಾಂಡು ನಡಪುಳೆ ಕುಡಲುದ ಬೆಡಿಯಾಂಡು ಓಡಲ ಕರಟಾಂಡು ಕುಡೈಲ ತರಟಾಂಡು ನಡಪುಳೆ ಕುಡಲುದ ಬೆಡಿಯಾಂಡು ಸರಿ ಸಮಯಂ ಜೊತೆ ಬೇರಿರುತ್ತೆ ಸರಿ ಸಮಯಂ ಜೊತೆ ಬೇರಿರುತ್ತೆ ಎಂಚೆಂಚಿ ಪೊಣ್ಣುಲು ಎಂಕುಲತ್ತು ಎಂಕೆಲಂಚಿ ಪೊಣ್ಣು
పొన్నులు మా తెల్లలు ఎంకులు కడలప్పేగు మోకెద పూలు ఎంకులు కడలప్పేగు మోకెద పూలు తగ తగ పూలు తగ తగ చెంచి పొన్నులు చెంచి పొన్నులు మా తెల్లలు ఎంకులు కడలప్పేగు మోకెద పూలు కడలప్పేగు మోకెద పూలు తగ తగ ಎಂಚೆಂಚಿ ಪೊಣ್ಣುಲು ಮೊಕ್ಕಲತ್ತು ತುಳುವಪ್ಪೆ ಮಣ್ಣಡು ಪುಟ್ಟದು ತುಳುವಪ್ಪೆನ ಮಟ್ಟೆಲ್ದು ಗೊಬ್ಬುದು ತುಳು ಮಣ್ಣದ ಪರಿಮಳನು ಪಸರ್ಪುನ ಜೋಕ್ಲು ಮುಕ್ಲು ಪನ್ಪಿನಂಚಿನ ಅಭಿಪ್ರಾಯ. अनंत अग्नि पर्वत अग्नि वन अग्नि काल अग्नि पाताल अग्नि रक्षक अग्नि प्राण अग्नि आदि अग्नि अनंत अग्नि पर्वत अग्नि वन अग्नि काल अग्नि पाताल अग्नि रक्षक अग्नि प्राण अग्नि. संख्या बढ़ो या हटाओ अग्नि की जो पहली लपटों से खेला हो अग्नि में ही जो ಆತ್ಮೀಯರೇ, ವೇದಿಕೆಯ ಹಿಂಭಾಗದಲ್ಲಿ ರಾಘು ಮಾಸ್ಟ್ರು ಸಿದ್ಧರಾಗ್ತಿದ್ದಾರೆ. ಈ ತಂಡದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಹರೀಶ್ ಕೊಕ್ರಾಡಿ ಅವರು ಕೂಡ ಭಾಗವಹಿಸುತ್ತಿರುವುದು ನಮಗೆ ಅತ್ಯಂತ ಸಂತಸ ಸಂಗತಿ. ಅಭಿನಂದನೆಗಳು ಹರೀಶಣ್ಣ. ಆತ್ಮೀಯರೇ, ಸಾರ್ವಜನಿಕ ಸಾಮೂಹಿಕ ಸಿಹಿಯೂಟದ ವ್ಯವಸ್ಥೆ ಮುಂದುವರಿಯುತ್ತಿದೆ. ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸೇವಕರು ಹಾಗೂ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರು ಹಾಗೂ ಸದಸ್ಯರು ತಮಗಾಗಿ ಸಿಹಿಯೂಟವನ್ನು ಬಡಿಸಲು ಸಿದ್ಧರಾಗಿ ನಿಂತಿದ್ದಾರೆ. ಸಾವಕಾಶವಾಗಿ ಭೋಜನವನ್ನು ಸ್ವೀಕರಿಸಿ ಸಹಕರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿಸ್ತೇವೆ. ತಾವು ತಿಂದುಂಡ ಅಥವಾ ಇನ್ನಿತರ ತಿಂಡಿ ತಿನಸಿನ ಕಸವನ್ನು ದಯವಿಟ್ಟು ಕಸದ ಬುಟ್ಟಿಗೆ ಹಾಕಿ ನಮ್ಮ ಸುಂದರ ಶಾಲೆಯ ಪರಿಸರವನ್ನು ಸುಂದರವಾಗಿರಿಸಲು ಸಹಕಾರ ಮಾಡೋಣ ಎನ್ನುವಂಥ ವಿನಂತಿಯನ್ನು ತಮ್ಮೆಲ್ಲರಲ್ಲಿ ಮಾಡ್ತೇವೆ. ಹಾಗೆ ಇಂದು ಭೋಜನ ವ್ಯವಸ್ಥೆಗೆ ಸಹಕಾರ ನೀಡುತ್ತಿರುವಂತಹ ಹಿಂದೂ ಜಾಗರಣ ವೇದಿಕೆ ಶಿಶಿಲ 5ರ ಸಂಚಾಲಕರು ಹಾಗೂ ಸದಸ್ಯರು ಮತ್ತು ವಿಶೇಷವಾಗಿ ನಮ್ಮ ಕಟ್ಟಡ ನಿರ್ಮಾಣದಲ್ಲಿಯೂ ಕೂಡ ಶ್ರಮದಾನಗೈದು ಇಂದು ಸಾರ್ವಜನಿಕರಿಗೆ ಭೋಜನ ವ್ಯವಸ್ಥೆಗೆ ಸಹಕಾರ ನೀಡುತ್ತಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹ ಸಂಸ್ಥೆ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ, ಅರಸಿನಮಕ್ಕಿ ಶಿಶಿಲ ಘಟಕ, ತಾಲೂಕಿನ ಅತ್ಯುತ್ತಮ ಘಟಕ ಎನ್ನುವಂಥ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಅರಸಿನಮಕ್ಕಿ ಶಿಶಿಲ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನ ಮಾಸ್ಟರ್ ಆಗಿ ಆಯ್ಕೆಯಾಗಿರುವಂತಹ ಅವಿನಾಶ್ ಬಿಡೆ ಅವರು ಕೂಡ ಈ ತಂಡದೊಂದಿಗೆ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಮಲಾರಿ ನೃತ್ಯ ತಂಡ ಸಿದ್ಧವಾಗಿದೆಯಾ? ಮುಂದಕ್ಕೆ ಈ ವೇದಿಕೆಯಲ್ಲಿ ಮಲಾರಿ ನೃತ್ಯ ತಂಡದಿಂದ ನೃತ್ಯ ಪ್ರದರ್ಶನ. ನಮ್ಮಿ ಸುಂದರವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅರಣ್ಯ ಇಲಾಖಾ ಸಿಬ್ಬಂದಿ ವರ್ಗದವರಾದಂತಹ ಶ್ರೀ ನಾಗಲಿಂಗ ಬಡಿಗೇರ್ ಹಾಗೂ
ಶ್ರೀ ಸುನಿಲ್ ಇವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ. ಈಗ ವೇದಿಕೆಯಲ್ಲಿ ಮಲಾರಿ ನೃತ್ಯ ಪ್ರದರ್ಶನ. बजने ते धड़क धड़क ढोल ताश धड़क धड़क भंडारा चिड़क चिड़क मल्हारी धड़क धड़क भड़क सली चटक मटक फटक सली दुश्मन की देखो जो फट लावली. अरे बजने ते धड़क धड़क ढोल ताश धड़क धड़क भंडारा चिड़क चिड़क मल्हारी धड़क धड़क भड़क सली चटक मटक फटक सली दुश्मन की देखो जो फट लावली. बजने ते धड़क धड़क ढोल ताश धड़क धड़क भंडारा चिड़क चिड़क मल्हारी धड़क धड़क भड़क सली चटक मटक फटक सली दुश्मन की देखो जो फट लावली. बड़ी चली है जो थी चिंगारी छोटी चिंगारी बड़ी 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 है मन की अलमारी आज अलमारी हुई सतरंगी साली सतरंगी हुई सतरंगी थी जो ये रात काली. धड़क धड़क भड़क सली चटक मटक फटक सली दुश्मन की देखो जो बात लावली. धड़क धड़क भंडारा छिड़क छिड़क मल्हारी धड़क धड़क भड़क सली चटक मटक फटक सली दुश्मन की देखो जो फट लावली. बजने गए धड़क धड़क ढोल ताश धड़क धड़क भंडारा छिड़क छिड़क मल्हारी धड़क धड़क भड़क सली चटक मटक फटक सली दुश्मन की देखो जो फट लावली.
ಶಕ್ತಿಶಾಲಿ ನೃತ್ಯ ಪ್ರದರ್ಶನಕ್ಕಾಗಿ ಧನ್ಯವಾದಗಳು. ಮುಂದಕ್ಕೆ ಕುಮಾರಿ ಸೃಜನಾ ಇವರಿಂದ ಭರತನಾಟ್ಯ ಈ ವೇದಿಕೆಯಲ್ಲಿ. ಆತ್ಮೀಯರೇ, ಈ ದಿನ ಅದ್ದೂರಿ ಉದ್ಘಾಟನಾ ಸಮಾರಂಭದ ಸಂದರ್ಭದ ಸವಿನೆನಪಿಗಾಗಿ ನೆನಪಿನ ಸಂಚಿಕೆ ಪ್ರಕಟಿಸಲಿದ್ದೇವೆ. ಶಿಶಿಲ ಶಾಲೆಯ ಸವಿನೆನಪುಗಳನ್ನು ಹಾಗೆಯೇ ಶಿಶಿಲ ಊರಿನ ಬಗೆಗಿನ ತಮ್ಮ ಅನಿಸಿಕೆಗಳನ್ನು ಬರೆದ ಲೇಖನಗಳನ್ನು ಶಾಲಾ ಅಧ್ಯಾಪಕರಾದಂಥ ಶ್ರೀಮತಿ ರತ್ನ ಮೇಡಮ್ ರವರಿಗೆ ತಲುಪಿಸಲು ಕೋರುತ್ತಿದ್ದೇವೆ. ಹಾಗೆ ಶಾಲೆಯಲ್ಲಿ ತೆಗೆಯಲಾದ 7 ಮತ್ತು 8ನೇ ತರಗತಿಯ ಗ್ರೂಪ್ ಫೋಟೋಗಳು ತಮ್ಮಲ್ಲಿದ್ದರೆ ಅದನ್ನು ಕೂಡ ಅವರಿಗೆ ತಲುಪಿಸಲು ವಿನಂತಿಸುತ್ತೇವೆ. ಹಾಗೂ ಈ ಫೋಟೋಗಳನ್ನು ನೆನಪಿನ ಸಂಚಿಕೆಯಲ್ಲಿ ಪ್ರಕಟಿಸುವ ಉದ್ದೇಶವನ್ನು ಹೊಂದಿದ್ದೇವೆ. ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಿದ್ದೇವೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ಕುಮಾರಿ ಸೃಜನಾ ಇವರಿಂದ ಭರತನಾಟ್ಯ. ಕಲ್ಯಾಣ ರಾಮ ಕಲ್ಯಾಣ ರಾಮ ರಘುರಾಮ ರಾಮ ರಾಮ ರಘುರಾಮ ರಾಮ ಕನಕ ಮಕುಟ ಮರಗದ ಮಣಿಲೋಣ ದಸರದ ಬಾಲ ಶೀರ ಕನಕ ಮಕುಟ ಮರಗದ ಮಣಿಲೋಣ ದಸರದ ಕಾಲ ಶೀರ ರಾಮ ರಘುರಾಮ ರಾಮ ಕನಕ ಮಕುಟ ಮರಗದ ಮಣಿಲೋಲ ಕಾಲ ದಸರದ ಬಾಲ ಶೀರ ಮಲ್ಲಿಕಾದಿ ಸುಗಂಧಮಯ ನವಮಾಲಿಕಾದ ಶೋಭಿತ ಗಣನೇನ ಮಲ್ಲಿಕಾದಿ ಸುಗಂಧಮಯ ನವಮಾಲಿಕಾದ ಶೋಭಿತ ಗಣನೇನ ಮಲ್ಲಿಕಾದಿ ಸುಗಂಧಮಯ ನವಮಾಲಿಕಾದ ಶೋಭಿತ ಗಣನೇನ ಉಲ್ಲಾಸ ಪರಿಶೀಲನ ಸಾವರ ಉಭಯ ಪಾರ್ಶ್ವೇನ ಗುಂಡನ ಕೇಳದ ಉಲ್ಲಾಸ ಪರಿಶೀಲನ ಸಾವರ ಉಭಯ ಪಾರ್ಶ್ವೇನ ಕುಂಡಲ ಕೇಳದ ಉಲ್ಲಾಸ ಪರಿಶೀಲನ ಸಾವರ ಉಭಯ ಪಾರ್ಶ್ವೇನ ಕುಂಡಲ ಕೇಳದ ರಘುರಾಮ ರಾಮ
ಆಗದ ಸುರವರ ಮುನಿಗನ ಸಾಗನ ಅಗಣಿತ ಜನಗಣ ಕೋಸಿದ ಮಂಗಳ ಆಗದ ಸುರವರ ಮುನಿಗನ ಸಾಗನ ಅಗಣಿತ ಗಣ ಜನ ಕೋಸಿದ ಮಂಗಳ. ರಘುರಾಮ ರಾಮ ಕನಕಮಕುಟ ಮರಗದ ಮಣಿಲೋಲ ಹಾರ ದಸರದ ಬಾರಸೀರ ಕನಕಮಕುಟ ಮರಗದ ಮಣಿಲೋಲ ಹಾರ ದಸರದ ಬಾರಸೀರ ಧನ್ಯವಾದಗಳು. ಸೀತಾ ಸ್ವಯಂವರವನ್ನು ಪ್ರದರ್ಶಿಸಿದಂಥ ಕುಮಾರಿ ಸೃಜನ ಇವರಿಗೆ. ಮುಂದೆ ಹೇವಾಜೆ ಶಾಲಾ ಮಕ್ಕಳ ನೃತ್ಯ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. मेरी जिंदगी की हालत क्या हो गई है? देवता हो, पापियों, तुम लोगों ने मेरे सौभाग्य छीन लिया। मैं तुम्हें छोड़ूंगी नहीं, मेरा बेटा आएगा, मेरे साथ मेरे लाल आ जाओ।
ನಮ್ಮ ಖರ್ಚೋ यहाँ वो हम संख्या के संख्या बढ़ो यहाँ वो हम अग्नि की जो पहली लपटों से खेला हो, अग्नि में ही जो फला और पूरा वो हम। आ कटार लेके आ, तलवार लेके आ, हजार लेके आ जा। कटार लेके आ, तलवार लेके आ, हजार लेके आ जा, आ जा। जय त्वं देवी चामुण्डे जय भूतापहारिणि जय सर्वगते देवी कालरात्रि नमस्तुते जय त्वं देवी चामुण्डे जय भूतापहारिणि जय सर्वगते देवी कालरात्रि नमस्तुते जयन्ती मंगला काली भद्रकाले कपालिनी दुर्गा शिवा क्षमा धात्री स्वाहा स्वाहा नमस्तुते या देवी सर्वभूतेषु मातृरूपेण संस्थिता नमस्तस्मै 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 नमो नमः नमस्तस्मै 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 नमो नमः नमस्तस्मै 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 नमो नमः नमस्तस्मै 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 नमो नमः।
ಸುಂದರ ಸಂಯೋಜನೆಯ ನೃತ್ಯ ಪ್ರದರ್ಶನಕ್ಕಾಗಿ ಧನ್ಯವಾದಗಳು. ಮುಂದಕ್ಕೆ ಈ ವೇದಿಕೆಯಲ್ಲಿ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿನಿ ವೀಕ್ಷಿತ ಇವರ ನೃತ್ಯ ನಡೆಯಲಿದೆ. ಅದಕ್ಕಿಂತ ಮೊದಲು ಹೇವಾಜ ಶಾಲಾ ಮಕ್ಕಳ ತಂಡದ ಪರವಾಗಿ ಹೇವಾಜ ಶಾಲಾ ಪ್ರತಿನಿಧಿಯವರವರು ದಯವಿಟ್ಟು ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ನಮ್ಮ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರು ಹಾಗೆಯೇ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ದಯವಿಟ್ಟು ಈ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ದಯವಿಟ್ಟು ಹೇವಾಜ ಶಾಲಾ ತಂಡದ ಪ್ರತಿನಿಧಿಗಳಲ್ಲಿ ಒಬ್ಬರು ದಯವಿಟ್ಟು ಬರಬೇಕಾಗಿ ವಿನಂತಿಸುತ್ತೇವೆ. ತಂಡವು ಬಂದರೂ ಆಗ್ಬೋದು, ಸಂತೋಷ. ನಾಗರಾಜ್ ಸರ್ ಅಥವಾ ಯಾರು ಕೂಡ ಆಗ್ಬೋದು, ತಂಡದ ಸದಸ್ಯರು ದಯವಿಟ್ಟು ಬನ್ನಿ. ದೊಡ್ಡ ಕೈ ಚಪ್ಪಾಳೆಯನ್ನು ನೀಡಬೇಕು. ಮಕ್ಕಳನ್ನು ತರಬೇತುಗೊಳಿಸಿದ್ದಾರೆ, ಅತ್ಯುತ್ತಮವಾಗಿ ಸಂಯೋಜನೆಯನ್ನು ಮಾಡಿದ್ದಾರೆ. ಹಾಗೆ ಮುಂದೆ ಶಿಶಿಲ ಶಾಲಾ ಪುಟಾಣಿಗಳಿಗೆ ತರಬೇತು ನೀಡಿದ ತರಬೇತುದಾರರಲ್ಲಿ ಒಬ್ಬರು ಅಥವಾ ಯಾರು ಆಗ್ಬೋದು ತಂಡದ ಪ್ರತಿನಿಧಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇವೆ. ಹಾಗೆಯೇ ನೃತ್ಯಭೂಷಿಣಿ ತಂಡದ ತರಬೇತುದಾರರು ಅಥವಾ ಯಾರದೇ ಸದಸ್ಯರು ಅಥವಾ ತಂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇವೆ. ಭೋಜನ ಆಗದವರು ದಯವಿಟ್ಟು ಸಾವಕಾಶವಾಗಿ ಹೋಗಿ ತಮ್ಮ ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇವೆ. ದಯವಿಟ್ಟು ನೃತ್ಯಭೂಷಿಣಿ ತಂಡದ ಯಾವುದೇ ಸದಸ್ಯರು ಅಥವಾ ತಂಡ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಕಿರು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇವೆ. ದೊಡ್ಡ ಕೈಚಪ್ಪಳೆಯ ಮೂಲಕ ಸಭಾಸದರು ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಶಿಶಿಲದಂಥ ಒಂದು ಪುಟ್ಟ ಹಳ್ಳಿಯಲ್ಲಿ ಬಂದು ಭರತನಾಟ್ಯ ತರಬೇತಿಯನ್ನು ನೀಡಿ ಮಕ್ಕಳನ್ನು ಸಿದ್ಧಪಡಿಸಿದ್ದಾರೆ. ಹಾಗೆ ಶಿಶಿಲ ಶಾಲೆಯ ತರಬೇತುದಾರರು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ಮಕ್ಕಳಿಗೆ ಅತ್ಯುತ್ತಮ ರೀತಿಯಲ್ಲಿ ತರಬೇತು ನೀಡಿ ನೃತ್ಯ ಪ್ರದರ್ಶನ ನೀಡಿದಂಥ ಶಿಶಿಲ ಶಾಲಾ ಮಕ್ಕಳ ತಂಡ ಕುಮಾರಿ ವೀಕ್ಷಿತ ಇವರಿಂದ ನೃತ್ಯ ಪ್ರದರ್ಶನ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಶಿಶಿಲ ಶಾಲಾ ತಂಡಕ್ಕೆ ಗೌರವ ಸ್ಮರಣಿಕೆ. ಮುಂದಕ್ಕೆ ವಿವಿಧ ಅಂಗನವಾಡಿ ತಂಡಗಳ ಪ್ರತಿನಿಧಿಗಳು ಸಿದ್ಧರಿರಬೇಕಾಗಿ ವಿನಂತಿಸುತ್ತಿದ್ದೇವೆ. ಕುಮಾರಿ ವೀಕ್ಷಿತ ಇವರ ನೃತ್ಯದ ಬಳಿಕ ಅಂಗನವಾಡಿ ತಂಡಗಳಿಗೆ ಸ್ಮರಣಿಕೆಯನ್ನು ನೀಡಲಾಗುವುದು, ದಯವಿಟ್ಟು ಗಮನಿಸಿ. ಈಗ ಕುಮಾರಿ ವೀಕ್ಷಿತ ಇವರಿಂದ ಒಂದು ನೃತ್ಯ, ಬಳಿಕ ಲಾವಣ್ಯ ಬಳಗದಿಂದ ನೃತ್ಯ.
ചെന്താമര പൂവിൻ കണ്ണല്ലേ ഞാവലും കാടിര ചുണ്ടല്ലേ അമ്പിളി ചൊപ്പണി തൂമുഖമല്ലേ തുമ്പപ്പല്ലല്ലേ വാക്കുണ്ടരു മേഘച്ചേലല്ലേ മാരണി മാതക പൂവല്ലേ ചന്ദനം രാഗിയം അഴകല്ലേ എണ്ണച്ചോടല്ലേ ಧನ್ಯವಾದಗಳು ಕುಮಾರಿ ವೀಕ್ಷಾ ಇವರಿಗೆ. ಈಗ ಇಂದು ಕಾರ್ಯಕ್ರಮ ನೀಡಿದಂತಹ ಶಿಶಿಲ ಶಾಲಾ ಅಂಗನವಾಡಿ ಮಕ್ಕಳ ಪ್ರತಿನಿಧಿಯಾಗಿ ಶಾಲಾ ಶಿಕ್ಷಕಿಯವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಕಟ್ಟಡ ಸಮಿತಿಯ ಸದಸ್ಯರು ದಯವಿಟ್ಟು ಬಂದು ಶ್ರೀಮತಿ ಪದ್ಮಾವತಿ ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆ ಹೇವಾಜೆ ಅಂಗನವಾಡಿಯ ಶಿಕ್ಷಕಿಯಾದಂತಹ ಶ್ರೀಮತಿ ನಯನಾ ಕುಮಾರಿ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇವೆ. ಕಟ್ಟಡ ನಿರ್ಮಾಣ ಸಮಿತಿಯ ಸದಸ್ಯರು ದಯವಿಟ್ಟು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಶ್ರೀಮತಿ ಪದ್ಮಾವತಿ ಅವರು ದಯವಿಟ್ಟು ವೇದಿಕೆ ಬರಬೇಕು, ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ಅಂಗನವಾಡಿ ಸಹಾಯಕಿಯವರು ಕೂಡ ದೊಡ್ಡ ಕೈಚಾಪಾಳೆಯ ಗೌರವ ನೀಡಬೇಕಾಗಿ ವಿನಂತಿಸುತ್ತೇವೆ. ಪುಟಾಣಿ ಮಕ್ಕಳನ್ನು ಪಳಗಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಉತ್ತಮ ನೃತ್ಯ ಪ್ರದರ್ಶನಕ್ಕಾಗಿ ಹಾಗೆ ಹೇವಾಜೆ ಶಾಲಾ ಅಂಗನವಾಡಿ ಶಿಕ್ಷಕಿಯಾದಂತಹ ಶ್ರೀಮತಿ ನಯನಕುಮಾರಿ ಇವರಿಗೂ ವೇದಿಕೆ ಬರಬೇಕಾಗಿ ವಿನಂತಿಸುತ್ತೇವೆ.
ಇದಕ್ಕೆ ವೇದಿಕೆಯಲ್ಲಿ ಲಾವಣ್ಯ ಮತ್ತು ತಂಡದ ನೃತ್ಯ. நள்ளிரவு விடியும் மட்டும் Movete Martita, movete Martita, movete Martita, movete Martita, movete Martita. 3, 2, 1. ಬಂಧುಗಳೇ, ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು ಡಿಜೆ ಓಂತಿಬೆಟ್ಟು ಉಮೇಶ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು Dance Anthem.
ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಧನ್ಯವಾದಗಳು. ಮುಂದಕ್ಕೆ ನೃತ್ಯ ರೂಪಕ ಈ ವೇದಿಕೆಯಲ್ಲಿ ಸುಮಾ ಸಂಜಯ್ ಮತ್ತು ಸ್ವಾತಿ ಸೂರಜ್ ತಂಡದಿಂದ ಈ ನೃತ್ಯ ರೂಪಕದ ಬಳಿಕ ಈ ಸಭಾ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದಯವಿಟ್ಟು ಒಮ್ಮೆ ಗಮನಿಸಿ, ಊಟ ಆಗದೆ ಇದ್ದವರು ಯಾರಾದರೂ ಇದ್ರೆ ದಯವಿಟ್ಟು ಬಂದು ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇವೆ. ತಮಗಾಗಿ ಸ್ವಯಂ ಸೇವಕರಲ್ಲಿ ಕಾಯ್ತಾ ಇದ್ದಾರೆ. ಇನ್ನು 10-15 ನಿಮಿಷದಲ್ಲಿ ಊಟದ ಕೌಂಟರ್ ಮುಕ್ತಾಯಗೊಳ್ಳುತ್ತದೆ. ಅದಕ್ಕಾಗಿ ದಯವಿಟ್ಟು ಗಮನಿಸಬೇಕಾಗಿ ವಿನಂತಿಸ್ತೇವೆ, ಸಹಕರಿಸಬೇಕಾಗಿ ವಿನಂತಿಸ್ತೇವೆ. ಈ ನೃತ್ಯ ರೂಪಕದ ಬಳಿಕ ಈ ವೇದಿಕೆಯಲ್ಲಿ ಸುಂದರವಾದ ಒಂದು ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅಕ್ಷರ ಸಂತ ಹರೇಕಳ ಹಾಜಬ್ಬರ್ ಅವರು ದೂರದಿಂದ ಬಂದು ನಮಗಾಗಿ ಕಾಯ್ತಾ ಇದ್ದಾರೆ. ಅವರನ್ನು ಕಾಯಿಸುವುದು ತರವಲ್ಲ. ಅದಕ್ಕಾಗಿ ಈ ನೃತ್ಯ ರೂಪಕದ ಬಳಿಕ ತಕ್ಷಣ ಸಭಾ ವೇದಿಕೆ ಸಜ್ಜಾಗಲಿದೆ. ಈ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಈ ಶಾಲೆಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದಂಥ ಮೋಹನ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿಕ್ಕಿದೆ. ಈಗ ವೇದಿಕೆಯನ್ನ ತಂಡಕ್ಕೆ ಬಿಟ್ಟುಕೊಡ್ತಿದ್ದೇವೆ ಈ ನೃತ್ಯ ರೂಪಕಕ್ಕೆ.
ಪೀತಾಂಬರ ಕೈಯಲ್ಲಿ ಕೊಳ್ಳಲು ಪೂಸಿದ ಶ್ರೀಗಂಧ ಮೈಯೊಳಗಮ್ಮ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು ಪೂಸಿದ ಶ್ರೀಗಂಧ ಮೈಯೊಳಗಮ್ಮ ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ಲೇಸಾಗಿ ತುಳಸಿಯ ಮಾಲೆಯ ಧರಿಸಿದ ವಾಸುದೇವ ಬಂದ ಕಂಡಿರೇನೆ ವಾಸುದೇವ ಬಂದ ಕಂಡಿರೇನೆ ಅಮ್ಮ ನಿಮ್ಮ ಮನೆಗಳಲ್ಲಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೇನೆ ನಮ್ಮ ರಂಗನ ಕಂಡಿರೇನೆ ನಮ್ಮ ರಂಗನ ಕಂಡಿರೇನೆ ನಮ್ಮ ರಂಗನ ಕಂಡಿರೇನೆ ಕುಂತನ ಕಿಟ ತಕಧೀಂ ತಕತರಿ ಕುಂತನ ಕಿಟ ತಕಧೀಂ ತಕತರಿ ಕುಂತನ ಕಿಟ ತಕಧೀಂ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಲಭ ಭೋಗದಾಪ್ತ ಸುಲಭ ಸುಪುಷ್ಪಗಂಧ ಕಲಭ ಕಸ್ತೂರಿ ತಿಲಕ ಮಹಿಮ ಮಮ ಕಾಂತನಂದ ಗೋಪಗಂಧ ಸ್ವಾಗತಂ ಕೃಷ್ಣ ಮುಷ್ಟಿಕಾಸೂರ ಚಾನೂರ ಮಲ್ಲ ಮಲ್ಲ ವಿಶಾರದ ಮಧುಸೂದನ ಮುಷ್ಟಿಕಾಸೂರ ಚಾನೂರ ಮಲ್ಲ ಮಲ್ಲ ವಿಶಾರದ ಉಪನಯ ಪೀಠ ಮರ್ದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಮರ್ದನ ಕಾಳಿಂಗ ನರ್ತನ ಗೋಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಶಿಷ್ಟ ಜನಪಾಲ ಸಂಕಲ್ಪ ಕಲ್ಪ ಶತಕೋಟಿ ಅಸಮ ಪರಾಭವ ಧೀರ ಮುನಿ ಜನ ವಿಹಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಮಧುರ ಮಧುರ ರತಿ ಸಾಹಸ ಸಾಹಸ ಗಿಜ ಯುವತಿ ಜನ ಮಾನಸ ಪೂಜಿತ ಕೃಷ್ಣ ಸ್ವಾಗತಂ ಕೃಷ್ಣ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಬಾರೆ ಸಖಿ ಪೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ ಬಾರೆ ಸಖಿ ಪೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ ಕೊಳ
सांझ सखारे जमुना किनारे राधा राधा ही कान्हा पुकारे बाहों के हार जो डाले कोई कान्हा के गले राधा कैसे न जले राधा कैसे न जले आग तन मन में लगे राधा कैसे न जले राधा कैसे न जले कृष्ण कृष्ण
ದಯವಿಟ್ಟು ತಂಡ ತೆರಳಬಾರದು. ಸಂಘಟಕರ ಪರವಾಗಿ ತಂಡಕ್ಕೆ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಸದಸ್ಯರಲ್ಲಿ ವಿನಂತಿಸ್ತೇವೆ. ಹಾಗೆ ಮುಂದೆ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ, ಅದಕ್ಕಾಗಿ ವೇದಿಕೆಯನ್ನು ಸಿದ್ಧಗೊಳಿಸಬೇಕಾಗಿ ವಿನಂತಿಸ್ತೇವೆ. ಕಟ್ಟಡ ಸಮಿತಿಯ ಸದಸ್ಯರು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ವಿನಂತಿಸ್ತೇವೆ. ಸಂಪೂರ್ಣ ಶ್ರೀಕೃಷ್ಣ ಲೀಲಾಮೃತವನ್ನು ತೋರಿಸಿಕೊಟ್ಟಂತಹ ತಂಡಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇನ್ನು 2 ನೃತ್ಯ ಪ್ರದರ್ಶನಗಳ ಕಾರ್ಯಕ್ರಮ ಇದೆ, ಅದನ್ನು ಸಭಾ ಕಾರ್ಯಕ್ರಮದ ಬಳಿಕ ತಮ್ಮೆದುರು ಪ್ರದರ್ಶನಗೊಳ್ಳಲಿಕ್ಕಿದೆ. ಈ ವರ್ಷದ ಸೂಪರ್ ಹಿಟ್ ಚಲನಚಿತ್ರ ತುಳುನಾಡಿನ ಮಣ್ಣಿನ ಸೊಗಡನ್ನು ಬಿಂಬಿಸುವಂತಹ ಚಿತ್ರದ ಸೂಪರ್ ಹಿಟ್ ನೃತ್ಯಗಳನ್ನು ಪ್ರದರ್ಶನಗೊಳಿಸಲಿದ್ದೇವೆ ಸಭಾ ಕಾರ್ಯಕ್ರಮದ ಬಳಿಕ. ದಯವಿಟ್ಟು ಸಭೆಯನ್ನು ಸಿದ್ಧಗೊಳಿಸಬೇಕಾಗಿ ವಿನಂತಿಸ್ತೇವೆ. ಈ ನಡುವೆ ಶೌರ್ಯ ವಿಪತ್ತು ನಿರ್ವಹಣಾ ತಂಡದ ಬೆಳ್ತಂಗಡಿ ಮಾಸ್ಟರ್ ಆದಂತಹ ಶ್ರೀ ಅವಿನಾಶ್ ಬಿಡೆ ಅವರು ವೇದಿಕೆ ಬರಬೇಕು. ತಂಡದ ಪರವಾಗಿ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇವೆ. ವೇದಿಕೆಯ ಮುಂಭಾಗದಲ್ಲಿ ಶೌರ್ಯ ವಿಪತ್ತು ನಿರ್ವಹಣಾ ತಂಡದ ಸಂಯೋಜಕರು ಆದಂಥ ಶ್ರೀಮತಿ ರಶ್ಮಿತಾ ಮೇಡಮ್ ಹಾಗೂ ಮಾಸ್ಟರ್ ಆದಂಥ ಶ್ರೀ ಅವಿನಾಶ್ ಬಿಡೆ ಅವರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ನಮ್ಮ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇವೆ. ಹಾಗೆ ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕರು ಅಥವಾ ಸದಸ್ಯರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇವೆ. ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀ ಸಂದೀಪ್ ಗೌಡ ಅಮಡಂಗಿ ಅವರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತೇವೆ. ಹಿಂದೂ ಜಾಗರಣ ವೇದಿಕೆ ಯತೀಶ್ ಇವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆ ಶ್ರೀ ದುರ್ಗಾ ಪರಮೇಶ್ವರ ಯುವಕ ಮಂಡಲದ ಸದಸ್ಯರು ಯಾರಾದರೂ ಇದ್ದರೆ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸುತ್ತೇವೆ. ಹಾಗೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಸದಸ್ಯರು ಯಾರಾದರೂ ಇದ್ದರೆ ದಯವಿಟ್ಟು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇವೆ. ಬ್ರಹ್ಮಶ್ರೀ ಫ್ರೆಂಡ್ಸ್ ತಂಡದ ಪರವಾಗಿ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ದೇನೋಡಿ ಫ್ರೆಂಡ್ಸ್ ಪರವಾಗಿ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇವೆ.
ಶಿಶಿಲಾ ಹಾಗೂ ಹೇವಾಜಿ ಒಕ್ಕೂಟದ ಪರವಾಗಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇವೆ. ಮತ್ಸ್ಯ ಶಿವದುರ್ಗ ಮಹಿಳಾ ಭಜನಾ ಮಂಡಳಿಯ ಪರವಾಗಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇವೆ. ದತ್ತಾತ್ರೇಯ ಭಜನಾ ಮಂಡಳಿಯ ಪರವಾಗಿ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇವೆ. ಸುದ್ದಿ ಬಿಡುಗಡೆ ಬೆಳ್ತಂಗಡಿ ತಂಡದ ಪರವಾಗಿ ಶ್ರೀ ರೂಪೇಶ್ ಶಿವಾಜಿಯವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇವೆ. ಚಾಮುಂಡೇಶ್ವರಿ ಸೌಂಡ್ಸ್ ಮತ್ತು ಲೈಟ್ಸ್ ಪರವಾಗಿ ಶ್ರೀ ದಯಾನಂದ ಶೆಟ್ಟಿಯವರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇವೆ. ಜೀಪು ಚಾಲಕ ಮಾಲಕರ ಸಂಘದ ಪರವಾಗಿ ಪ್ರತಿನಿಧಿಗಳು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇವೆ. ಹಾಗೆ ಶಿವಶಕ್ತಿ ರಿಕ್ಷಾ ಚಾಲಕ ಮಾಲಕರ ಸಂಘದ ಪರವಾಗಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇವೆ. ಕಾರ್ಯಕ್ರಮದ ದೇವತಾ ಪ್ರಾರ್ಥನೆಯನ್ನು ಕೈಯಲ್ಲಿರುವಂತಹ ಮಕ್ಕಳು ದಯವಿಟ್ಟು ವೇದಿಕೆಯ ಹಿಂಭಾಗಕ್ಕೆ ಬಂದು ಸಹಕರಿಸಬೇಕಾಗಿ ವಿನಂತಿಸಿದ್ದೇವೆ. ಕೆಲವೇ ಕ್ಷಣದಲ್ಲಿ ಸಭಾ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲಾ ಇದರ ಸಭಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿ ಕಾರ್ಯಕ್ರಮದ ಅಂದವನ್ನು ಹೆಚ್ಚು ಮಾಡಿದಂಥ ಶ್ರೀಯುತ ರಮೇಶ್ ಬೈರಕಟ್ಟೆಯವರು ಕೂಡ ನಮ್ಮ ಕಮಿಟಿಯ ಸದಸ್ಯರ ಕೈಯಿಂದ ಗೌರವ ಸ್ಮರಣಿಕೆಯನ್ನು ಪಡಿಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಶ್ರೀಯುತರಿಗೆ ಜೋರಾದ ಚಪ್ಪಾಳೆಯನ್ನು ಸಭಿಕರ ಮೂಲಕ ನೀಡಿ ಅವರ ನಿರೂಪಣೆಗೆ ಒಂದು ಗೌರವವನ್ನು ಸೂಚಿಸಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಟ್ಟಹಳ್ಳ ಫ್ರೆಂಡ್ಸ್ನ ಸಂಚಾಲಕರು ಅಥವಾ ಅಧ್ಯಕ್ಷರು ದಯಮಾಡಿ ವೇದಿಕೆಗೆ ಬಂದು ತಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಅದೇ ರೀತಿಯಲ್ಲಿ ಪುಟ್ಟಿನಳಿಕೆ ದಯವಿಟ್ಟು ಎಲ್ಲಿದ್ರೂ ಕೂಡ disconnected. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲಾ ಬೆಳ್ತಂಗಡಿ ತಾಲೂಕು ಇದರ ಹಳೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾಭಿಮಾನಿಗಳು ಕಟ್ಟಿಸಿದಂತಹ ಸರ್ಕಾರಿ ಶಾಲೆಯ ಉದ್ಘಾಟನಾ ಸಮಾರಂಭ ಮತ್ತು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ರಾತ್ರಿ ಹೊತ್ತಿನ ಸಭಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಸಭೆಯ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಮೋಹನ್ ಗೌಡ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ವಹಿಸಿಕೊಳ್ಳಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದಂಥ ಶ್ರೀ ಹರೇಕಳ ಹಾಜಬ್ಬರವರು ಅಕ್ಷರ ಸಂತ ಖ್ಯಾತಿಯ ಹಾಗೆ ಪದ್ಮಶ್ರೀ ಪುರಸ್ಕೃತರಾದಂತಹ ಹರೇಕಳ ಹಾಜಬ್ಬರವರು ವೇದಿಕೆ ಬರಬೇಕು. ಹಾಗೆ ಹತ್ಯಡ್ಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ರಾಘವೇಂದ್ರ ನಾಯಕರವರು ವೇದಿಕೆ ಬರಬೇಕು. ಹಾಗೆ
ಸನ್ಮಾನ್ಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಕರುಣಾಕರ ಶಿಶಿಲರವರು, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಇದರ ಮುಖ್ಯ ಗುರುಗಳಾದಂಥ ಶ್ರೀಮತಿ ಸರಸ್ವತಿಯವರು, ಹಾಗೆ ಶಿಶಿಲ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಯಶೋಧರ ಕೆವಿ ಇವರು, ನಿಕಟಪೂರ್ವ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸಂದೀಪ್ ಅಮ್ಮುಡಂಗೆ ಅವರು, ಹಾಗೆ ಶಿಶಿಲೇಶ್ವರ ದೇವಾಲಯದ ಆಡಳಿತ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸುನಿಲ್ ಗೋಖಲೆ ಅವರು, ಶಿಶಿಲ ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಶ್ರೀಮತಿ ಲಲಿತಾ ಕಮಲಾಕ್ಷಿ ಇವರು, ಹಾಗೆ ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಗೀತಾ ಚಂದ್ರಾಸ್ರವರು ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸ್ತೇವೆ. ಹಾಗೆ ಇಂದಿನ ರಾಘು ಮಾಸ್ಟ್ರು ನಾಟಕ ತಂಡದ ನಿರ್ದೇಶಕರಾದಂಥ ಶ್ರೀ ಪ್ರಸನ್ನ ಶೆಟ್ಟಿ ಬೈಲೂರು ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ಸಹೃದಯ ಬಂಧುಗಳೇ, ಕಳೆದೊಂದು ವರ್ಷದ ಪಯಣ, ಈ ಸುದೀರ್ಘ ಪಯಣದಲ್ಲಿ ನಮ್ಮ ಜೊತೆಗೆ ಕೈಗೂಡಿಸಿದ ಕೈಗಳು ಅದೆಷ್ಟೋ. ಈ ಸುಂದರ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಪ್ರಾರಂಭಗೊಳಿಸಲು ಭಾರತೀಯ ಸಂಸ್ಕೃತಿಯಂತೆ ದೇವತಾ ಪ್ರಾರ್ಥನೆ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಈ ದೇವತಾ ಪ್ರಾರ್ಥನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇವೆ. ರಾಘು ಮಾಸ್ಟ್ರು ತಂಡದ ಚೈತನ್ಯ ಕಲಾವಿದರು ಬೈಲೂರು ಇದರ ಮುಖ್ಯಸ್ಥರಾದಂತಹ ಶ್ರೀ ಪ್ರಸನ್ನ ಶೆಟ್ಟಿ ಬೈಲೂರು ಇವರು ದಯವಿಟ್ಟು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ದೊಡ್ಡ ಕೈಚಪ್ಪಳೆಯೊಂದಿಗೆ ಶ್ರೀಧರನ್ನ ವೇದಿಕೆಗೆ ಆಹ್ವಾನಿಸಬೇಕಾಗಿ ವಿನಂತಿಸುತ್ತೇವೆ. ಸಭಾಸದರಲ್ಲಿ ಮುಂದಕ್ಕೆ ಕಾರ್ಯಕ್ರಮದ ಪ್ರಥಮ ಹಂತ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರಿಂದ ದೇವತಾ ಪ್ರಾರ್ಥನೆ. जय गणेश जय गणेश जय गणेश पाहि मा, जय गणेश जय गणेश जय गणेश रक्ष मा, जय गणेश जय गणेश जय गणेश पाहि मा, जय गणेश जय गणेश जय गणेश रक्ष मा. मुदाकरात् मोदकं सदा विमुक्तिसाधकं कलाधरावतंसकं विलासि लोकरक्षकम् अनायकैकनायकं विनाशिते वदैत्यकं नताशुभाशुनाशकं नमामि तद्विनायकम्. न ते तराति भीकरं नमोदितार्कभास्वरं नमः सुरारिनिर्जरं नमनाधिकापदुद्धरं सुरेश्वरं निरीश्वरं गजेश्वरं गणेश्वरं महेश्वरं तमाश्रये परास्वरं निरन्तरं. समस्तलोकशङ्करं निरस्तदैत्यकुञ्जरं दरे दरोदरं वरं वरे भवक्तमक्षरं कृपाकरं क्षमाकरं मुदाकरं यशस्करं मनस्करं क्षमस्कृतां नमस्करोमि भास्वरं. जय गणेश जय गणेश जय गणेश पाहि मा, जय गणेश जय गणेश जय गणेश रक्ष मा, जय गणेश जय गणेश जय गणेश पाहि मा, जय गणेश जय गणेश जय गणेश रक्ष मा. ಧನ್ಯವಾದಗಳು. ಮುಂದಕ್ಕೆ ವೇದಿಕೆಯ ಗಣ್ಯರನ್ನ, ನೆರೆದಂಥ ಸರ್ವ ಸಭಾಸದರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಶಾಲಾ ಶಿಕ್ಷಕಿಯಾದಂಥ ಶ್ರೀಮತಿ ಆಶಾ PL ಇವರು.
ಓಂ ಶ್ರೀ ಶಿಶ್ಲೇಶ್ವರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಪ್ರತಿ ಶಾಲೆಯೂ ಕೂಡ ಜ್ಞಾನ ದೇಗುಲವಾಗಿದೆ. ವಿದ್ಯಾರ್ಥಿಗಳಲ್ಲಿರುವಂತಹ ಭಕ್ತಿ ಮತ್ತು ಆಸ್ಥೆ, ಗುರುಗಳಲ್ಲಿ ಕಲಿಸುವಂತಹ ನಿಷ್ಠೆ, ವಿದ್ಯಾರ್ಥಿಗಳಿಗೆ ಭವಿತವ್ಯವನ್ನು ಕಟ್ಟಿಕೊಡಲು ಪಡುವ ಪರಿಶ್ರಮ ಶಾಲೆಯನ್ನು ಕೇವಲ ಕಟ್ಟಡವನ್ನಾಗಿಸದೆ ಮಂದಿರವನ್ನಾಗಿಸ್ತದೆ. ಅಂತೆಯೇ ಹೆಮ್ಮೆ ಜ್ಞಾನ ದೇಗುಲ ನಮ್ಮ ಈ ಶಾಲೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ, ಹಳೆಯ ವಿದ್ಯಾರ್ಥಿಗಳು, ವಿದ್ಯಾಭಿಮಾನಿಗಳು ಹಾಗೂ ರೋಟರಿ ಕ್ಲಬ್ ಬೆಳ್ತಂಗಡಿ, ಕೆಮ್ ಟ್ರೆಂಡ್ ಇಂಡಿಯಾ, ಬದುಕು ಕಟ್ಟೋಣ ಬನ್ನಿ ಉಜಿರೆ ಇವರ ಸಹಭಾಗಿತ್ವದಲ್ಲಿ ಇಂದು ಬೆಳಗ್ಗೆ ನೆರವೇರಿದಂತಹ ನೂತನ ಶಾಲಾ ಕಟ್ಟಡ ಹಾಗೂ ನೂತನ ಶೌಚಾಲಯದ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಆಯೋಜಿಸಲಾದಂಥ ಈ ಸಾಂಸ್ಕೃತಿಕ ವೈಭವ ಹಾಗೂ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಈ ಮಹತ್ವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಶ್ರೀ ಮೋಹನ್ ಗೌಡರವರು, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು, ಇವರನ್ನು ವಿದ್ಯಾಸಂಸ್ಥೆಯ ಪರವಾಗಿ ಸರ್ವರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಮಹಾ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಲು ಆಗಮಿಸಿರುವಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಅಕ್ಷರ ಸಂತ ಎಂದೇ ಖ್ಯಾತಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಹರೇಕಳ ಆಜಬ್ಬರನ್ನು ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶಿಕ್ಷಣ ಅಂದರೆ ಕೇವಲ 4 ಗೋಡೆಗಳಿಗೆ ಸೀಮಿತ ಅಲ್ಲ ಎಂಬುದನ್ನು ತಮ್ಮ ಜೀವಮಾನದ ಮೂಲಕ ಸಾಬೀತುಪಡಿಸಿರುವಂತಹ ಹರೇಕಳ ಆಜಬ್ಬರು ಸರಳ ಜೀವನ, ಅಪಾರ ಸೇವಾ ಮನೋಭಾವ ಮತ್ತು ಮಕ್ಕಳ ಶಿಕ್ಷಣದ ಮೇಲಿನ ಅಚಲ ನಿಷ್ಠೆ ಅವರು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ತಂದಿದ್ದಾರೆ. ತಮ್ಮ ಸ್ವಂತ ಪರಿಶ್ರಮದಿಂದ ಶಾಲೆ ಸ್ಥಾಪಿಸಿ ಅನೇಕ ಬಡ ಮಕ್ಕಳ ಭವಿಷ್ಯಕ್ಕೆ ಬೆಳಕು ನೀಡಿದ ಮಹಾನ್ ವ್ಯಕ್ತಿತ್ವ ಇವರದ್ದು. ಅವರ ಈ ನಿಸ್ವಾರ್ಥ ಸೇವೆಯನ್ನು ಗೌರವಿಸಿ ಭಾರತ ಸರ್ಕಾರವು ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರದಾನಿಸಿರುವುದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯವಾಗಿದೆ. ಇಂತಹ ಮಹಾನ್ ಸಾಧಕರ ಉಪಸ್ಥಿತಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದ್ದು, ಶಿಕ್ಷಣದ ಮಹತ್ವವನ್ನು ಇಂತಹ ಮಹಾನ್ ಸಾಧಕರ ಉಪಸ್ಥಿತಿಯು ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದೆ. ಹಾಗಾಗಿ ಸರ್ವರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಆತ್ಮೀಯ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ ಇದ್ದೇನೆ ಸರ್. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅತ್ಯಡ್ಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ರಾಘವೇಂದ್ರ ನಾಯ್ಕರ್ ಸರ್ ಇದ್ದಾರೆ. ಅವರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ಈ ಸುಸಂದರ್ಭದಲ್ಲಿ ನಮ್ಮ ಈ ಶಾಲೆಯ ಹೆಸರನ್ನು ರಾಷ್ಟ್ರವ್ಯಾಪಿ ಪಸರಿಸಿರುವಂತಹ ಈ ಪರಿಸರದ ಅದೆಷ್ಟೋ ಜನರ ಪಾಲಿಗೆ ಜ್ಞಾನದೀಪವಾದಂತಹ ಗೌರವಾನ್ವಿತ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕರಾಗಿರುವಂತಹ ಸನ್ಮಾನ್ಯ ಶ್ರೀ ಶಿವರಾಮ್ ಶಿಶಿಲ ಸರ್ ಇವರ ಅನುಪಸ್ಥಿತಿಯಲ್ಲಿ ಇವರನ್ನು ಗೌರವಪೂರ್ವಕವಾಗಿ ಸ್ಮರಿಸ್ತಾ ಇದ್ದೇನೆ. ಅಂತೆಯೇ ನಮ್ಮ ವಿದ್ಯಾಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿ ಸಂಘದ ಹಳೆ ವಿದ್ಯಾರ್ಥಿ ಹಾಗೂ ಕಟ್ಟಡ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಕರುಣಾಕರ್ ಅವರಿದ್ದಾರೆ. ಅವರಿಗೂ ಕೂಡ ಸರ್ವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಸರಸ್ವತಿ ಮೇಡಮ್ ರವರು ಕೂಡ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸರ್ವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಯಶೋಧರ ಕೆವಿಯವರು ಕೂಡ ಉಪಸ್ಥಿತರಿದ್ದಾರೆ. ಇವರನ್ನು ವಿದ್ಯಾಸಂಸ್ಥೆಯ ಸರ್ವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಗ್ರಾಮ ಪಂಚಾಯಿತಿ ಶಿಶಿಲ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಸಂದೀಪ್ ಅಮ್ಮುಡಂಗೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅಂತೆಯೇ ಈ ಗ್ರಾಮ ಪಂಚಾಯಿತಿ ಶಿಶಿಲದ ಸದಸ್ಯರುಗಳಾಗಿರುವಂತಹ ಶ್ರೀಮತಿ ಲಲಿತಾ ಹಾಗೂ ಶ್ರೀಮತಿ ಕಮಲಾಕ್ಷ್ಮಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಚೈತನ್ಯ ಕಲಾವಿದ ತಂಡದ ಮುಖ್ಯಸ್ಥರಾಗಿರುವಂತಹ ಶ್ರೀ ಪ್ರಸನ್ನ ಶೆಟ್ಟಿ ಬೈಲೂರವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ವಿದ್ಯಾಸಂಸ್ಥೆಯ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಗೀತಾ ಚಂದ್ರಾಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇದಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗ್ರಾಮಸ್ಥರು, ವಿದ್ಯಾಭಿಮಾನಿಗಳು, ಪೋಷಕರು ಹಾಗೂ ಪೆರ್ಲಾ ಮತ್ತು ಕೊಕ್ಕಡ ಕ್ಲಸ್ಟರ್ನ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು
ಇವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಸರ್ವರನ್ನು ಕೂಡ ವೇದಿಕೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ವಂದನೆಗಳು ಅಧ್ಯಾಪಕಿಯವರಿಗೆ. ಶಿಶಿಲ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ, ಶಿಶಿಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀ ಸುಧೀನ್ ಡಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಹಾಗೆ ಶಿಶಿಲೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಸುನಿಲ್ ಗೋಖಲೆ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕೆಂದು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಹಾಗೆ ವೇದಿಕೆಯನ್ನು ಅಲಂಕರಿಸಿದಂಥ ಶ್ರೀ ಸುಧೀನ್ ಡಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಮುಂದಕ್ಕೆ ಈ ವೇದಿಕೆಯಲ್ಲಿ ಶಾಲಾ ವರದಿ ವಾಚನ ಮುಖ್ಯ ಗುರುಗಳಾದಂಥ ಶ್ರೀಮತಿ ಸರಸ್ವತಿ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ವಿತರಣೆ ಕ್ಷೀರಭಾಗ್ಯ ಯೋಜನೆಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿ ರುಚಿಯಾದ ಆಹಾರದ ವ್ಯವಸ್ಥೆಯನ್ನು ಶಿಕ್ಷಕರ ಮಾರ್ಗದರ್ಶನದಂತೆ ಅಡುಗೆ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೀಗ 24-25ನೇ ಇಸವಿಯಿಂದ ಪ್ರಾರಂಭ ಅವಿರತವಾದ ಶ್ರಮ, ಹೊಂದಾಣಿಕೆ, ಸಂಘಟನೆ, ನಾಯಕತ್ವದ ನಡೆಯಿಂದ ದಿಟ್ಟ ಹೆಜ್ಜೆ ಇಟ್ಟ ಹಳೆ ವಿದ್ಯಾರ್ಥಿಗಳ ಸಂಘದ ಸದಸ್ಯರ ಹಾಗೂ ಊರಿನ ಸಮಸ್ತರ ಕನಸು ನನಸಾಗಿದೆ. ರೋಟರಿ ಕ್ಲಬ್ ಬೆಳ್ತಂಗಡಿ ಹಾಗೂ ಚೆಮ್ ಟ್ರೆಂಡ್ ಕಂಪೆನಿ, ಬದುಕು ಕಟ್ಟೋಣ ಬನ್ನಿ ಬೆಳ್ತಂಗಡಿ ತಂಡ, ಉನ್ನತ ಹುದ್ದೆಯಲ್ಲಿರುವ ಪೂರ್ವ ವಿದ್ಯಾರ್ಥಿಗಳ ಸಹಕಾರ, ಮಹನೀಯರ ದಾನಿಗಳ ಸಹಕಾರದ ಫಲಶ್ರುತಿಯೇ 3 ತರಗತಿಗಳನ್ನು ನಡೆಸಲು ಸುಸಜ್ಜಿತವಾದ ಅತ್ಯಾಧುನಿಕವಾದ ಶಾಲಾ ಕಟ್ಟಡ ನಮ್ಮೆಲ್ಲರ ಮುಂದೆ ಉದ್ಘಾಟನೆಗೊಂಡಿದೆ. ಇದರ ಜೊತೆಗೆ ನೂತನ ಶೌಚಾಲಯವೂ ಉದ್ಘಾಟನೆಗೊಂಡು ನಮ್ಮಿ ಶಾಲೆ ಉತ್ತುಂಗಕ್ಕೇರಲು ಸಹಕಾರಿಯಾಗಿದೆ. ಮುಂದಿನ ವರ್ಷಗಳಲ್ಲಿ ನಮ್ಮ ಶಾಲಾ ದಾಖಲಾತಿಯು ಹೆಚ್ಚಳವಾಗುವ ಸಾಧ್ಯತೆಯು ಇದರಿಂದ ಸಾಧ್ಯ. ಒಟ್ಟಿನಲ್ಲಿ 25-26ನೇ ಶೈಕ್ಷಣಿಕ ವರ್ಷವು ಶೈಕ್ಷಣಿಕ ಪ್ರಗತಿ ಮತ್ತು ವಿದ್ಯಾರ್ಥಿಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಯಶಸ್ವಿ ವರ್ಷವಾಗಿದೆ. ನೂತನ ಕೊಠಡಿಗಳು ನಮ್ಮ ಶಾಲೆಗೆ ಶೋಭೆಯನ್ನು ನೀಡಿದೆ. ಮುಂದಿನ ವರ್ಷಗಳಲ್ಲಿ ನಮ್ಮ ಶಾಲೆ ಬೆಳಗುವಲ್ಲಿ ಎಲ್ಲ ಪೋಷಕರ, ಊರಿನವರ ಸಹಕಾರ ಅತೀ ಅಗತ್ಯ. ಶಾಲಾ ಬೇಡಿಕೆಗಳು: ಶಾಲೆಗೆ ಕಂಪ್ಯೂಟರ್ ವ್ಯವಸ್ಥೆ, ಸಾಕಷ್ಟು ಪೀಠೋಪಕರಣಗಳು, ಶಾಲಾ ಶಿಶಿಲ ಶಾಲಾ ಹಿರಿಯ ವಿದ್ಯಾರ್ಥಿಯಾಗಿ ನಮ್ಮೆಲ್ಲರ ಹಿರಿಯಣ್ಣನಂತೆ ಸಲಹೆ ಸೂಚನೆಗಳನ್ನು ನೀಡಿ ಕಟ್ಟಡ ನಿರ್ಮಾಣದ ಯಶಸ್ಸಿಗೆ ಕಾರಣರಾಗಿರುವಂತಹ ಶ್ರೀಯುತರಿಗೆ ತಂಡದ ಪರವಾಗಿ ವೇದಿಕೆಯ ಗಣ್ಯರಿಂದ ಗೌರವಾರ್ಪಣಾ ಕಾರ್ಯಕ್ರಮ. ಪ್ರಗತಿಪರ ಕೃಷಿಕರು ಕೂಡ ಹೌದು. ಅತ್ಯಾಧುನಿಕ ಕೃಷಿ ಪದ್ಧತಿಯಲ್ಲಿ ಒಲವನ್ನು ಹೊಂದಿದ್ದು ಕೃಷಿ ಪರಂಪರೆಯನ್ನು ಉಳಿಸಿ ಬೆಳೆಸುವತ್ತ ಚಿತ್ತವನ್ನಿಟ್ಟಿರುವಂತಹ ಶ್ರೀಯುತರಿಗೆ ಗೌರವಾರ್ಪಣಾ ಕಾರ್ಯಕ್ರಮ. ವೇದಿಕೆಯ ಗಣ್ಯರು ಹಾಗೂ ತಂಡದ ಸದಸ್ಯರು ಶಾಲನ್ನು ಹೊದಿಸಿ ಹಾರವನ್ನು ಹಾಕಿ ಶ್ರೀಯುತ ಹಿರಿಯರಿಂದ ಹಾರಾರ್ಪಣೆಯಾಗಿದೆ. ಹಾಗೆ ಅಧ್ಯಕ್ಷರಿಂದ ಗೌರವದ ಸಮರ್ಪಣೆ. ಎಲ್ಲ ಸಭಾಸದರು ದೊಡ್ಡ ಕೈ ಚಪ್ಪಾಳೆ ಮೂಲಕ ಶ್ರೀಯುತರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಮುಂದಕ್ಕೆ ಶ್ರೀಯುತರು ನಮ್ಮ ಕಾರ್ಯಕ್ರಮದ ಬಗ್ಗೆ ನಲ್ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ಈ ದಿನದ ಈ ಸುಂದರ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಮೋಹನ್ ರವರೇ, ನಮಗೆಲ್ಲರಿಗೂ ಮಾದರಿಯಾಗಿರುವಂಥ
ನಾವೆಲ್ಲರೂ ನೋಡಬೇಕನ್ನುವಂಥ ವ್ಯಕ್ತಿ ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ವಿಜೇತ ಶ್ರೀಯುತ ಹರೇಕಳ ಹಾಜಬ್ಬರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರುವಂಥ ವಿದ್ಯಾಭಿಮಾನಿಗಳೇ, ಹಳೆ ವಿದ್ಯಾರ್ಥಿಗಳೇ, ಪುಟ್ಟ ಮಕ್ಕಳೇ, ಪ್ರಥಮವಾಗಿ ನನಗೆ ಅರ್ಪಿಸಿರುವಂಥ ಸನ್ಮಾನ ಕಾರ್ಯಕ್ರಮವನ್ನು ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕವಾಗಿ ಅರ್ಪಿಸ್ತಾ ಇದ್ದೇನೆ. ಇವತ್ತು ಶಿಶಿಲ ಇತಿಹಾಸದ ಪುಟದಲ್ಲಿ ದಾಖಲಿಸುವಂಥ ದಿನ. ಯಾಕಂತ ಹೇಳಿದರೆ ಬೆಳಿಗ್ಗಿನ ಕಾರ್ಯಕ್ರಮ ಶಿಶಿಲದ ಚರಿತ್ರೆಯಲ್ಲಿ ಪ್ರಥಮ ಬಾರಿಗೆ ಒಬ್ಬ ಕೇಂದ್ರದ ಮಂತ್ರಿ ಬಂದು ನಮ್ಮ ಈ ಶಾಲೆಗೆ ಬಂದು ಶಾಲೆಯನ್ನು ಉದ್ಘಾಟನೆ ಮಾಡಿ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು. ಅವರೊಟ್ಟಿಗೆ ಸಂಸದರು, ಇಬ್ಬರು ಶಾಸಕರು ಈ ಸಭೆಯನ್ನು ಅಲಂಕಾರ ಮಾಡಿರುವಂಥದ್ದು. ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಇಡೀ ರಾಷ್ಟ್ರವೇ ಗೌರವವನ್ನು ಕೊಟ್ಟಂಥ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಹಾಜಬ್ಬರವರು ನಮ್ಮ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿರುವಂಥದ್ದು. ಈ ಎರಡು ಕಾರ್ಯಕ್ರಮಕ್ಕೆ ಇವತ್ತು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಇದು ಅಚ್ಚಾಗಿ ಮೂಡಿರುವಂಥ ಕಾರ್ಯಕ್ರಮ. ತಮಗೆಲ್ಲ ಗೊತ್ತಿರುವ ಹಾಗೆ ಶಿಶಿಲ ಅಂತ ಹೇಳಿದರೆ ಎರಡು ಕಾರಣಕ್ಕೆ ಗುರುತಿಸಲ್ಪಡ್ತದೆ. ಒಂದು, ನಾವೆಲ್ಲ ಆರಾಧಿಸುವ ಶಿಶಿಲೇಶ್ವರ ದೇವರು, ಆ ದೇವರ ಮೀನು. ಅದೇ ರೀತಿ ಇನ್ನೊಂದು ಕಡೆ ನೋಡಿದರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕ ಶಿವರಾಮರ ಶಿಶಿಲರವರ ಶಾಲೆ. ಈ ಎರಡು ಕಾರಣಕ್ಕೆ ಇವತ್ತು ಶಿಶಿಲವನ್ನು ಎಲ್ಲರೂ ಗುರುತಿಸ್ತಾರೆ. ಎಲ್ಲಿ ಹೋದರೂ ಶಿಶಿಲ ಅನ್ನುವಂಥದ್ದು ಅಂಥ ಸಂದರ್ಭದಲ್ಲಿ ಈ ಶಾಲೆ, ಶಿಶಿಲ ಶಾಲೆಯಲ್ಲಿ ಕಲಿತಂಥ ಎಲ್ಲ ಇಲ್ಲಿರುವಂಥ ಎದುರುಗಡೆ ಇರುವಂಥ ಪೋಷಕರು, ಬಹುಶಃ ಹೆಚ್ಚಿನವರು ಇದರಲ್ಲಿ ಹಳೆ ವಿದ್ಯಾರ್ಥಿಗಳು. ಇವತ್ತೆಲ್ಲ ನಾವೆಲ್ಲ ನಮ್ಮ ಮುಂಚಿನ ನೆನಪನ್ನು ಮೆಲುಕು ಹಾಕ್ಕೊಳ್ತಾ ಇದ್ದೆವು. ನಾನು ಇವಾಗಲೇ ಸುಮಾರು ಒಂದು 7:45 ಇಲ್ಲಿ ಬಂದಿದ್ದೆ. ಸುಮಾರು ಒಂದು 1 ಗಂಟೆ 2 ಗಂಟೆಯ ಹೊತ್ತಿಗೆ ಅಷ್ಟು ಹಿಂದುಗಡೆ ನಮ್ಮೆಲ್ಲ ಮಿತ್ರರು, ಕ್ಲಾಸ್ಮೇಟ್ಸ್ಗಳೆಲ್ಲ ನಾವು ನಮ್ಮ ಹಿಂದಿನ ನೆನಪನ್ನು ಮೆಲುಕು ಹಾಕ್ಕೊಂಡೆವು. ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ನಮ್ಮ ಕ್ಲಾಸಲ್ಲಿ ಓದ್ತಿತ್ತಂಥ ಒಬ್ಬರು ಪ್ರಸಾದ್ ಅಂತ ಹೇಳೋ ಹುಡುಗ, ನಮ್ಮ ಕ್ಲಾಸ್ಮೇಟ್, ಅವರು ಕಾಲಿಗೆ ನೋವಿದ್ದರು. ದೂರದ BC ರೋಡಿಂದ ರಿಕ್ಷಾ ಮಾಡಿಕೊಂಡು ಈ ಶಾಲೆಗೆ ಇವತ್ತು ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮ ಶಾಲೆಗೆ 55,555 ರೂಪಾಯಿ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಇದು ಈ ಶಾಲೆಯಲ್ಲಿ ಕಲಿತಂಥ ಸುಮಾರು 2-2.5 ಸಾವಿರ ಮಕ್ಕಳು, ಕಲಿತ ಮಕ್ಕಳು ಇವತ್ತು ದೇಶಾದ್ಯಂತ ಬೇರೆ ಬೇರೆ ಒಳ್ಳೊಳ್ಳೆ ಜವಾಬ್ದಾರಿಯಲ್ಲಿ ವ್ಯವಸ್ಥಿತವಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ನಾವೆಲ್ಲ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು. ಈ ಶಾಲೆ ದುಸ್ಥಿತಿಯಲ್ಲಿದೆ ಅಂತ ಹೇಳುವಂಥ ಒಂದು ಮಾತು ಕಳೆದ ವರ್ಷ ಬಂದಾಗ ನಮಗೆಲ್ರಿಗೂ ನೋವಾಗಿತ್ತು. ನಾವು ಕಲಿತಂಥ ಶಾಲೆ ಅದರ ವ್ಯವಸ್ಥೆ ಸರಿ ಇಲ್ಲ, ಮಾಡು ಬೀಳಿಕಾಗಿದೆ ಅಂತ ಹೇಳಿಕೊಂಡು ಕಳೆದ ವರ್ಷ 1 ವರ್ಷ ಹಿಂದೆ ಮೀಟಿಂಗನ್ನು ಮಾಡಿದರು ಇಲ್ಲಿ ಸ್ಥಳೀಯ ಹಳೆ ವಿದ್ಯಾರ್ಥಿಗಳು ಮತ್ತು ಶಾಲಾಭಿವೃದ್ಧಿ ಸಮಿತಿಯವರು ಸೇರಿಕೊಂಡು. ಏನಾದರೂ ಮಾಡಿ ನಾವು ನಮ್ಮ ಶಾಲೆಯನ್ನು ಉಳಿಸ್ಕೊಳ್ಬೇಕು. ಸರ್ಕಾರಿ ಶಾಲೆ ಅನ್ನುವಂಥದ್ದು ದಿನ ಹೋದಾಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಶಾಲೆ ಬಗ್ಗೆ ಕಾಳಜಿ ಇರುವವರ ಸಂಖ್ಯೆಯು ಕಡಿಮೆ ಆಗ್ತಾ ಹೋಗುವಂಥ ಸಂದರ್ಭದಲ್ಲಿ
ನಮ್ಮ ಶಾಲೆಯಲ್ಲಿ 100 ಮಕ್ಕಳು ಕಲಿತಾ ಇದ್ದಾರೆ. ಒಳ್ಳೆಯ ಅಧ್ಯಾಪಕರಿಂದ ಕೂಡ ಇಲ್ಲಿಯ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅಂಥ ಶಾಲೆಯನ್ನು ನಾವು ಉಳಿಸಬೇಕೆನ್ನುವಂಥ ಒಂದು ಕಳಕಳಿ ನಮ್ಮ ಹಳೆ ವಿದ್ಯಾರ್ಥಿಗಳಿಗೆ ಮೂಡಿ ಬಂದು ಆ ಮೂಲಕ ಒಂದು ಸಭೆಯನ್ನು ಮೀಟಿಂಗನ್ನು ಮಾಡಿದರು. ಆ ಸಂದರ್ಭದಲ್ಲಿ ಸ್ಥಳೀಯ ಪಂಚಾಯತಿನ ಅಧ್ಯಕ್ಷರು, ಸ್ಥಳೀಯ ಯುವಕರ ಒಂದು ತಂಡ ಈ ಶಾಲೆಯನ್ನು ಹೇಗಾದರೂ ಮಾಡಿ ನಾವು ಉಳಿಸಬೇಕು ಮತ್ತು ಅದರ ಬದಲಿಗೆ ಹೊಸ ಕಟ್ಟಡವನ್ನು ರಚನೆ ಮಾಡಬೇಕೆನ್ನುವಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಆವಾಗಲೇ ಒಂದು ಪ್ಲ್ಯಾನ್ ಮಾಡಿದರು. ಸುಮಾರು 35-40 ಲಕ್ಷದ ಪ್ಲ್ಯಾನನ್ನು ಮಾಡಿದರು. ಆ ಸಮಿತಿಯಲ್ಲಿದ್ದ ಎಲ್ಲ ಹುಡುಗರು ನಮ್ಮ ಒಟ್ಟಿಗೆ ಇರುವಂಥವರು. ಆರ್ಥಿಕವಾಗಿ ತಕ್ಕ ಮಟ್ಟಿಗೆ ನಮ್ಮ ಜೀವನವನ್ನು ನಡೆಸಿಕೊಂಡು ಬಂದಿರುವಂಥ ನಾವೆಲ್ಲ ಇಷ್ಟು ದೊಡ್ಡ ಬಜೆಟಿನ ವ್ಯವಸ್ಥೆಯನ್ನು ಹೇಗೆ ಮಾಡುವುದು ಅನ್ನುವಂಥದ್ದು ಆಲೋಚನೆ ಬಂದಾಗ ಹುಡುಗರು ಇವತ್ತು ಆಗಲೇ ಎಲ್ಲ ಗಣ್ಯ ವ್ಯಕ್ತಿಗಳು ಗುರುತಿಸಿದ್ದಾರೆ. 9 ಜನ ಯುವಕರ ತಂಡ ಹೇಗೆ ಕೆಲಸ ಮಾಡಿದೆ ಅಂತ ಹೇಳಿದರೆ, ರಾತ್ರಿ ಹಗಲು ದಿನವಿಡೀ ಶಾಲೆಯ ಬಗ್ಗೆ ಆಲೋಚನೆಯನ್ನು ಇಟ್ಟುಕೊಂಡು ಆ ತಂಡ ಬಹಳ ಒಳ್ಳೆಯ ಕೆಲಸ ಮಾಡಿದೆ. ವಾಟ್ಸಪ್ ಗ್ರೂಪ್ ಮಾಡಿದರು. ವಾಟ್ಸಪ್ ಗ್ರೂಪಿನಲ್ಲಿ ಯಾರೆಲ್ಲ ನಮ್ಮಂಥ ಹಳೆ ವಿದ್ಯಾರ್ಥಿಗಳು ಎಲ್ಲರನ್ನ ಸೇರಿಸಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಎನ್ನುವಂಥ ಧ್ಯೇಯದೊಂದಿಗೆ ಎಲ್ರಿಗೂ ಒಂದು ರಿಕ್ವೆಸ್ಟನ್ನು ಕಳಿಸಿದರು. ಶಾಲೆ ಹೀಗೆ ಪರಿಸ್ಥಿತಿ ಉಂಟು, ದುಸ್ಥಿತಿಯಲ್ಲಿ ಉಂಟು, ಅದಕ್ಕೆಲ್ಲ ಕೈ ಜೋಡಿಸಬೇಕೆನ್ನುವಂಥದ್ದು. ನಾವೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೆಲ್ಲಿಂದ ತಕ್ಷಣ ಅದಕ್ಕೆ ಬೆಂಬಲವೂ ದೊರಕಿತ್ತು ಮತ್ತು ಸುಮಾರು 10-15 ಲಕ್ಷ ಆ ಸಂದರ್ಭದಲ್ಲಿ ತಕ್ಷಣ ಒಟ್ಟಾಯಿತು. ನಮ್ಮ ಹುಡುಗರಿಗೆ ಭಾಳ ಖುಷಿಯಾಯಿತು. ಕೂಡಲೇ ಕೆಲಸ ಸ್ಟಾರ್ಟ್ ಮಾಡಿದರು. ಬಿಲ್ಡಿಂಗ್ ರೆಡಿ ಆಗಲಿಕ್ಕೆ ಸ್ಲ್ಯಾಬಿನ ಹಂತದವರೆಗೆ ಹೋಯಿತು. ಸ್ಲ್ಯಾಬ್ ಆಗಲಿಲ್ಲ, ಗೋಡೆ ಆಯಿತು. ಅಷ್ಟೊತ್ತಿಗೆ ನಮ್ಮ ದುಡ್ಡೆಲ್ಲ ಖಾಲಿ ಆಯಿತು. ಇನ್ನೇನು ಮಾಡುವಂಥದ್ದು ಅಂತ ಹೇಳುವಂಥದ್ದು ಸುಮಾರು 1 ತಿಂಗಳು ನಾವು ಬಹುಶಃ ಆಲೋಚನೆಯಲ್ಲೇ ಕಳೆದೆವು. ಯಾಕಂದರೆ ನಮ್ಮ ಶ್ರಮ ಮೀರಿ ಎಲ್ಲರೂ ನಾವು ಹಾಕಿ ಆಯಿತು. ಇನ್ನು ಯಾವ ರೀತಿ ಮುಂದೆ ಹೋಗೋದಂತ ನಮಗೆ ದಾರಿ ಕಾಣ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಮಗೆ ಆಸರೆಯಾಗಿ ಬಂದವರು ಅಥವಾ ನಮಗೆ ಒಂದು ಆಶಾಕಿರಣವಾಗಿ ಬಂದವರು ಬದುಕು ಕಟ್ಟೋಣ ತಂಡದ ಮೋಹನ್ ಕುಮಾರ್ ಅವರು. ಅವರನ್ನು ಈ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ಉಲ್ಲೇಖ ಮಾಡಬೇಕು. ಮೋಹನ್ ಕುಮಾರ್ ಅವರು ಈ ಗ್ರಾಮದ ವ್ಯಕ್ತಿ ಅಲ್ಲ, ಯಾವುದೇ ರಾಜಕೀಯ ಸಂಘಟನೆಯಲ್ಲಿ ಇರುವವರು ಅಲ್ಲ. ಉಜಿರೆಯಲ್ಲಿ ಒಂದು ಉದ್ಯಮವನ್ನು ನಡೆಸಿಕೊಂಡು ಬಂದಿರುವಂಥವರು. ಈ ಶಾಲೆಗೋಸ್ಕರ ಅವರನ್ನು ಮೀಟಿಂಗನ್ನು ಕರೆದು ಅವರು ಕೂಡ ಭಾಗವಹಿಸಿ ನಾನು ನಿಮ್ಮೊಟ್ಟಿಗೆ ಇದ್ದೇನಂತ ಹೇಳಿದವರು ಇವತ್ತು ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಯಾವುದೇ ಈ ಶಾಲೆಗೆ ಸಂಬಂಧಪಡದ ವ್ಯಕ್ತಿ, ಉಜಿರೆಯಲ್ಲಿ ಇರುವಂಥ ಒಬ್ಬ ಉದ್ಯಮಿ ಇವತ್ತು ನಮ್ಮ ಶಾಲೆಗೆ ಸುಮಾರು 10 ಲಕ್ಷದ ಕಿಟಕಿ ಬಾಗಿಲು, ಸ್ಲ್ಯಾಬ್ ಅಥವಾ ಟೈಲ್ಸ್ಗಳನ್ನೆಲ್ಲವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ಪ್ರಥಮವಾಗಿ ಶಿಶಿಲದ ಗ್ರಾಮಸ್ಥರ ಮತ್ತು ಹಳೆ ವಿದ್ಯಾರ್ಥಿಗಳ ಎಲ್ಲರ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ತುಂಬ ಹೃದಯದ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದರ ಒಟ್ಟಿಗೆ ರೋಟ್ರಿ ಸಂಸ್ಥೆಯವರಿಗೆ ನಮ್ಮ ಇದೇ ಶಾಲೆಯ ಹಳೆ ವಿದ್ಯಾರ್ಥಿ ರಾಜೇಶ್ ಪಡ್ಕೆ ಅವರು ಬೆಂಗಳೂರಲ್ಲಿ ಒಳ್ಳೆಯ ಕೆಲಸದಲ್ಲಿದ್ದಾರೆ. ಅವರ ಕಂಪನಿಯಿಂದ ಅವರೊಂದು 10 ಲಕ್ಷದ ಅವರ ಅನುದಾನವನ್ನು ಕೊಡುವಂಥದ್ದು ಅವರು ಬೆಳ್ತಂಗಡಿ ರೋಟ್ರಿ ಸಂಸ್ಥೆ ಮೂಲಕ ಈ ಶಾಲೆಗೆ ಕೊಟ್ಟರು. ಹಾಗೆ ಸುಮಾರು ಎಲ್ಲ ಕೆಲಸಗಳು ಮುಗಿತಾ ಬಂತು. ಸ್ಲ್ಯಾಬ್ ಆಯಿತು, ಪೇಂಟಿಂಗ್ ಆಯಿತು, ಎಲ್ಲ ಆಯಿತು ಅಂತ ಆಗಿರುವಾಗ ನಮಗೆ ಮತ್ತೂ ಈ ಕಾರ್ಯಕ್ರಮ ಮಾಡಬೇಕು, ಉದ್ಘಾಟನೆ ಮಾಡಬೇಕು. ಇದನ್ನು ಹೇಗೆ ಮಾಡುವಂಥದ್ದು? ನಮ್ಮ ಹತ್ರ ಎಲ್ಲ ಅಕೌಂಟಲ್ಲಿ ಇರೋದು 8-10 ಸಾವಿರ ರೂಪಾಯಿ ಅಂತ ಆಗುವಾಗ ಏನು ಮಾಡೋದು ಅಂಥದ್ದು ಒಂದು ನಮ್ಮ ಹುಡುಗರ ಮೋಹನಣ್ಣನ ತಲೆಬಿಸಿ ಶುರು ಆಯಿತು. ಆವಾಗಲೇ ಶಾಸಕರು ಅವರಿಗೆ ಧೈರ್ಯ ಕೊಟ್ಟರು, ನೀವು ಮುಂದುವರಿಸಿ, ನಾನಿದ್ದೇನೆ ಅಂತ ಹೇಳುವಂಥದ್ದು. ಇವತ್ತು ಬೆಳಿಗ್ಗೆ ನಮ್ಮ ಕರ್ಣ ಹೇಳಿದರು, ಸಭೆಯಲ್ಲಿ ಹೇಳಿದರು, ನಮ್ಮ ಸ್ಕ್ಯಾನಿಂಗ್ ಮೆಷಿನ್ ಸ್ಟಕ್ ಆಯಿತು ಅಂತ ಹೇಳುವಂಥದ್ದು. ಅಂತ ಹೇಳಿದರೆ ಆ ರೀತಿ ಅದ್ಭುತ ರೀತಿಯಲ್ಲಿ ಕಳೆದ ಒಂದು ವಾರದಲ್ಲಿ ಯಾವ ರೀತಿ ದೇಣಿಗೆಯನ್ನು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಕೊಟ್ಟರು ಅಂತ ಹೇಳಿದರೆ ಎಲ್ಲರೂ ಸ್ವಯಂ ಪ್ರೇರಿತರಾಗಿ, ಅದು ಕೂಡ ನಾವು ಗ್ರಹಿಸಿದ ರೀತಿಯಲ್ಲಿ ನಾನೀಗ ಒಂದು ಉಲ್ಲೇಖ ಮಾಡಿದೆ.
ಒಬ್ಬರು BC ರೋಡಿಂದ ಬಂದು ಈ ಹೊತ್ತಿಗೆ ಯಾವುದೇ ಒಂದು ಯಾರು ಅವರನ್ನು ಫೋನ್ ಮಾಡಲಿಲ್ಲ, ಕರೀಲಿಲ್ಲ, ಹೇಳಲಿಲ್ಲ, ಅವರಾಗಿ ಸ್ವಯಂ ಪ್ರೇರಿತವಾಗಿ ಬಂದು ನಾನು ನನ್ನ ಕಲಿತ ಶಾಲೆಗೆ ಏನಾದರೂ ಕೊಡಬೇಕು ಅನ್ನುವಂಥದ್ದು ಅವರು 55,000 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವುದುಂಟು? ಇದೆಲ್ಲ ದೇವರ ಪ್ರೇರಣೆ ಅಂತ ಹೇಳುವಂಥದ್ದು. ಶಿಶಿಲೇಶ್ವರ ದೇವರ ಅನುಗ್ರಹ ಖಂಡಿತ ಈ ಊರಿಗಿದೆ, ನಮಗೂ ಇದೆ. ಆ ದೇವರನ್ನು ನಂಬಿಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದೇವೆ. ನಮ್ಮ ಶಿಶಿಲ ತಂಡದ ಇವತ್ತು ಏನೆಲ್ಲ ಈ ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಯುವಕರು ಕೆಲಸ ಮಾಡಿದ್ದಾರೆ, ಅವರು ನಮ್ಮ ಎಲ್ರಿಗೂ ಮಾದರಿ ಮತ್ತು ಅವರನ್ನು ತುಂಬ ಹೃದಯದಿಂದ ಈ ಎಲ್ಲ ಸಮಸ್ತ ಗ್ರಾಮಸ್ಥರು ಪರವಾಗಿ ಮತ್ತೊಮ್ಮೆ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಆ ಧೈರ್ಯವನ್ನು, ಮುಂದೆ ಹೋಗುವಂಥ ಧೈರ್ಯ, ನಾವು ಶಾಲೆಯನ್ನು ಖಂಡಿತ ಕಟ್ತೇವೆ ಅಂತ ಹೇಳುವಂಥದ್ದು. ಇವತ್ತು ಬೆಳಿಗ್ಗೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಬಂದಿದ್ದರು. ಪ್ರತಿಯೊಬ್ಬರು ನಮ್ಮ ಶಾಲೆಯ ಕಟ್ಟಡವನ್ನು ನೋಡಿ ಭಾಳಷ್ಟು ಸಂತೋಷಪಟ್ಟರು. ಈಗಾಗಲೇ ಮಾನ್ಯ ಹಾಜಬ್ಬರವರು ಕೂಡ ಹೇಳಿದರು, ಬಹಳ ಚೆನ್ನಾಗಿ ಆಗಿದೆ, ಬಿಲ್ಡಿಂಗ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಈ ಊರಿನ ಜನರ ಉತ್ಸಾಹ ನೋಡುವಾಗ ನನಗೆ ಭಾಳ ಸಂತೋಷ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಅವರು ಕೂಡ ಹೇಳಿದರು. ಹಾಗೆ ನಮಗೆ ಎಲ್ಲವೂ ಬಿಲ್ಡಿಂಗ್ ಆಯಿತು, ಅದರ ಒಟ್ಟಿಗೆ ಶೌಚಾಲಯದ ವ್ಯವಸ್ಥೆ ಆಯಿತು, ಅಂತೂ ಪ್ರತಿಯೊಂದು ಮೂಲಭೂತ ಸೌಕರ್ಯ ಏನಾಗಬೇಕು ಒಂದು ಶಾಲೆಗೆ ಅದೆಲ್ಲ ಇವತ್ತು ಆಗಿದೆ. ಯಾವುದೇ ಒಂದು ಆಂಗ್ಲ ಮಾಧ್ಯಮ ಶಾಲೆಗೆ ಅಥವಾ ಖಾಸಗಿ ಶಾಲೆಗೆ ನಾವು ಏನು ಕಡಿಮೆ ಇಲ್ಲ, ಎಲ್ಲ ರೀತಿಯಲ್ಲಿಯೂ ಒಳ್ಳೆಯ ವ್ಯವಸ್ಥೆ ಆಗಿದೆ. ಊರಿನಲ್ಲಿ ನಮಗೆ ಅಂತ ಕಲಿಯುವಂಥ ಅವಕಾಶ ಇವತ್ತು ಮಕ್ಕಳಿಗೆ ಕೇಂದ್ರ ಸಚಿವರು ಭಾಳ ಪ್ರೋತ್ಸಾಹದ ಮಾತನ್ನು ಹೇಳಿದ್ದಾರೆ. ಅವರು ಹೇಳಿರುವಂಥ ಮಾತು, ನಾವೆಲ್ಲ ಏಕೋಪಾಧ್ಯಾಯ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ಅವರು ಇವತ್ತು ಕೇಂದ್ರ ಸಚಿವೆಯಾಗಿ ಹೋಗಿದ್ದೆ, ಆ ಹುದ್ದೆಗೆ ಏರಿದ್ದೇವೆ ಅಂತ ಹೇಳಿದರೆ ನಿಮಗೆಲ್ರಿಗೂ ಈ ವ್ಯವಸ್ಥೆಗೆ ಹೋಗಲಿಕ್ಕೆ ಸಾಧ್ಯ ಉಂಟು. ನೀವು ಕಲಿಯುವಂಥ ಶಾಲೆಯನ್ನು ಕನ್ನಡ ಮಾಧ್ಯಮದಲ್ಲಿ ಕಲಿತು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅನ್ನುವಂಥದ್ದು ಅವರು ಇವತ್ತು ಹಾರೈಸಿದ್ದಾರೆ. ಅದೇ ರೀತಿ ನಮ್ಮ ಮುಂದಿನ ಜವಾಬ್ದಾರಿ ನಮಗೆ ದೇವರ ದಯೆಯಿಂದ ಒಳ್ಳೆಯ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕರಿಂದ ಇದ್ದಾರೆ ಅಂತ ಹೇಳಿರುವಾಗ ಖಂಡಿತವಾಗಿ ನಾವು ನಮ್ಮ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಈ ಶಾಲೆಗೆ ಕಳಿಸ್ಬೋದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬೆಳಿಗ್ಗಿಂದ ತಮ್ಮೊಟ್ಟಿಗಿದ್ದೇನೆ. ಬಹಳ ಸಂತೋಷ ಆಗ್ತಾ ಉಂಟು. ಯಾಕಂದರೆ ನಾವು 3 ವರ್ಷ ನಾನು ಇದೇ ಶಾಲೆಗೆ ಹೋದವು ಮತ್ತು ಈ ಊರಿನ ಪ್ರತಿಯೊಬ್ಬರು ನನಗೆ ಬಹಳ ಆತ್ಮೀಯರು ಮತ್ತು ಭಾಳ ಸಂತೋಷ ಆಗ್ತದೆ ತಮ್ಮೊಟ್ಟಿಗೆ ಇರಲಿಕ್ಕೆ. ಆದರೆ ಕಾರ್ಯದ ಒತ್ತಡ ಮತ್ತು ನನ್ನ ಒಂದು ವೈಯಕ್ತಿಕ ಕಾರಣದಿಂದಾಗಿ ನಾನು ಹತ್ತಿರದ ಪುತ್ತೂರಿಗೆ ಹೋಗಬೇಕಾಗಿರ್ತದೆ. ದಯವಿಟ್ಟು ತಾವೆಲ್ಲರೂ ನನಗೆ ಮುಂದೆ ಹೋಗಲಿಕ್ಕೆ ಈ ಸಂದರ್ಭದಲ್ಲಿ ಅನುವು ಮಾಡಿ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪದ್ಮಶ್ರೀ ಪ್ರಶಸ್ತಿ ವಿಜೇತ ಹರೇಕಳ ಹಾಜಬರವರ ಅನುಮತಿಯನ್ನು ಕೂಡ ನಾನು ಕೋರ್ತಾ, ದಯವಿಟ್ಟು ನನಗೆ ಮುಂದುವರಿಸಲಿಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಮತ್ತು ತಮ್ಮೆಲ್ಲರ ಪ್ರೀತಿಗೆ ಮತ್ತೊಮ್ಮೆ ವಂದಿಸ್ತಾ ನಾವು ನಮ್ಮ ಊರಿನ ಅಭಿವೃದ್ಧಿಗೆ ಒಳ್ಳೆ ರೀತಿಯಲ್ಲಿ ಶ್ರಮಿಸುವ ಮತ್ತು ತಮಗೆ ಇನ್ನೊಂದು ಕೊನೆಯಲ್ಲಿ ಒಂದು ಮಾತು, ಇವತ್ತು ನಮ್ಮ ಅರಸನಮಕ್ಕಿಯಲ್ಲಿ ಜನೌಷಧಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೇವೆ. ಬಡ ರೋಗಿಗಳಿಗೆ ಅಥವಾ ಬಡವರಿಗೆ ಅಥವಾ ಯಾರಿಗೂ ಒಂದು ಏನೊಂದು ಔಷಧಿ ಆಗಬೇಕು, ಅದು ಸುಮಾರು ಬಹಳ ಕಡಿಮೆ ರೇಟ್ನಲ್ಲಿ ಅದೇ ಏನು ನಾವು ಮೆಡಿಕಲಲ್ಲಿ ತಗೊಳ್ತೇವೆ ಅದೇ ಔಷಧಿ ತುಂಬ ಕಡಿಮೆ ರೇಟಿಗೆ ಸಿಗುವಂಥ ವ್ಯವಸ್ಥೆಯನ್ನು ಇವತ್ತು ಅರಸನಮಕ್ಕಿಯಲ್ಲಿ ಜನೌಷಧಿ ಕೇಂದ್ರವನ್ನು ತೆರೆಯುವ ಮೂಲಕ ಮಾಡಿದ್ದೇವೆ. ಮುಂದಿನ ಕೆಲವೇ ತಿಂಗಳಲ್ಲಿ ನಾವು ಅರಸನಮಕ್ಕಿಯಲ್ಲಿ CA ಬ್ಯಾಂಕಿನ ವತಿಯಿಂದ ಪೆಟ್ರೋಲ್ ಬಂಕನ್ನು ಕೂಡ ತೆರೀಲಿಕ್ಕಿದ್ದೇವೆ. ಅಂತೂ ಈ ಊರಿನ ಸಮಗ್ರ ಅಭಿವೃದ್ಧಿಗೆ ನಾವು ಬದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲ ಸೇರಿಕೊಂಡು ನಾವು ಈ ಊರನ್ನು ಪ್ರೀತಿಸುವ ಮತ್ತು ಈ ಊರಿನ ಅಭಿವೃದ್ಧಿಗೆ ಶ್ರಮಿಸುವ, ಅದರ ಒಟ್ಟಿಗೆ ನಮ್ಮ ಶಾಲೆಯ ಹಿತದೃಷ್ಟಿಯಲ್ಲಿ ಈಗ ಹೇಗೆ ನಾವು ಒಗ್ಗಟ್ಟಾಗಿದ್ದೇವೋ ಅದೇ ರೀತಿ ಮುಂದೆ ಕೂಡ ಇದೇ ರೀತಿಯಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡುವಂತ ಹೇಳ್ತಾ, ಈ ಶಾಲೆಗೋಸ್ಕರ ದುಡಿದಂಥ ಎಲ್ಲ ನಮ್ಮ ವೇದಿಕೆಯಲ್ಲಿರುವಂಥ ಗಣ್ಯರು, ಪಂಚಾಯತಿನ ಎಲ್ಲ ಮೆಂಬರ್ಸ್ಗಳು ಮತ್ತು ಅಧ್ಯಾಪಕರೊಂದವರು, ಶಾಲಾ ಬೆಳೆ ಸಮಿತಿಯವರು ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ವಿದ್ಯಾಭಿಮಾನಿಗಳಿಗೆ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಧನ್ಯವಾದಗಳು ಶ್ರೀ ರಾಘವೇಂದ್ರ ನಾಯಕ್ ಅವರಿಗೆ. ಮುಂದೆ ಅಕ್ಷರ ಸಂತ ಶ್ರೀ ಹರೇಕಳ ಹಾಜಪ್ಪರವರು, ಕೋಣಾಜೆ ಸಮೀಪದ ಹರೇಕಳ ಇವರ ಊರು. ನ್ಯೂ ಪಡ್ಪು ಎಂಬಲ್ಲಿ ತಾವು ದುಡಿದಂತಹ ದುಡಿಮೆಯ ಒಂದು ಅಂಶ ಹಾಗೂ ದಾನಿಗಳ ಸಹಕಾರದಿಂದ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದಂಥ ಇವರಿಗೆ 2004ರಲ್ಲಿ ಕನ್ನಡಪ್ರಭ ವರ್ಷದ ವ್ಯಕ್ತಿ ಪ್ರಶಸ್ತಿ, ಹಾಗೆಯೇ CNN IBN ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ 2021ರಲ್ಲಿ ಪದ್ಮಶ್ರೀ ಪುರಸ್ಕೃತರಾಗಿದ್ದಾರೆ. ಇವರಿಗೆ ವೇದಿಕೆಯ ಗಣ್ಯರು ಹಾಗೂ ಕಟ್ಟಡ ನಿರ್ಮಾಣ ಸಮಿತಿಯ ಸದಸ್ಯರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಅತ್ಯಂತ ಸರಳ ವ್ಯಕ್ತಿತ್ವದ ಶ್ರೀ ಹರೇಕಳ ಹಾಜಪ್ಪರವರನ್ನ ಊರವರ ಪರವಾಗಿ ಕಮಿಟಿಯ ಸದಸ್ಯರು ಹಾಗೂ ವೇದಿಕೆಯ ಗಣ್ಯರು ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆ ಈ ಗೌರವಾರ್ಪಣೆಯನ್ನು ಪ್ರೀತಿಯಿಂದ ಸ್ವೀಕರಿಸಬೇಕಾದವರಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡುತ್ತಾ ದೊಡ್ಡ ಕೈಚಾಪಾಳೆಯೊಂದಿಗೆ ಶ್ರೀಯುತರನ್ನ ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಶಿಕ್ಷಣ ಪಡೆಯದಿದ್ರೂ ಕೂಡ ಒಂದು ಶಿಕ್ಷಣ ವಂಚಿತರಾಗಬಾರದು ಎನ್ನುವಂಥ ಆಶಯದಿಂದ ಒಂದು ಶಾಲೆಯ ನಿರ್ಮಾಣಕ್ಕೆ ಕೈ ಹಾಕಿದಂಥ ಸಾಹಸಿ ಮತ್ತು ಸಫಲತೆಯನ್ನು ಗಳಿಸಿದಂಥ ಸರಳ ವ್ಯಕ್ತಿತ್ವದ ಶ್ರೀ ಹರೇಕಳ ಹಾಜಪ್ಪರವರು ಗೌರವವನ್ನು ಸ್ವೀಕರಿಸಿದಂಥ ಶ್ರೀ ಹರೇಕಳ ಹಾಜಪ್ಪರವರು ನಮ್ಮೊಂದಿಗೆ ನಲ್ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ಪ್ರೀತಿಪೂರ್ವಕವಾದಂಥ ಪ್ರಾರ್ಥನೆ. ವೇದಿಕೆ ಮೇಲೆ ಈ ಶಾಲಾ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರೇ ಮತ್ತು ಗ್ರಾಮದ ಅಧ್ಯಕ್ಷರೇ, ಇವತ್ತು ಸಮಾರಂಭದಲ್ಲಿ ಇಂಥ ಒಂದು ನುಡಿ ಮಾತಿಯಲ್ಲಿ ಈ ಶಾಲೆ ಅಭಿವೃದ್ಧಿ ಮಾಡಿ ಸ್ಥಾಪನೆ ಮಾಡಿ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರೇ, ಈ ಊರಿನ ಗಣ್ಯರೇ ಮತ್ತು ಶಿಶಿಲ ಅಲ್ಲ ಸರ್ ಇದು ಈ ಶಿಶಿಲ ಶಾಲೆ ನನಗೆ ಒಂದು 20 ದಿವಸ ಮುಂದೆ ಕೋಣಾಜೆ ಸ್ಟೇಷನ್ ಇಲ್ಲಿಯ ಹಳೆ ವಿದ್ಯಾರ್ಥಿ ಅವರು ಉಳ್ಳಾಳ ನಮ್ಮ ಪೀಕರ್ ಅವರ ಕ್ಷೇತ್ರದಲ್ಲಿ 10 ವರ್ಷ ದುಡಿಯಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಅಂತ 20 ತಾರೀಕು ಏನೋ 25 ತಾರೀಕು ಮುಂದೆ ಹೇಳಿದರು ಒಂದು ದೂರದಿಂದ. ನಾನು ಶಿಶಿಲ ಯಾರು ಹೋಗಿ ಇಲ್ಲ ಎಲ್ಲಿ ಈ ಪರಿಸರ ನಾನು ನೋಡಲಿಲ್ಲ. ಆದರೆ ಶಿಶಿಲ ಒಂದು ಶಾಲೆಗೆ ಹೋಗೋಣ, ಅದು ಕೂಡ ನನ್ನ ಸ್ನೇಹಿತರು ಪೊಲೀಸ್ ಮುಂದೆ ಹೇಳಿದರು. ಮತ್ತು ಇವರು ನನಗೆ ಸಿಕ್ಕಿದ್ದು ಫೋನ್ ಮಾಡಿದರು, ಆದರೆ ನೀವು ಬರೋದು ಬೇಡ, ನಾನು ಖಂಡಿತ ನನ್ನ ಅವಶ್ಯ ಇದ್ದರೆ ಬರ್ತೇನೆ. ಆದರೆ ಇವತ್ತು ನನ್ನನ್ನು ಅವರು ಬೆಳಿಗ್ಗೆ 5 ಗಂಟೆ ನನ್ನನ್ನು ಪೊಲೀಸ್ ಸ್ಟೇಷನ್ ಹೊರಗಡೆ ನಾನು ಕರ್ಕೊಂಡು ಬಂದರು. 3 ಗಂಟೆ ಇತ್ತು ನಾನು ಅಲ್ಲಿಂದ ಇಲ್ಲಿ ಬಂದರು. ಆದರೆ ಇಂಥ ಒಂದು 70 ವರ್ಷದ ಬಡವಗೆ ನೋಡಿ, ಈ ಸುಶೀಲ ಸಭಾಂಗಣದಲ್ಲಿ ಈ ಸರ್ಕಾರಿ ಈ ಹಿರಿಯ ಪ್ರತಿಮೆ ಈ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಈ ಶಾಲೆಯನ್ನು ಇಂಥ ಒಂದು ಅದ್ಭುತವಾದ ಶಾಲೆಯನ್ನು ಎತ್ತಿಕೊಂಡು ನನ್ನ ಕಣ್ಣು ಮುಂದೆ 70 ವರ್ಷ ಇತ್ತು ನನಗೆ ನನ್ನ ಜೀವಮಾನದಲ್ಲಿ ಇಂಥ ಒಂದು ಅವಕಾಶ ಕೊಟ್ಟ ಈ ಶಿಶಿಲ ಈ ಗ್ರಾಮದ ಎಲ್ಲ ಜನರಿಗೆ ನಾನು ಕೈ ಮುಗಿ ಕೇಳ್ತೇನೆ. ನನ್ನ ಜೀವಮಾನದಲ್ಲಿ ಎಂತೂ ಕಾಣಲಿಕ್ಕಿಲ್ಲ. ಆದರೆ ನೀವು ಆಗಲೇ ಹೇಳಿದರು ನನ್ನ ಗೌರವಾನ್ವಿತ ಇಂಥ ಅಭಿವೃದ್ಧಿ ಮಾಡಿದೊಂದು ಈ ಕೊಡುಗೆ ಇದ್ದಾನೆ ಹೇಳಿದರು. ಅವರ ಮಾತು ಕೇಳಿ ನನಗೆ ಭಾಳ ದುಃಖ ಬಂತು. ನಾನು ಬಸ್ ಸ್ಟ್ಯಾಂಡಲ್ಲಿ 1955 ಹುಟ್ಟಿ ಬೆಳೆದವನು. 77ರಲ್ಲಿ ಬಸ್ ಸ್ಟ್ಯಾಂಡ್ ಕಿಟ್ಲಾಣಿ ವ್ಯಾಪಾರ ಮಾಡಿ ಜೀವನ ಸಾಲ ತಗೊಂಡು ನಿಮಗೆ ಬೆಳ್ತಂಗಡಿ ಉಪ್ಪಿನಂಗಡಿ ಕಾರು ಈ ಭಾಗದ ನಿಮ್ಮ 1 ರೂಪಾಯಿ ಕೂಡ ನನ್ನ ಹೊಟ್ಟೆಯಲ್ಲಿ ಇರಬಹುದು. ಯಾಕೆ ನನ್ನ ಜೀವಮಾನ ಬಸ್ ಸ್ಟ್ಯಾಂಡಲ್ಲಿ 25 ಕಾರ್ಸು. ಆಗ ಕಡಂಬ ಈ ಭಾಗದ ಎಲ್ಲ ಜನ ಬೆಳ್ತಂಗಡಿ ಉಪ್ಪಿನಂಗಡಿ ಪಾರ ಅವ್ರಿಗೆ ಬೇರೆ ಬೇರೆ ಉದ್ಯಮಿ ಬಂದರು. ಹಂಪನಘಟ್ಟ ಬಸ್ ಎಲ್ಲಿ ಒಂದು ಕಾರ್ ಇತ್ತು, ಪ್ರಮಾಣ ಥರ ಹುಷಾರಿ ಆದಲ್ಲಿ ಆ ಕಾರೆಲ್ಲ ಮೂಲೆ ಇಟ್ಟಿರ್ತಾರೆ. ಆಗ ಬಸ್ ಸ್ಟ್ಯಾಂಡ್ ಇದ್ದೆ. ಅವರು ಕೂಡ 1 ರೂಪಾಯಿ ಈ ಭಾಗ ಯಾಕೆ ಅಂತ ಹೇಳ್ತಾರೆ ಸರ್. ನನ್ನ ಜೀವಮಾನ ಇಂಥೊಂದು ಅಲ್ಪತೆ ಸರ್ಕಾರಿ ಶಾಲೆ ಹಳೆ ವಿದ್ಯಾರ್ಥಿ ಎಷ್ಟು ಕಷ್ಟದಲ್ಲಿ ಫಸ್ಟ್ಕೊಂಡು ಈ ಗುಡ್ಡ ಪರ್ವತ ಅಲ್ಲಿ ಮಾಡಿದಾರಲ್ಲ, ನಿಮಗೆ ಎಲ್ಲರಿಗೂ ನಾನು ಋಣಿಯಾಗಿದ್ದೇನೆ. ಆದರೆ ಇದರಲ್ಲೇ ಕಲಿತ ವಿದ್ಯಾರ್ಥಿ ಇನಿ ಕೂಡ ಹೇಳಿ ನನ್ನ ಯಾರಲ್ಲಿ ಇದೇ ಶಾಲೆಯಲ್ಲಿ ಒಂದು ಪೊಲೀಸಲ್ಲಿ ಕೋಣಾಜಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನಗೊಂದು ಸ್ಟೇಟ್ ಬ್ಯಾಂಕಲ್ಲಿ ರಿಟೈರ್ಡ್ ಆದ 770 ಸಕಮಾನದಲ್ಲಿ ಅವರು ಈ ಶಾಲೆಯಲ್ಲಿ ಕಲಿತೆ ಅಂತ. ಬೆಂಗಳೂರಲ್ಲಿ ಅವರು
ಸ್ಟೇಟ್ ಬ್ಯಾಂಕಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೆ. ಅವರು ಇದ್ದಾರೆ ಬೆಂಗಳೂರು. ಈಗ ನನ್ನ ಒತ್ತಿಕೊಂಡು ಅದರ ಜೊತೆಯಲ್ಲಿ ಈ ಶಾಲೆ ಪೂರ್ತಿ ಕೆಲಸ ಮಾಡಿ ಅಭಿವೃದ್ಧಿ ಅವರು ನನ್ನ ಜೊತೆಯಲ್ಲಿ ಹೇಳಿದರು. ನನ್ನ ಈಗ ಸನ್ಮಾನ ಮುಂದೆ ತಗೊಂಡು ಸನ್ಮಾನ ಕೊಟ್ಟ ಇಲ್ಲಿಯ ಗೌರವಾನ್ವಿತ ಮಾತಾಡಲು ಇದು ಎಲ್ಲ ಹೇಳುವಾಗ ನಾನು ದುಡ್ಡಿ ಬಂತು. ಆದರೆ ನಾನು ನನ್ನ ಜೀವಮಾನದಲ್ಲಿ ಇದೊಂದು ಪಾಠ ನನಗೆ. ಕೊನೆ ಪಕ್ಷಕ್ಕೆ ನನ್ನನ್ನು ತಂದು ಇಂಥ ಒಂದು ವೇದಿಕೆಯಲ್ಲಿ ಸನ್ಮಾನ ಮಾಡಿದೆ ನೀನು, ನನಗೆ ಇಂಥ ಗೌರವಾನ್ವಿತರು ಎಲ್ಲ ಕೊಟ್ಟಿದೆ. ಆದರೆ ಒಂದು ಈ ಸಂದರ್ಭದಲ್ಲಿ ಹೆಚ್ಚಿಗೆ ನಾನೊಬ್ಬ ಸಾಮಾನ್ಯ ಮನುಷ್ಯಾಗಿ ನನಗೆ ವಿದ್ಯಾಭ್ಯಾಸ ನನಗೆ ಇಲ್ಲ, ಶಾಲೆಯ ಬಾಕಿಲು ಹೇಳಿದರೆ ಆದರೆ ಸರ್ಕಾರಿ ಶಾಲೆಯನ್ನು 2020 ಜೂನ್ 17 ತಾರೀಕು ಶನಿವಾರ ದಿವಸ ನನ್ನ ಈಗಿನ ಸ್ಪೀಕರ್ ಅವರ ತಂದೆ ET ಫರೀದ್ ಅವರು 28 ಮಕ್ಕಳನ್ನು ಸ್ಥಾಪನೆ ಮಾಡು. ಅದು 2001ರಿಂದ ಇದುವರೆಗೆ 25 ವರ್ಷದಿಂದ ಸರ್ಕಾರಿ ಶಾಲೆ ಅಭಿವೃದ್ಧಿ ಆಯಿತು. ಕರ್ನಾಟಕ ಸರ್ಕಾರ ನನಗೆ ರಾಜ್ಯೋತ್ಸವ ಕೊಟ್ಟು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಮಾಡಿಬಿಟ್ಟು. ಆದರೆ ನನ್ನನ್ನು ಬರೆಯುವುದೊಂದು ವಸಂತಿಕಂತ ಪತ್ರಿಕೆ ಅವರು ಕಿತ್ತಲೆ ಬುಟ್ಟಿಯಲ್ಲಿ ಅರಳಿದಾಗ ಸರ ಆ ಪತ್ರಿಕೆ ನನ್ನನ್ನು ಅಲ್ಲಿಗೆ ದಿಲ್ಲಿ ತೀರುವುದರು. ನಿಮ್ಗೆ ಗೊತ್ತಿರ್ಬೋದು, ತೀರುವುದರು ಕಳೆದ ಜನವರಿ 26ಕ್ಕೆ ತೀರುವುದರು. ಅವರು 1 ವರ್ಷ ಇತ್ತು. ಅವರು ಬರದೇ ಇದ್ದರೆ ನನಗೆ ಯಾವ ವೇದಿಕೆಯಲ್ಲಿ ಕೂಡ ಸಾಧ್ಯ ಇಲ್ಲ. ಅವರು ನಮ್ಮನ್ನು ಬಿಟ್ಟು ಆಗಿದ್ದರು. ಅದೇ ವರ್ಷ ಜಿಲ್ಲಾ ರಾಜ್ಯೋತ್ಸವ ಕೊಟ್ಟು ಕನ್ನಡ ಹಬ್ಬದ ವರ್ಷದಾಗ್ತಿ ಮಾನ್ಯ ಸಿದ್ದರಾಮಯ್ಯ ರಾಜ್ಯೋತ್ಸವ ಕೊಟ್ಟು ಒಬ್ಬ ಬಡಗೆ ದೇಶದ ಸನ್ಮಾನ್ಯ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ಪದ್ಮಶ್ರೀ ಕೊಟ್ಟು ನನಗೆ ಸನ್ಮಾನ ಬಿಟ್ಟು ಇದೆಲ್ಲ ನನಗೆ ಭಾಳ ಹೆಮ್ಮೆ ಆಗ್ತದೆ ಈ ವೇದಿಕೆಯಲ್ಲಿ ಕಾಣ್ತಾರೆ. ಯಾಕೆಂದರೆ ಇವತ್ತು ಮುಂದಿನ ಜೀವನದಲ್ಲಿ ಇಂಥ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಇಂಥದ್ದು ಮಾಡಿದ್ದಕ್ಕೆ ಅವರು ಎಲ್ಲರಿಗೂ ನಾನು ಈ ಸಂದರ್ಭದ ಧನ್ಯವಾದ ಹೇಳಲಿಕ್ಕೆ ಅವರು ದೇವರು ಸುಖ ಸಂಪತ್ತು ಆಯುಸ್ಸು ಕೊಡಲಿ ಅಂತ ಹಾರೈಸಿದ್ದೇನೆ. ವಿದ್ಯಾರ್ಥಿಗಳಲ್ಲಿ ಮುಂದಿನ ದಿನದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಕೊಂಡು IAS KS ನಮ್ಮ ಒಟ್ಟಿಗೆ ಸುಗಮನ. ಆದರೆ ನನಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕರ್ಕೊಂಡು ಬಂದಿದ್ದಾರೆ. ಅವರನ್ನು ಫೋನ್ ಮಾಡಿ ಹೇಳಿ ನನ್ನನ್ನು ಬಿಟ್ಟು ಕೊಡ್ತೀನಿ. ಅವರು ಕೂಡ ದೇವರು ಒಳ್ಳೆ ಮಾಡಲಿ ಅಂತ ಆರಿಸನೆ ಇದ್ದಾರಲ್ಲ ಅವರು ನೋಡಿ. ಅವರು ಕೂಡ ನಿತೀಶ್ ಸರ್ ಅವರು ನನ್ನ ಬರೆದಿದ್ದರೆ ಕೂಡ ಅವರು ಕೂಡ ನೋಡಿ 11 ಗಂಟೆ 4 ಗಂಟೆ ಹೇಳ್ತಾರೆ ಕಡಲು ಸಂಸ್ಥೆ ಹೋಗ್ತಾರೆ ನಲ್ಲಿಗೆ. ಆದರೆ ನನ್ನನ್ನು ನೀವಂತ ಅವಕಾಶ ಕೊಟ್ಟದಿಗೆ ಅವರು ಕೂಡ ದೇವರು ಒಳ್ಳೆ ಮಾಡಲಿ. ನಮ್ಮ ಕೊಡ್ಗಾಯಿ ದಾನಿ ಅವರು ಇನ್ನೂ ಕೂಡ ಬೆಳೆಯಲಿ ಅಂತ ಹಾರೈಸಿದ್ದೇನೆ. ನಿಮ್ಮೆಲ್ಲರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುಖ್ಯ ಪೇಲವರು ಕೂಡ ಒಳ್ಳೆಯ ಇದು ಮಾಡಿದ್ದಾರೆ ನಿಮ್ಮ ಸೇವೆಗೆ. ಅದಲ್ಲದೆ ನಮ್ಮ ಒಳ್ಳೆ ಭರತನಾಟ್ಯ ಕೂಡ ನನ್ನ ಕಣ್ಣಾರ 1 ಗಂಟೆ ನೋಡಿದ್ದೀನಿ. ಇಂಥೊಂದು ಹಳ್ಳಿಯಲ್ಲಿ ನೋಡಿ ಮಂಗಳೂರು ಸಿಟಿಯಲ್ಲಿ ಬೇರೆ ಬೇರೆ ಉಳ್ಳಾಳ ದಾರಘಟ್ಟೆಲ್ಲ ಒಳ್ಳೆಲ್ಲ ಇದು ಪ್ರತಿಮೆ ಸಿಗ್ತಾರೆ. ಈ ಹಳ್ಳಿಯಲ್ಲಿ ಕೊಂಡು ಪ್ರತಿಮೆ ಹೋಗಲಿಕ್ಕೆ ಒಂದು ಅವಕಾಶ ಕೊಟ್ಟ ನಿಮ್ಮ ಈ ಗ್ರಾಮದ ಜನರಿಗೆ ನಾನು ವಿದ್ಯಾರ್ಥಿಗಳಲ್ಲಿ ಮುಂದಿನ ದಿನದಲ್ಲಿ ಅವರ ಒಳ್ಳೆ ಭರತನಾಟ್ಯ ಮಾಡಿ ಅವರ ದೇಶದ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳು ಅವನಿಗೂ ಹತ್ತಿರ ನಿಲ್ಲಿ ಅಂತ ಅವಕಾಶ ಕೊಡಲಿ ಅಂತ ದೇವರ ಹತ್ರ ಪಡ್ತಾನೆ. ಭಾಳ ಖುಷಿ ಆಯಿತು, ಸಂತೋಷ. ದೇವರು ಒಳ್ಳೆ ಮಾಡಲಿ ಸರ್. ಆಯ್ತಾ? ಧನ್ಯವಾದಗಳು ಹಿರಿಯರಾದಂಥ ಶ್ರೀ ಹರೇಕಳ ಹಾಜಬ್ಬರವರಿಗೆ. ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಈ ಕಾರ್ಯಕ್ರಮದ ತಡವಾದರೂ ಕೂಡ ತಾಳ್ಮೆಯಿಂದ ಕುಳಿತು ನಮ್ಮೆಲ್ಲರಿಗೂ ಆಶೀರ್ವಾದ ರೂಪದ ಮಾತುಗಳನ್ನು ಆಡಿದ್ದೀರಿ. ತಮಗೆ ಮತ್ತೊಮ್ಮೆ ಪ್ರಣಾಮಗಳು. ಮುಂದಕ್ಕೆ ಒಂದು ವಿಶೇಷ ಗೌರವ ಅರ್ಪಣೆ ಕಾರ್ಯಕ್ರಮ. ಈ ಶಾಲೆಯ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ತನ್ನನ್ನು ತೊಡಗಿಸಿಕೊಂಡು ಎಲ್ಲ ರೀತಿಯಲ್ಲೂ ಸಹಕಾರ ನೀಡುತ್ತಿರುವಂಥ ಶ್ರೀ ಹರೀಶ್ ನಲ್ಕೆ ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇವೆ. ಪುಟ್ಟ ಗೌರವ ಅರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಕಟ್ಟಡ ನಿರ್ಮಾಣದ ಪ್ರತಿಯೊಂದು ಹಂತದಲ್ಲೂ ಜತೆಗಿದ್ದು ಮಾತ್ರವಲ್ಲ, ಶಾಲೆಯ ಪ್ರತಿಯೊಂದು ಚಟುವಟಿಕೆಗಳಲ್ಲೂ ತನ್ನನ್ನು ತೊಡಗಿಸಿಕೊಂಡು ಶಾಲೆಯ ಪ್ರತಿ ಸಮಸ್ಯೆಗಳಿಗೂ ಸ್ಪಂದಿಸಿ ಸಹಕಾರ ನೀಡುವಂತಹ ಶ್ರೀ ಹರೀಶಣ್ಣನಿಗೆ ವೇದಿಕೆಯ ಗಣ್ಯರಿಂದ ಈ ಒಂದು ಪುಟ್ಟ ಗೌರವಾರ್ಪಣೆ. ದಯವಿಟ್ಟು ಎಲ್ಲ ಸಭಾಸದರು ಕೈಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತೇನೆ.
ಮುಂದಕ್ಕೆ ಈ ವೇದಿಕೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಕಟ್ಟಡ ನಿರ್ಮಾಣ ಸಮಿತಿಯ ಸದಸ್ಯರಿಗೆ ಊರವರ ಪರವಾಗಿ ಒಂದು ಗೌರವಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ದಯವಿಟ್ಟು ಶ್ರೀ ರಾಘವೇಂದ್ರ ನಾಯಕ್ ಸರ್ ಅವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸ್ತೇವೆ. ತಮ್ಮ ಸಮಸ್ಯೆಯ ಅರಿವಿದೆ ನಮಗೆ, ಆದರೂ ಕೂಡ ಈ ಒಂದು ಪುಣ್ಯದ ಕೆಲಸ ತಮ್ಮ ಕೈಯಿಂದ ಆಗಬೇಕು ಎನ್ನುವಂಥ ಹಂಬಲ ನಮ್ಮದು. ಅದಕ್ಕಾಗಿ ತಮ್ಮಲ್ಲಿ ವಿನಮ್ರ ಪ್ರಾರ್ಥನೆ, ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಆತ್ಮೀಯರೇ, ಶಿಶಿಲಾ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲಾ, ಇದರ ಶಾಲೆ ಶಿಥಿಲವಾಗಿದೆ ಎನ್ನುವಂಥ ಮಾಹಿತಿಯನ್ನು ತಿಳಿದಾಗ ಆ ಶಾಲೆಯನ್ನು ದುರಸ್ತಿ ಮಾಡುವ ಎನ್ನುವಂಥ ಸಭೆ ಸಂಬಂಧಿಸಿ ಚರ್ಚಿಸಿದಾಗ ಈ ಸಭೆಯಲ್ಲಿ ಒಕ್ಕೊರಲಿನಿಂದ ನಿರ್ಣಯವಾಗಿದ್ದು ಹೊಸ ಕಟ್ಟಡ ನಿರ್ಮಾಣ ಮಾಡೋಣ ಎನ್ನುವುದು. ಆದರೆ ಅದಕ್ಕಾಗಿ ಮುಂದೆ ಹೋಗುವವರು ಯಾರು? ಯಾವುದೇ ಕೆಲಸವನ್ನು ಸಾಧಿಸಲು ಅಸಾಧ್ಯವಾದನ್ನು ಸಾಧಿಸುವವರಿಗೆ 8 ಬಂಟರು ಎಂದು ಹೇಳ್ತಾರೆ. ಆದರೆ ಇಲ್ಲಿ ಅಕ್ಷರಶಃ 8 ಜನ ಎದೆಯನ್ನು ಕೊಟ್ಟು ಮುಂದೆ ನಿಂತವರು. ಅವರಿಗೆ ಅನುಭವ ಕಡಿಮೆ, ಆದರೆ ಉತ್ಸಾಹ ಜಾಸ್ತಿ. ಇಂತಹ 8 ಜನರ ತಂಡ ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಬೇಕು. ಹಾಗೆ ಈ ಕಾರ್ಯಕ್ರಮ, ಈ ಚಟುವಟಿಕೆಯಲ್ಲಿ ಸಹಕಾರ ನೀಡಿರುವಂತಹ ಶ್ರೀಮತಿ ಸುಮಿತ್ರಾ ಮೇಡಮ್ ರವರು ಕೂಡ ಸೇರಿದಂತೆ 9 ಜನರ ತಂಡ ಈ ವೇದಿಕೆಗೆ ಆಗಮಿಸಬೇಕಾಗಿ ಊರಿನ ಸಮಸ್ತ ಜನರ ಪರವಾಗಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ತಂಡದ ಸದಸ್ಯರಾದಂತಹ ಶ್ರೀ ಭುವನ್ ಕುಮಾರ್, ಶ್ರೀ ಮನೋಜ್, ಶ್ರೀ ಸಂದೀಪ್ ಅಮಡಂಗೆ, ಶ್ರೀ ಸುದಿಂಡಿ, ಶ್ರೀ ಕರುಣಾಕರ ಅಡ್ಡಹಳ್ಳ, ಶ್ರೀ ಮೋಹನ್ ಗೌಡ, ಶ್ರೀ ರಾಕೇಶ್ ಪಡ್ಪು ಹಾಗೂ ಶ್ರೀಮತಿ ಸುಮಿತ್ರಾ ಮೇಡಮ್ ರವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಇವರನ್ನು ಗುರುತಿಸಲಿಕ್ಕೆ ನಮ್ಮ ಊರಿನ ಹಿರಿಯರು ಕೊರಗಪಣ್ಣ, ಯೋಗೀಶ್ ತಾಮ್ಲೆ, ಶ್ರೀಯುತ ಸುನಿಲ್ ಗೋಖಲೆ ದಯವಿಟ್ಟು ನನ್ನೊಟ್ಟಿಗೆ ಸಹಕಾರ ಕೊಡಬೇಕು. ಹಿರಿಯರು ಬೇರೆ ಯಾರು? ಲಕ್ಷ್ಮೀಶರು, ಶೀನಪ್ಪ ನಾಯ್ಕ್, ದಯವಿಟ್ಟು ಕೂಡಲೇ ಬನ್ನಿ, ನಮ್ಮೊಟ್ಟಿಗೆ ಸಹಕಾರವನ್ನು ಕೊಡಿ. ಬಹಳ ಶ್ರೇಷ್ಠ ಕೆಲಸವನ್ನು ಈ ತಂಡ ಮಾಡಿದೆ. ಅವರನ್ನು ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಮತ್ತು ಊರವರ ಪರವಾಗಿ ಒಟ್ಟಿಗೆ ಸೇರಿಕೊಂಡು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಮಾಡುವ. ಸ್ವಯಂ ಪ್ರೇರಿತವಾಗಿ ಯಾರು ಬರೋದಿದ್ದರೂ ಬರ್ಬೋದು, ಹಿರಿಯರು ಸ್ವಯಂ ಪ್ರೇರಿತವಾಗಿ ಬರುವಂಥವರು ಬರ್ಬೋದು. ಬಲೆ ಕಳೆದೊಂದು ವರ್ಷಗಳಿಂದ ಹಿಂದೆ ಕನಸಾಗಿದ್ದ ವಿಷಯ ಇಂದು ನನಸಾಗಿದೆ. ಈ ನನಸಾಗಲು ಕಾರಣ ಈ ಒಂದು ತಂಡ, ಶ್ರೀ ಪದ್ಮಯ್ಯಗೌಡ, ಹಾಗೆ ಶ್ರೀ ಮೋಹನ್ ಗೌಡರು, ಶ್ರೀ ಸಂದೀಪ್ ಗೌಡ ಅಮಡಂಗೆ, ಶ್ರೀ ಸುದಿಂಡಿಯವರು, ಶ್ರೀ ರಾಕೇಶ್ ಪಡ್ಪುರವರು, ಶ್ರೀ ಭುವನ್ ಕುಮಾರ್ ರವರು, ಶ್ರೀ ಮನೋಜ್ ಬೈಪಾಡಿ ಅವರು, ಹಾಗೆ ಇವರಿಗೆ ಸಹಕಾರ ನೀಡಿದವರು ಶ್ರೀಮತಿ ಸುಮಿತ್ರಾ ಮೇಡಮ್ ಹಾಗೂ ರತ್ನ ಮೇಡಮ್ ರವರು. ವೇದಿಕೆಯ ಗಣ್ಯರು ಶಾಲನ್ನು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಈ ತಂಡಕ್ಕೆ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿಸುತ್ತಿದ್ದೇವೆ. ನಮ್ಮೆಲ್ಲರ ಕೆಲಸ ಒಂದೇ. ನಮ್ಮ ಪ್ರತಿನಿಧಿಗಳಾಗಿ ಈ ಒಂದು ಸುಂದರ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕೈ ಚಪ್ಪಾಳೆಯ ಗೌರವ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮತ್ತು ಪ್ರಯತ್ನ ಬೇಕು ಎನ್ನುವಂಥ ಮಾತನ್ನ ಇಂದು ಅಕ್ಷರಶಃ ನಿಜಗೊಳಿಸಿದಂತಹ ಈ ತಂಡಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹಾಗೂ ಈ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಶಿಶಿಲದ ಸಮಸ್ತ ನಾಗರಿಕರ ಪರವಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇವೆ.
ಮತ್ತೊಮ್ಮೆ ಕೈ ಚಪ್ಪಾಳೆಯ ಗೌರವವನ್ನು ಸಲ್ಲಿಸಬೇಕಾಗಿ ಸೇರಿದಂತಹ ಸರ್ವ ಸಭಿಕರಲ್ಲಿ ವಿನಂತಿಸುತ್ತಿದ್ದೇವೆ. ಧನ್ಯವಾದಗಳು ಗೌರವವನ್ನು ಸ್ವೀಕರಿಸಿದಂಥ ತಂಡಕ್ಕೆ ಹಾಗೂ ಗೌರವವನ್ನು ನೀಡಿದಂಥ ವೇದಿಕೆಯ ಗಣ್ಯರಿಗೆ. ಮುಂದಕ್ಕೆ ಸನ್ಮಾನಿತರ ಗೌರವಾರ್ಪಣೆ ಸ್ವೀಕರಿಸಿದವರ ಪರವಾಗಿ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಶಿಶಿಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀ ಸುಧೀನ್ ಡಿ ಅವರಿಗೆ ವಿನಂತಿಸುತ್ತಿದ್ದೇವೆ. ಶ್ರೀ ರಾಘವೇಂದ್ರ ನಾಯಕ್ ಇವರಿಗೆ ಪ್ರೀತಿಯ ಬೀಳ್ಕೊಡುಗೆ. ತಮ್ಮ ಪ್ರೀತಿ ನಮ್ಮೊಂದಿಗೆ ಸದಾ ಇರಲಿ ಸರ್. ಹರಿ ಓಂ. ಸಭಾ ವೇದಿಕೆಯ ಮೇಲಿರುವಂಥ ಎಲ್ಲ ಅತಿಥಿ ವರಿಯರೇ, ನಾಟಕದ ಕಾತುರ್ಯತೆಯಲ್ಲಿ ಸಾರ್ವಜನಿಕರಿದ್ದೀರಿ ಅಂತ ಹೇಳುವಂಥದ್ದು ಗೊತ್ತಿದೆ. ಹಾಗಾಗಿ ಒಂದೆರಡು ಅನಿಸಿಕೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತಿನ ಸನ್ಮಾನಕ್ಕೆ ಕಾರಣೀಭೂತರು ನೀವು ಕೊಟ್ಟಂಥ ಪ್ರತಿ ಹಣವನ್ನು ಕೂಡ ಅಚ್ಚುಕಟ್ಟಾಗಿ ಯಾವ ಕೆಲಸಕ್ಕೆ ಹೇಗೆ ವಿನಿಯೋಗ ಮಾಡಬೇಕು ಅಂತ ಹೇಳುವ ರೀತಿಯಲ್ಲಿ ಕಮಿಟಿಯ ಸದಸ್ಯರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಪ್ರತಿಯೊಬ್ಬ ಹಳೆ ವಿದ್ಯಾಭಿಮಾನಿಗಳು ಕೊಟ್ಟಂಥ ಹಣದಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಎದ್ದು ನಿಂತಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಎಲ್ಲ ಇದರ ಹೆಗ್ಗಳಿಕೆ ಎಲ್ಲವೂ ಹಳೆ ವಿದ್ಯಾರ್ಥಿಗಳಿಗೆ ಸಲ್ಲುತ್ತದೆ. ಮತ್ತು ನಮ್ಮ ಜೊತೆ ಕೈ ಜೋಡಿಸಿದಂಥ ಮೋಹನ್ ಕುಮಾರ್ ಲಕ್ಷ್ಮಿ ಗ್ರೂಪ್ನ ಮಾಲೀಕರಿಗೆ ಸಲ್ತದೆ, ರೋಟರಿ ಕ್ಲಬ್ಬಿಗೆ ಸಲ್ತದೆ, ಮತ್ತು ರಾಕೇಶ್ ಪಡ್ಕೆ ಇಂಥ ಮತ್ತು ಅನೇಕ ದಾನಿಗಳ ಮೂಲಕ ನಾವು ಸಂಗ್ರಹಿಸಿದ ಹಣವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಇವತ್ತಿನ ಸುಂದರ ಕಾರ್ಯಕ್ರಮಕ್ಕೆ ನಾವು ಇದನ್ನು ಋಣಿಯಾಗಿಟ್ಟುಕೊಂಡಿದ್ದೇವೆ. ಪ್ರತಿಯೊಂದು ಹಣದ ಲೆಕ್ಕಾಚಾರವನ್ನು ಕೂಡ ನಿಮ್ಮ ಮುಂದೆ ಇಡಲಿಕ್ಕಿದ್ದೇವೆ. ಹಾಗಾಗಿ ಈ ಪುಟ್ಟ ಸನ್ಮಾನ ನಮಗೆ ದೊಡ್ಡ ಸನ್ಮಾನ ಆಗಿದೆ. ಹಾಗಾಗಿ ಆ ಸನ್ಮಾನವನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ದೇವೆ. ಕಾರ್ಯಕ್ರಮದ ಮುಂದೆ ಒಂದೆರಡು ಅತಿಥಿಗಳು ನಮ್ಮನ್ನು ಮಾತಾಡಿ ನಾಟಕಕ್ಕೆ ಅನುವು ಮಾಡಿಕೊಳ್ಳಲಿಕ್ಕಿದ್ದಾರೆ. ಹಾಗಾಗಿ ನಿಮ್ಮ ಎಲ್ಲರ ಸಹಕಾರಕ್ಕೆ ನನ್ನ ಪ್ರೀತಿಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಸಂದೀಪ್ ಅಮಡಂಗಿ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿಗಳೇ, ಹಾಗೂ ಈಗಾಗಲೇ ಟೈಮು ತುಂಬ ಜಾಸ್ತಿ ಆಗಿದೆ. ಇನ್ನೇನೊಂದು ಕಾಲು ಗಂಟೆಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮ ಮುಕ್ತಾಯವಾಗಿ ನಾಟಕ ಶುರು ಆಗ್ತದೆ. ಈ ಶಾಲಾ ಉದ್ಘಾಟನೆಯ ಒಂದು ಕೊನೆಯ ಹಂತದಲ್ಲಿ ನಾವಿವತ್ತು ಸೇರಿದ್ದೇವೆ. ಆತ್ಮೀಯ ಬಂಧುಗಳೇ, ರಾಘವೇಂದ್ರ ನಾಯ್ಕರು ಪ್ರಥಮವಾಗಿ ಶಾಲೆಗೆ ಬಂದು 2 ಲಕ್ಷ ರೂಪಾಯಿ ಘೋಷಣೆ ಮಾಡಿ, ಜಯರಾಜರು 1 ಲಕ್ಷ ರೂಪಾಯಿ ಘೋಷಣೆ ಮಾಡಿ, ಖಾಲಿ 3 ಲಕ್ಷವನ್ನು ಹಿಡ್ಕೊಂಡು ಆತ್ಮೀಯ ಬಂಧುಗಳೇ 45 ಲಕ್ಷದ ಶಾಲೆ ಕಟ್ಟಿದ್ದೇವೆ ಅಂತ ಹೇಳಿದರೆ ಇದು ಹಳೆ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ ಇರುವಂಥದ್ದನ್ನು ಇವತ್ತು ನಾವು ಸ್ಪಷ್ಟಪಡಿಸ್ತಿದ್ದೇವೆ. ಬಂಧುಗಳೇ, ನಾವು ಒಂದು 9 ಜನರ ಗ್ರೂಪನ್ನು ಮಾಡಿಕೊಂಡು ಇಷ್ಟರವರೆಗೆ ಯಾವುದೇ ಮನಸ್ಸಲ್ಲಿ ಭೇದ ಭಾವ ಇಟ್ಟುಕೊಳ್ಳದೆ, ಒಂದು ಸಣ್ಣ ಗಲಾಟೆಯು ಕೂಡ ಮಾಡದೆ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಒಂದು ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದೇವೆ. ಇದು ನಿಮಗೆ ಮುಂದಿನ ಮಕ್ಕಳಿಗೆ ಒಳ್ಳೆಯ ರೀತಿಯ ಪ್ರೇರಣೆ ಆಗಲಿ ಅಂತೇಳಿ ನಾವು ಕೇಳಿಕೊಳ್ತಿರುವಂಥದ್ದು. ಆತ್ಮೀಯ ಬಂಧುಗಳೇ, ನಾವು ಮುಖ್ಯ ಶಿಕ್ಷಕರಲ್ಲಿ ಹಾಗೂ ಇಲ್ಲಿ ಕೆಲಸ ಮಾಡುವ ಎಲ್ಲ ಶಿಕ್ಷಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಾಲೆ ಯಾರಲ್ಲಿಯೋ ಕಾಡಿಬೇಡಿ ಮಾಡಿರುವಂಥದ್ದು ಈ 9 ಜನರು ಮಾಡಿದರೆ ಅದರಲ್ಲಿ ಹಳೆ ವಿದ್ಯಾರ್ಥಿಗಳು ಕೂಡ ಅದೆಷ್ಟೋ ಹಣವನ್ನು ಸಂಗ್ರಹ ಮಾಡಿ ಕೊಟ್ಟಿರುವಂಥದ್ದು. ಈ ಶಾಲೆ 1 ತಿಂಗಳಾಗುವಾಗ ಪೆನ್ನಲ್ಲಿ ಗೀಚಿ ಅಲ್ಲ ಗೋಡೆಯಲ್ಲಿ ಮಣ್ಣನ್ನು ಬಳಿದು ಯಾವ ರೀತಿಯಲ್ಲಿ ಕೂಡ ಆಗಬಾರ್ದು ಅಂತೇಳಿ ಶಿಕ್ಷಕರ ಹತ್ರ ನಾನು ಮನವಿಯನ್ನು ಮಾಡ್ತಿರುವುದು. ಯಾಕಂತ ಹೇಳಿದರೆ ತುಂಬ ಬೇಸರ ಆಯಿತು. 1 ತಿಂಗಳಿಂದ ನಾವು ಇಲ್ಲಿ ಯಾರು ರಾತ್ರಿ ನಿದ್ದೆ ಮಾಡದೆ ಈ ಶಾಲೆಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಿರ್ಬೇಕಾದ್ರೆ ಆ ಶೌಚಾಲಯವನ್ನು ಉದ್ಘಾಟನೆಗೆ ನಾವು ಸಜ್ಜು ಮಾಡಬೇಕಾದ್ರೆ ಪ್ರಥಮವಾಗಿ ಬಂದು ಗೋಡೆಗೆ ಪೈಂಟ್ ಆಗಿತ್ತು,
ಸರಿಯಾಗಿ ಮಣ್ಣು ಹಾಕಿ ಕೆಸರು ಮಾಡಿ ಹಾಕಿ ಹೋದರು. ಯಾಕಂದರೆ ಇದು ಹೇಳಲೇಬೇಕು, ಹೇಳಬಾರ್ದು ಅಂತ ಇತ್ತು, ನಾನು ಹೇಳಲೇಬೇಕು. ಮರುದಿನ ನೋಡ್ಬೇಕಾದ್ರೆ ಟ್ಯಾಪನ್ನೇ ಮುರಿದು ಹಾಕಿ ಹೋಗಿದ್ದಾರೆ. ಬಂಧುಗಳೇ, ನಾನು ಹೇಳ್ತಿರುವಂಥದ್ದು ನಿಮಗೆ ಮನಸ್ಸಿಗೆ ನೋವಾಗಲಿಕ್ಕೆ ಅಂತ ಹೇಳ್ತಿರುವಂಥದ್ದಲ್ಲ. ನಾವು ಎಷ್ಟು ಕಷ್ಟ ಬಂದಿದ್ದೇವೆ ಅಂತೇಳಿ ಒಂದು 10 ದಿನಗಳಿಂದ 3 ಗಂಟೆ ರಾತ್ರಿ ನಂತರ ನಾವು ಮನೆಗೆ ಹೋಗ್ತಿದ್ದದ್ದು. ಅಷ್ಟು ಕಷ್ಟ ಬಂದು ಮಾಡಿರುವಂತಹ ನೀವು ಶಾಲೆಯನ್ನು ಹೀಗೆ ಮಾಡಿದರೆ ಯಾರಿಗಾದರೂ ನೋವಾಗ್ತದಾ ಇಲ್ಲೋ ಅಂತೇಳಿ ನೀವು ನಿಮ್ಮ ಮನಸ್ಸಿಗೆ ಭಾವನೆಗೆ ಇರಲಿ. ನಾವು ಜಾಸ್ತಿಯನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲರೇ ಆಯಿತು ಹೇಳಿ, ಇನ್ನೊಂದು ಶುಭ ಸುದ್ದಿ ಆಗಿದೆ. ನಮ್ಮ ಗ್ರಾಮಕ್ಕೆ 2.70 ಕೋಟಿ ರೂಪಾಯಿಯ ಸಂಕವನ್ನು ಪಾಸ್ ಆಗಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಶಂಕುಸ್ಥಾಪನೆ ಆಗಿ ಉದ್ಘಾಟನೆ ಆಗಲಿಕ್ಕಿದೆ. ಬಂಧುಗಳೇ, ಇದು ಇವತ್ತಿನ ಎಲ್ಲ ನಮ್ಮ ಶಿಶಿಲ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಇದೊಂದು ನನ್ನ ಒಂದು ಸಣ್ಣ ಮಾತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, 2.70 ಕೋಟಿ ಈಗಾಗಲೇ ಮಂಜೂರಾಗಿದೆ. ನಮಗೆ ಮೆಸೇಜ್ ಕೂಡ ಬಂದಿದೆ, 100% ಇದು ಮಂಜೂರಾತಿಯಾಗಿದೆ. ಇನ್ನೊಂದು ವರ್ಷದಲ್ಲಿ ಆ ಶಂಕ ನಮ್ಮ ಶಾಲೆಗೆ, ಇದು ದೇವಸ್ಥಾನಕ್ಕೆ ಮುಟ್ಟುವಂಥ ರೀತಿಗೆ ಎಲ್ಲ ಗೆಲುವು ನಮ್ಮದಾಗಿದೆ ಅಂತೇಳಿ ಭಾವಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಶ್ರೀ ಸಂದೀಪ್ ಅಮಡಂಗಿ ಅವರಿಗೆ. ಈ ಕಟ್ಟಡ ನಿರ್ಮಾಣದ ಪ್ರತಿಯೊಂದು ಹಂತದ ಚಿತ್ರಣ ಹಾಗೆಯೇ ಕಟ್ಟಡ ನಿರ್ಮಾಣದ ಖರ್ಚು ವೆಚ್ಚದ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸುವ ಉದ್ದೇಶ ನಮ್ಮದು. ಅದಕ್ಕಾಗಿ ಒಂದು ಪುಟ್ಟ ಸ್ಮರಣ ಸಂಚಿಕೆಯನ್ನು ಹೊರತರುವ ನಿರೀಕ್ಷೆಯಲ್ಲಿದ್ದೇವೆ. ಅದಕ್ಕಾಗಿ ಅದರ ಮುಖಪುಟದ ಒಂದು ಅನಾವರಣವನ್ನು ಇಂದು ಈ ವೇದಿಕೆಯಲ್ಲಿ ಮಾಡಲಿದ್ದಾರೆ ಪ್ರಸನ್ನ ಶೆಟ್ಟಿ ಬೈಲೂರು ಇವರು, ಹಾಗೆಯೇ ವೇದಿಕೆಯ ಗಣ್ಯರು. ಊರವರ ಶ್ರಮ ಹಾಗೂ ದಾನಿಗಳ ದಾನ ಇವೆರಡನ್ನು ಸೇರಿಸಿ ಶ್ರಮದಾನ ಎನ್ನುವಂಥ ಒಂದು ಅತ್ಯುತ್ತಮ ಹೆಸರನ್ನು ಕೂಡ ಈ ಸ್ಮರಣ ಸಂಚಿಕೆಗೆ ಇರಿಸಿದ್ದಾರೆ ತಂಡದ ಸದಸ್ಯರುಗಳು. ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ರಕ್ಷಾಪುಟದ ಅನಾವರಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀ ಪ್ರಸನ್ನ ಶೆಟ್ಟಿ ಬೈಲೂರು ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮುಂದಕ್ಕೆ ಈ ವೇದಿಕೆಯಲ್ಲಿ ಚೈತನ್ಯ ಕಲಾವಿದರು ಬೈಲೂರು ತಂಡದ ಮುಖ್ಯಸ್ಥರಾದಂತಹ ಶ್ರೀ ಪ್ರಸನ್ನ ಶೆಟ್ಟಿ ಬೈಲೂರು ಇವರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದಯವಿಟ್ಟು ಅದನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ರಂಗಭೂಮಿ ಕಲಾವಿದರಾಗಿ ಪ್ರಬುದ್ಧ ನಟನೆಯ ಮೂಲಕ ನಮ್ಮೆಲ್ಲರ ಮನಸೂರೆಗೊಂಡಿರುವಂತಹ ಶ್ರೀಯುತರು ಇದೀಗ ಪ್ರಪ್ರಥಮ ಬಾರಿಗೆ ಶಿಶಿಲದ ಮಣ್ಣಲ್ಲಿ ಕಾಲಿಟ್ಟಿದ್ದಾರೆ. ಅವರಿಗೆ ಶ್ರೀ ಶಿಶಿಲೇಶ್ವರನು ಸರ್ವಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಅನುಗ್ರಹಿಸಲಿ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ವೇದಿಕೆಯ ಗಣ್ಯರು ಶಾಲನ್ನು ಹೊದಿಸಿ ಹಾರವನ್ನು ಹಾಕಿ ಪೇಟದ ಮೂಲಕ ಹಾಗೆ ಗೌರವ ಸ್ಮರಣಿಕೆಯನ್ನು ನೀಡುವ ಮೂಲಕ ಗೌರವಾರ್ಪಣೆಯನ್ನು ಮಾಡಿಕೊಡಬೇಕಾಗಿ ವಿನಂತಿಸ್ತೇವೆ. ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಶ್ರೀಯುತರಲ್ಲಿ ವಿನಂತಿಸುತ್ತಿದ್ದೇವೆ. ದೊಡ್ಡ ಕೈ ಚಪ್ಪಾಳೆ ಮೂಲಕ ಶ್ರೀಯುತರನ್ನು ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಧನ್ಯವಾದಗಳು ಶ್ರೀಯುತರಿಗೆ ಹಾಗೂ ವೇದಿಕೆಯ ಗಣ್ಯರಿಗೆ. ದಯವಿಟ್ಟು ಶ್ರೀಯುತ ಪ್ರಸನ್ನ ಶೆಟ್ಟಿ ಬೈಲೂರು ಅವರು ತಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಅವರಲ್ಲಿ ವಿನಂತಿಸುತ್ತಿದ್ದೇವೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಹಳೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾಭಿಮಾನಿಗಳು ಕಠಿಣಂಜಿತ ಒಂಜಿ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದ ಈ ಒಂದು ಸಭಾ ಕಾರ್ಯಕ್ರಮ ಇತ್ತಿನ ಮಾತ ವೇದಿಕೆ ಇತ್ತಿನ ಅತಿಥಿ ಅಭ್ಯರ್ಥಿನಗುಲೆ ಜಾಸ್ತಿ ಪಾತಿರುಜಿ ಎಕಡೆ ನಮ್ಮನ ಅಣ್ಣ ಬಣ್ಣನೆ ಬಂಡೇರೆ ಒಂದು 4 ಗಂಟೆ ಮುಗಿಯೋಣೊಂದು ಅಂಚಾದ ನಿಗಲು ರಾಘು ಮಾಸ್ಟರ್ ಅಂತ ಹೊರ ಕಾತ್ಕೊಳ್ತಾರೆ. ಭಾರಿ ಖುಷಿ ಆಪುಂಡು ಹಳೆ ವಿದ್ಯಾರ್ಥಿಗಳ ಶ್ರಮ ನೆಟ್ ಲಗುದು ತೋಜೊಂದುಂಡು. ಒಂಜಿ ಜನ್ಮ ಕೊರ್ನೆ ಅಪ್ಪೆಮ್ಮೆ ಬೊಕ್ಕ ನಮ್ಮ ಕಲ್ತಿನ ಶಾಲೆ ನೆತ್ತ ರಣ ಯಾಪ್ಪಲ ಮುಗಿಯುಜಿಗೆ ಅಂಚ ಅದುಪ್ಪನಗ ಪೂರಗುಲ್ಲ ನೆಟ್ಟು ಕಲ್ತಿನ ಅಂಚಿತ್ನ ಒಂಜಿ ಆ ಋಣ ದಾದಂಡ ಅವಿನ ತೀರೋಡು ಪನ್ಪುನ ನೆಟ್ಟಿಡು ಬಹುಶಃ 6 ಪಂಡೇರು 9 ಜನ ಸೇರ್ದು ಇನ್ನೊಂದು ಶಾಲೆಗೆ ಬತ್ತಿನ ಬಂಗ ತೊಂಡ ನಿಜವಾದ್ಲ ದೇವರು ಮೆಚ್ಚಿನ ಒಂಜಿ ಕೆಲಸವನ್ನು ಮಲ್ತುತ್ತೇರು. ಅಂಡ ಅಗಲಿಗೆ ಈ ಶಾಲೆನ ಒರಿಪುನೇಕ್ ಈ ಪೋಷಕರಾದಪ್ಪು ಊರ್ದಗುಲಾದಪ್ಪು ಮಾತೆರ್ಲಗಲಿಗೆ ಎಡ್ಡೆ ರೀತಿಯ ಸಹಕಾರ ಕೊರನೊಂದಾಂಡ ಬಹುಶಃ ಪ್ರಾಥಮಿಕ ಶಾಲೆ ಈ 9 ಜನ ನನ್ನ ಮನಸ್ಸು ಮಲ್ತನಂದಾಂಡ
ಪ್ರೌಢಶಾಲೆಲ್ಲ ಮಲ್ಪುಲಿಂದ ಅಗಲಿಗೆ ಆತ ಧೈರ್ಯನಿಗಳು ಹುಮ್ಮಸ್ಸು ಕೊರ್ಲೆ ಅಗಲಿಗೆ ದೇವರು ಆಯುಷ್ಯ ಆರೋಗ್ಯ ಕೊರ್ದು ಶಿಶಿಲೇಶ್ವರ ದೇವರು ಪೊರ್ಲುಡು ಕಾಪಾಡೋಡು ಬಂದು ಬೊಕ್ಕರ ಎನ್ನೊಂಜಿ ಕಲಾವಿದನ ಮೂಲು ವೇದಿಕೆಡು ಕುಲ್ಲರ ಅವಕಾಶ ಮಲ್ತು ಕೊರ್ನೆಕ್ ಮಾತಾ ನಿಗಲಿಗೆ ಸಂಘಟಕರಿಗೆ ಎನ್ನ ಉಡಲ ಸೊನ್ನೆ ಸಂದ ಒಂದೊಳ್ಳೆ ಮಾತಿರೆಗಳ ನಮಸ್ಕಾರ. ಧನ್ಯವಾದಗಳು ಶ್ರೀಯುತರಿಗೆ. ಮುಂದಕ್ಕೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಮೋಹನ್ ಗೌಡ ಇವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ತೇವೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ನಾನು ಮೊದಲನೇದಾಗಿ ಈ ಶಾಲಾ ಕಟ್ಟಡಕ್ಕೆ ಸಹಕರಿಸಿದ ಎಲ್ಲರಿಗೂ ಈ ವೇದಿಕೆಯ ಮೇಲೆ ಅಡ್ಡ ಬಿದ್ದು ನಮ್ಮೊಂದು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎಲ್ಲರನ್ನೂ ಶಿಶಿಲರ ದೇವರು ರಕ್ಷಣೆ ಮಾಡಲಿ. ಸುಮಾರು ಒಂದು 10 ತಿಂಗಳ ಹಿಂದೆ ಈ ಒಂದು ಹೊಸ ಶಾಲಾ ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡುವಂಥ ಅನಿರೀಕ್ಷಿತ ಸಂದರ್ಭ ನನಗೆ ಒದಗಿ ಬರ್ತದೆ. ಆ ಶಿಲಾನ್ಯಾಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕೇವಲ ಒಂದು 25,000 ರೂಪಾಯಿ ಇದ್ದಿರ್ಬೋದು. ಆ ಸಂದರ್ಭದಲ್ಲಿ ನಾನು ಶಿಲಾನ್ಯಾಸ ಮಾಡುವಾಗ ದೇವರಲ್ಲಿ ಬೇಡಿಕೊಂಡಿದ್ದು ಒಂದೇ, ದೇವರೇ ನಾವು ಈ ಕಟ್ಟಡಕ್ಕೆ ಬೇಕಾಗುವಷ್ಟು ಒಂದು ಅನುದಾನವಿದ್ದು ಇದರ ಕೆಲಸವನ್ನು ಪ್ರಾರಂಭ ಮಾಡುತ್ತಿಲ್ಲ. ಈ ಹಳೆಯ ವಿದ್ಯಾರ್ಥಿಗಳ ವಿದ್ಯಾಭಿಮಾನಿಗಳ ಹಾಗೂ ಸಂಘ ಸಂಸ್ಥೆಗಳ ಸಹಕಾರದಿಂದ ಈ ಒಂದು ಶಾಲೆಯನ್ನು ಕಟ್ಟುವುದೆಂದು ನಿರ್ಧರಿಸಿ ಹೊರಟಿದ್ದೇವೆ. ಇದರ ಕೆಲಸ ಕಾರ್ಯಗಳು ಎಲ್ಲಿಯೂ ಕೂಡ ಅರ್ಧಕ್ಕೆ ನಿಲ್ಲಬಾರದು. ಆದಷ್ಟು ಶೀಘ್ರದಲ್ಲಿ ಇದರ ಕಾರ್ಯಗಳು ನೆರವೇರಿಸಿ ಶಾಲಾ ಮಕ್ಕಳಿಗೆ ಅದರಲ್ಲಿ ಪಾಠ ಕೇಳುವಂಥ ಒಂದು ಸುದಿನ ಆದಷ್ಟು ಬೇಗ ಬರಲಿ ಎಂದು ದೇವರಲ್ಲಿ ಬೇಡಿಕೊಂಡೆ. ಆ ಶಿಶಿಲೇಶ್ವರ ದೇವರು ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಕೇವಲ 10 ತಿಂಗಳಲ್ಲಿ ಈ ಶಾಲಾ ಕಟ್ಟಡ ಒಂದು ನಿರ್ಮಾಣವಾಗಿದೆ ಅಂದರೆ ಅದು ಶಿಶಿಲೇಶ್ವರ ದೇವರ ಪವಾಡವೇ. ಇನ್ನು ನಮ್ಮ ಈ 9 ಜನರ ಸಮಿತಿಯ ಒಗ್ಗಟ್ಟು, ಪರಿಶ್ರಮ, ತಾಳ್ಮೆ ಹಾಗೂ ದಾನಿಗಳ ಸಹಕಾರದಿಂದ ಈ ಶಾಲೆ ಒಂದು ನಿರ್ಮಾಣಗೊಂಡಿದೆ. ನಾವು ಇಷ್ಟು ಶಾಲೆಗೆ ಕಷ್ಟಪಟ್ಟರು ಕೆಲವೊಂದು ನಮಗೆ ಬೇಡದ ಮಾತುಗಳು ಕೇಳಿ ಬರ್ತವೆ. ಇವರ ಕಮಿಟಿಯವರಲ್ಲಿ ಸರಿ ಇಲ್ಲ, ಇವರಿಂದ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಒಂದು ಹೀಯಾಳಿಕೆಯ ಮಾತುಗಳು ನಮಗೆ ಕೇಳಿ ಬರ್ತವೆ. ನಮಗೆ ಅಂಥ ಮಾತು ನೋಡಿದವರಿಗೆ ನಾವು ಸ್ಪಷ್ಟವಾಗಿ ಒಂದು ಹೇಳುತ್ತೇವೆ, ನೀವು ಹೇಳಿದಂಥ ಮಾತುಗಳು ಅದು ಸ್ವಲ್ಪ ದಿನದಲ್ಲಿ ಮರೆತು ಹೋಗ್ಬೋದು. ನಾವು ಪರಿಶ್ರಮ ಪಟ್ಟು ಕಟ್ಟಿದ ಈ ಶಾಲೆ ಮುಂದಿನ ಪೀಳಿಗೆ ಮಕ್ಕಳವರಿಗೆ ಇದು ಉಳಿಯುತ್ತದೆ ಎನ್ನುವ ಮಾತನ್ನು ಹೆಮ್ಮೆಯಿಂದ ಹೇಳುತ್ತಾ, ಅವಕಾಶಕ್ಕಾಗಿ ವಂದನೆಗಳನ್ನು ಹೇಳುತ್ತಾ 2 ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು ಶ್ರೀ ಮೋಹನ್ ಗೌಡರವರಿಗೆ. ಮುಂದಕ್ಕೆ ಶಾಲಾ ಶಿಕ್ಷಕ ವೃಂದಕ್ಕೆ ಗೌರವ ಸ್ಮರಣಿಕೆ ಸಮರ್ಪಣೆ. ಶ್ರೀಮತಿ ಆಶಾ PL ಹಾಗೆಯೇ ಶ್ರೀಮತಿ ಮಮತಾ ಮೇಡಮ್, ಶ್ರೀ ದೇವಿದಾಸ ಹರಿಕಂತ್ರ ಇವರು ದಯವಿಟ್ಟು ವೇದಿಕೆಗೆ ಬಂದು ತಂಡದಿಂದ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತೇನೆ. ಮುಂದಕ್ಕೆ ಕಾರ್ಯಕ್ರಮದ ಕಟ್ಟಡ ನಿರ್ಮಾಣ ಸಮಿತಿಯ ಸದಸ್ಯರು ದಯವಿಟ್ಟು ಬರಬೇಕಾಗಿ ವಿನಂತಿಸ್ತೇವೆ ವೇದಿಕೆಗೆ. ಹಾಗೆ ಈ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ
ನಮಗೆ ಸಹಕರಿಸಿದಂಥ ಶಾಲಾ ಬಿಸಿಯೂಟ ಅಕ್ಷರ ದಾಸೋಹದ ಸಿಬ್ಬಂದಿಯವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಿ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ದಯವಿಟ್ಟು ಅಕ್ಷರ ದಾಸೋಹದ ಅಕ್ಕಂದಿರು ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಪ್ರತ್ಯಕ್ಷವಾಗಿ ಕಾಣದಿದ್ದರೂ ಪರೋಕ್ಷವಾಗಿ ಅತ್ಯಂತ ಹೆಚ್ಚು ಶ್ರಮವಹಿಸಿದವರು ಇವರಿಗೆ ದೊಡ್ಡ ಕೈ ಚಪ್ಪಾಳೆ ಮೂಲಕ ಗೌರವಾರ್ಪಣೆಯನ್ನು ಸಲ್ಲಿಸೋಣ. ಹಾಗೆ ಗೌರವಾರ್ಪಣೆ ಮಾಡಿದಂತಹ ಹಾಗೂ ಗೌರವಾರ್ಪಣೆ ಸ್ವೀಕರಿಸಿದಂತಹ ಸರ್ವರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮುಂದಕ್ಕೆ ಸಭಾ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ. ಸಹ ಶಿಕ್ಷಕಿಯಾದಂತಹ ಶ್ರೀಮತಿ ರತ್ನಾಬಿ ಅವರು ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸುತ್ತೇವೆ. ಅದರ ಬಳಿಕ ಶಿಶಿಲ ಶಾಲಾ ವಿದ್ಯಾರ್ಥಿಗಳಿಂದ ರೋಮಾಂಚಕಾರಿಯಾದಂತಹ ಹಾಗೂ ಅತ್ಯಂತ ಸುಂದರವಾಗಿರುವಂತಹ ಕಾಂತಾರ ಚಲನಚಿತ್ರದ ಹಾಡಿಗೆ ನೃತ್ಯ ನಡೆಯಲಿದೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶಿಶಿಲ ಇದರ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ಶಾಲೆಯ SDMC ಅಧ್ಯಕ್ಷರು ಮೋಹನಗೌಡ ಹಾಗೂ ಪಂಚಾಯತ್ ಅಧ್ಯಕ್ಷರು ಸುದೀನ್ ಹಾಗೂ ಸರ್ವ ಸದಸ್ಯರಿಗೂ ಈ ವೇದಿಕೆಯಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಚೈತನ್ಯ ಕಲಾವಿದ ತಂಡದ ಪ್ರಸನ್ನ ಶೆಟ್ಟಿ ಬೈಲೂರು ಇವರಿಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಸಂಘ ಸಂಸ್ಥೆಗಳು, ವಿದ್ಯಾಭಿಮಾನಿಗಳು, ಹಳೆ ವಿದ್ಯಾರ್ಥಿಗಳು ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಬೆಳಗಿನಿಂದ ನಿರೂಪಣೆಯನ್ನು ಮಾಡುತ್ತಿರುವಂತಹ ರಮೇಶ್ ಬೈರಕಟ್ಟ ಇವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಚಾಮುಂಡೇಶ್ವರಿ ಲೈಟಿಂಗ್ಸ್ ಆ್ಯಂಡ್ ಸೌಂಡ್ಸ್ ತಂಡದವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಹಾಗೆಯೇ ಚಾಮುಂಡೇಶ್ವರಿ ಲೈಟ್ ಆ್ಯಂಡ್ ಸೌಂಡ್ಸ್ನ ಮಾಲಕರಾದ ದಯಾನಂದ ಶೆಟ್ಟಿ ಇವರು ಬಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆಯೇ ಇದುವರೆಗೆ ನಿರೂಪಣೆಗೈದಂತಹ ರಮೇಶ್ ಬೈರಕಟ್ಟ ಇವರು ಕೂಡ ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆಯೇ ಎಲ್ಲ ವಿದ್ಯಾಭಿಮಾನಿಗಳಿಗೆ, ಹಳೆಯ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು. ತಾವು ಕೊಟ್ಟಂತಹ ದೇಣಿಗೆ ಕ್ಲಪ್ತ ಸಮಯದಲ್ಲಿ ಸರಿಯಾಗಿ ಉಪಯೋಗ ಆಗಿದೆ. ಯಾರು ಬೇಕಾದರೂ ಬಂದು ನಮ್ಮ ಶಾಲೆಯಲ್ಲಿ ಲೆಕ್ಕಾಚಾರವನ್ನು ವೀಕ್ಷಣೆ ಮಾಡಬಹುದು. ಅದಕ್ಕೂ ನಾವು ಮುಂದುವರಿದು ವಿದ್ಯಾಭಿಮಾನಿಗಳ ಶ್ರಮ ಮತ್ತು ದಾನದೊಂದಿಗೆ ಎದ್ದು ನಿಂತ ಶಾಲೆ ಶ್ರಮ ದಾನ ಎನ್ನುವಂಥ ಪುಸ್ತಕವನ್ನು ಇನ್ನು ಕೆಲವೇ ದಿನಗಳಲ್ಲಿ ರಚಿಸಲಿದ್ದೇವೆ. ಈ ಪುಸ್ತಕದಲ್ಲಿ ಯಾರ್ಯಾರು ಎಷ್ಟೆಷ್ಟು ದೇಣಿಗೆಯನ್ನು ನೀಡಿದ್ದೀರಿ, ಹಾಗೆ ಕಾಮಗಾರಿ ಯಾರ್ಯಾರು ವೀಕ್ಷಣೆ ಮಾಡಿದ್ದಾರೆ, ಹಾಗೆ ಯಾವ ಯಾವ ರೀತಿ ಇದು ಸದುಪಯೋಗ ಆಗಿದೆ ಎಲ್ಲ ಖರ್ಚು ವೆಚ್ಚವನ್ನು ಕೂಡ ಈ ಪುಸ್ತಕದಲ್ಲಿ ತೋರಿಸಲಿಕ್ಕಿದ್ದೇವೆ. ಈ ಪುಸ್ತಕವನ್ನು ತಾವುಗಳು ಸ್ವಲ್ಪ ಸಮಯದಲ್ಲಿ ಪಡೆದುಕೊಳ್ಳಬಹುದು. ಆತ್ಮೀಯ ಕಲಾಭಿಮಾನಿಗಳೇ, ಈಗ ವೇದಿಕೆಯಲ್ಲಿ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ನೃತ್ಯ ವೈಭವ ಮುಂದುವರಿಯಲಿದೆ. ಈಗಿನ ಸಂದರ್ಭದಲ್ಲಿ ಎಲ್ಲಿ ಯಾರು ಕೇಳಿದ್ರು ಹೇಳುವುದೊಂದೇ, ಗೊತ್ತಿಲ್ಲ ಶಿವನೇ. ಈ ಗೊತ್ತಿಲ್ಲ ಶಿವನೇ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ತಂಡ. ಅದರ ಬಳಿಕ ಕೇವಲ ಒಂದು ನೃತ್ಯದ ಬಳಿಕ ನಾವೆಲ್ಲರೂ ಕಾಯುತ್ತಿರುವಂತಹ ರಾಘು ಮಾಸ್ಟ್ರು ಈ ವೇದಿಕೆಗೆ ಬರಲಿದ್ದಾರೆ. ನಾವೆಲ್ಲರೂ ಕಂಡಿದ್ದೇವೆ
ಕೇಳಿದ್ದೇವೆ. ರಾಘು ಮಾಸ್ಟರ್ ಇನಿ ಅಲ್ಲು ತೆಲ್ಪೈರ್ ಅವೆಡ್ದು ಬುಕ್ ಆತೇ ಬುಲ್ಪೈರ್, ಇದು ಈ ತಂಡದ ಮುಖ್ಯ ಟ್ಯಾಗ್ಲೈನ್. ರಾಘು ಮಾಸ್ಟರ್ ಇಂದು ನಮ್ಮನ್ನು ಎಷ್ಟು ನಗಿಸ್ತಾರೆ, ಕೊನೆಗೆ ನಮ್ಮೆಲ್ಲರನ್ನ ಎಷ್ಟು ಅಳಿಸ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಅದಕ್ಕಾಗಿ ಕಾತುರದಿಂದ ಕಾಯುತ್ತಿರುವ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತ. ಈಗ ವೇದಿಕೆಯಲ್ಲಿ ಗೊತ್ತಿಲ್ಲ ಶಿವನೇ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ಸರಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಪುಟಾಣಿಗಳು. ಆತ್ಮೀಯರೇ, ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ಯಕ್ಷಗಾನ ಬಯಲಾಟ ಸಮಿತಿ ಶಿಶಿಲ ಇದರ 7ನೇ ವರ್ಷದ ಯಕ್ಷಗಾನ ಬಯಲಾಟ ಕಾರ್ಯಕ್ರಮ ಇದೇ ಬರುವ ಜನವರಿ 7ರಂದು ಶ್ರೀ ಶಿಶಿಲೇಶ್ವರ ದೇವಸ್ಥಾನದ ವಠಾರದಲ್ಲಿ ನಡೆಯಲಿದೆ. ಎಲ್ಲ ಭಕ್ತಾದಿಗಳು ಹಾಗೂ ಸಮಿತಿಯ ಸದಸ್ಯರು ಸಹಕರಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ಇದೇ ಬರುವ ಜನವರಿ 7ರಂದು ಶ್ರೀ ಶಿಶಿಲೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿ ಕಟೀಲು ಮೇಳದ ಯಕ್ಷಗಾನ ಬಯಲಾಟ ಶ್ರೀದೇವಿ ಮಹಾತ್ಮೆ ನಡೆಯಲಿದೆ. ತಾವೆಲ್ಲರೂ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತಿದ್ದೇವೆ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತಡಗು ಇದಡೊಂದಮಾಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು. ನಿಂದು ಮಡಿಯನೊಟ್ಟು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಒಂದಾಗಿಸುತ್ತಲೇ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ ಪರಮ ಸುಖವು. ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್
ಹೆಜ್ಜೆ ಶಿವನೇ ಹೊತ್ತಿದಾರೆಯೋ. ಆತ್ಮೀಯರೇ, ಈ ಪುಟ್ಟ ಮಕ್ಕಳು ಸಭಾ ಕಾರ್ಯಕ್ರಮಕ್ಕೆ ಮೊದಲೇ ಸರ್ವಸಿದ್ಧರಾಗಿ ನೃತ್ಯಕ್ಕೆ ಸಿದ್ಧರಾಗಿ ನಿಂತಿದ್ದರು. ಆದರೂ ಕೂಡ ಸಭಾ ಕಾರ್ಯಕ್ರಮವನ್ನು ಮುಗಿಸೋಣ ಎನ್ನುವಂಥ ನಮ್ಮ ಶಾಲೆಯ ಕಾರ್ಯಕ್ರಮ ಎನ್ನುವ ಪ್ರೀತಿಯಿಂದ ಸಭಾ ಕಾರ್ಯಕ್ರಮ ಮುಗಿಯುವವರೆಗೂ ನಿಂತು ಈಗ ಕಾರ್ಯಕ್ರಮವನ್ನು ಯಾವುದೇ ಉತ್ಸಾಹದಲ್ಲಿ ಕುಂದಿಲ್ಲದೆ ಪ್ರದರ್ಶಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ದಯವಿಟ್ಟು ಎಲ್ಲ ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ಹಿಂದುಗಡೆ ಆಸನದ ವ್ಯವಸ್ಥೆ ಸ್ವಲ್ಪ ಕಡಿಮೆಯಾಗಿದೆ. ಆಸನ ಧೈರ್ಯ ಆಯುಧ, ದ್ವೇಷಕ್ಕೆ ಧರ್ಮ ಔಷಧ. ಯಾರಪ್ಪ ನಾಣೆಗೂ ಮಕ್ಕರೆಲ್ಲ ಸೈ ಎನ್ನಿ ನಾವೆದ್ದು ನಿಂತಾಗ
ಶಕ್ತಿಶಾಲಿ ಪ್ರದರ್ಶನ ನೀಡಿದಂಥ ಪುಟಾಣಿಗಳಿಗೆ ಧನ್ಯವಾದಗಳು ಹಾಗೂ ಅವರನ್ನು ತರಬೇತುಗೊಳಿಸಿದಂಥ ತರಬೇತುದಾರರ ತಂಡಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮುಂದಕ್ಕೆ ಈ ವೇದಿಕೆಯಲ್ಲಿ ಚೈತನ್ಯ ಕಲಾವಿದರು ಬೈಲೂರು ಇವರು ಪ್ರಸ್ತುತಪಡಿಸಲಿರುವಂತಹ ತುಳು ಹಾಸ್ಯಮಯ ನಾಟಕ ರಾಘು ಮಾಸ್ಟ್ರು ಪ್ರದರ್ಶನಗೊಳ್ಳಲಿದೆ. ಕೊನೆಯ ಒಂದು ವಾಕ್ಯದೊಂದಿಗೆ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ವೈಭವದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಿದ್ದೇವೆ. ಆತ್ಮೀಯರೇ, ನಮ್ಮ ಶಿಶಿಲ ಶಾಲೆಯ ಪೂರ್ವ ಪಾರ್ಶ್ವದ ಒಂದು ಎತ್ತರದ ಮೆಟ್ಟಿಲನ್ನು ಏರಿ ಹೋದ ಪ್ರತಿಯೊಬ್ಬ ಹಳೆ ವಿದ್ಯಾರ್ಥಿಗಳಿಗೂ ಬಾಗಿಲು ತೆರೆದೊಡನೆ ಕಾಣುವುದು ಒಂದು ವಾಕ್ಯ. ಅದು ನಮ್ಮ ಪೂಜ್ಯ ಗುರುಗಳಾದಂಥ ಶಿವರಾಮ ಶಿಶಿಲರು ತಮ್ಮ ಕೈಯಲ್ಲಿ ಬರೆದಂಥ ಆ ವಾಕ್ಯ ಬೇರಾವುದೂ ಅಲ್ಲ, ನೀವು ಕಲಿತ ಶಾಲೆಗೆ ನಿಮ್ಮ ಕೊಡುಗೆ ಏನು ಎಂಬುದು. ಬಹುತೇಕ ಹಳೆ ವಿದ್ಯಾರ್ಥಿಗಳು ಈ ವಾಕ್ಯವನ್ನು ನೋಡಿರ್ತೀರಿ. ಇಂದು ಆ ವಾಕ್ಯದ ಪೂರ್ಣಾರ್ಥಗೊಂಡಿದೆ. ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಪರವೂರಿನ ಎಲ್ಲ ವಿದ್ಯಾಭಿಮಾನಿಗಳು ಸೇರಿ ತಾವು ಕಲಿತ ಶಾಲೆಗೆ ತಮ್ಮ ಕೊಡುಗೆ ಏನು ಎಂಬುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಆ ಮೂಲಕ ಆದರ್ಶಪ್ರಾಯರಾಗಿದ್ದಾರೆ. ತಮ್ಮಂಥವರ ಸಂತತಿ ಸಾವಿರವಾಗಲಿ ಎನ್ನುವಂಥ ಹಾರೈಕೆಯೊಂದಿಗೆ ಇಂದಿನ ನೃತ್ಯ ವೈಭವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ನೃತ್ಯ ವೈಭವ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ರಾಘು ಮಾಸ್ಟ್ರು ಮೂಡಿ ಬರಲಿದ್ದಾರೆ. ಚೈತನ್ಯ ಕಲಾವಿದರು ಬೈಲೂರು ಇವರಿಗೆ ಹಾಗೂ ಇವರ ತಂಡಕ್ಕೆ ಈ ವೇದಿಕೆಯನ್ನು ಬಿಟ್ಟುಕೊಡುತ್ತಿದ್ದೇವೆ. ಧನ್ಯವಾದಗಳು. ಶ್ರೀ ಚಾಮುಂಡೇಶ್ವರಿ ಸೌಂಡ್ಸ್ ಮತ್ತು ಲೈಟಿಂಗ್ಸ್ನವರಿಗೆ ಕೂಡ.